ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಸಂದರ್ಶನಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಸಮಸ್ತ ಕರ್ನಾಟಕ ನ್ಯೂಸ್ ಬೀಟ್ ವೀಕ್ಷಕರಿಗೆ ಹೊಸ ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಒಂದು ನ್ಯೂ ಇಯರ್ನ ಇನ್ನಷ್ಟು ಮೆರುಗುಗೊಳಿಸೋದಕ್ಕೆ ನಮ್ಮ ಜೊತೆ ಇವತ್ತು ಬ್ಯೂಟಿಫುಲ್ ಕಪಲ್ ಇದ್ದಾರೆ. ಇವ್ರ ಬಗ್ಗೆ ಹೇಳಬೇಕಿದ್ರೆ ಕಿರುತೆರೆ ಲೋಕದಲ್ಲಿ ಸಾಕಷ್ಟು ಹೆಸರು ಮಾಡಿ, ಅದರಲ್ಲೂ ಅಶ್ವಿನಿ ನಕ್ಷತ್ರ ಅನ್ನೋ ಸೀರಿಯಲ್ನಲ್ಲಿ ಭಾವನಾ ಅನ್ನೋ ಖಡಕ್ ಲೇಡಿ ವಿಲನ್ ಆಗಿ ಸಿಕ್ಕಾಪಟ್ಟೆ ಫೇಮ್ ಪಡೆದುಕೊಂಡಂಥ, ಜೊತೆಗೆ ಒಂದಷ್ಟು ಗ್ಯಾಪನ್ನು ಸೀರಿಯಲ್ ಇಂಡಸ್ಟ್ರಿನ ಪಡೆದು ಈಗ ಮತ್ತೆ ನಾನು ನಮ್ಮವರು ಅನ್ನೋ ರಿಯಾಲಿಟಿ ಶೋ ಮೂಲಕ ಮತ್ತೆ ಕಮ್ಬ್ಯಾಕ್ ಆಗಿರುವ ಪ್ರಿಯಾ ಕೇಸರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್ ಮಾಡೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಲೋ, ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಹೊಸ ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ತಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ನಾನು ಆವಾಗಲೇ ಹೇಳಿದೆ ನಮ್ಮ ಜೊತೆ ಬ್ಯೂಟಿಫುಲ್ ಕಪಲ್ ಇದ್ದಾರೆ ಅಂತ. ಸೊ ಪ್ರಿಯಾ ಅವ್ರಿಗೆ ಪ್ರತಿ ಹೆಜ್ಜೆಯಲ್ಲೂ ಸಾಥ್ ಕೊಡುತ್ತಾ ಅವರ ವೃತ್ತಿ ಜೀವನವನ್ನು ಕೂಡ ಮುಂದುವರಿಸ್ತಾ ಹೋಗ್ತಿರುವಂಥ ಅಡ್ವೊಕೇಟ್ ಶಿವರಾಮ್ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೂ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್ ಮಾಡೋಣ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ನಿಮಗೂ ಹೊಸ ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳು. ತಮಗೂ ಸಹ. ಓಕೆ, ನೀವು ನ್ಯೂ ಇಯರ್ನ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಯೂಶಲಿ ಇದು ನ್ಯೂ ಇಯರ್ ಅನ್ನೋಕ್ಕಿಂತ ಕ್ಯಾಲೆಂಡರ್ ವರ್ಷ ಅಂದ್ರಲ್ಲ, ಅದನ್ನು ತುಂಬಾ ಖುಷಿ ಆಯ್ತು. ಆಕ್ಚುಲಿ ಎಲ್ಲರೂ ಸಹ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾರೆ, ಬಟ್ ಅಲ್ಲ, ಆಕ್ಚುಲಿ ಇದು ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು ಅಂತ ಕೇಳಬೇಕು. ಹಾಗಾಗಿ ನಾವು ಕ್ಯಾಲೆಂಡರ್ ವರ್ಷನೇ ಆಸ್ ಯೂಶುವಲ್ ಒಂದು ಅಕೇಶನ್ ತರ ಮಾಡ್ತೀವಿ. ಯಾಕಂದ್ರೆ ಇದಕ್ಕೇನು ಸ್ಪೆಷಲ್ ಆಗಿ ನಾವು ಪ್ರಿಫರೆನ್ಸ್ ಕೊಡೋದಿಲ್ಲ. ಜಸ್ಟ್ ಒಂದು ಅಕೇಶನ್, ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಇರುತ್ತೆ, ಹಾಗೆ ಇದೊಂದು ಜಸ್ಟ್ ಅಕೇಶನ್. ಯಾಕಂದ್ರೆ ಎಲ್ಲರೂ ಸಹ ಒಂದು ಗೆಟ್ ಟುಗೆದರ್ ಮಾಡ್ಬೇಕಂದ್ರೆ ಒಂದು ರೀಸನ್ ಬೇಕಲ್ವಾ, ಹಾಗಾಗಿ ಇದು ಸಹ ಅದರಲ್ಲಿ ಒಂದು ರೀಸನ್ ತರದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನೀವು ಸೇಮ್ ಇವ್ರ ಒಪಿನಿಯನ್ ಏನಿದೆಯೋ ನಂದು ಅದೇ ಸಹ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ನಾನು ಕೂಡ ಹೊಸ ವರ್ಷ ಅಂತ ಕನ್ಸಿಡರ್ ಮಾಡಲ್ಲ. ನಮ್ಮ ಹಿಂದೂ ಧರ್ಮದ ಪ್ರಕಾರ ನಮಗೆ ಯುಗಾದಿ ಹಬ್ಬದಿಂದ ನಮಗೆ ಶುರುವಾಗತ್ತೆ. ಸೊ ಮನೇಲೆಲ್ಲ ಹಬ್ಬ ಮಾಡಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ನಮಗೆ ಅಲ್ಲಿಂದ ಶುರುವಾಗತ್ತೆ. ಆದರೆ ಇವ್ರು ಹೇಳ್ದಂಗೆ ಕ್ಯಾಲೆಂಡರ್ ಒಂದು ಮಚ್ಚ ಹಾಕೋದು. ಸೊ ಒಂದು ಹೊಸ ಕ್ಯಾಲೆಂಡರ್ ನೋಡ್ತೀವಿ, ಒಂದು ಹೊಸ ಪಂಚಾಂಗ ಸಿಗುತ್ತೆ, ಅದನ್ನ ಅಷ್ಟೇ ನಾವು ಕನ್ಸಿಡರ್ ಮಾಡ್ಬೋದು. ಇವ್ರು ಹೇಳ್ದಂಗೆ ಎಲ್ಲರೂ ಬ್ಯುಸಿ ಇರುವಂಥ ಲೈಫ್ ಸ್ಟೈಲಲ್ಲಿ ನಮಗೆ ಆದಂಥ ಒಂದಿಷ್ಟು ಸಮಯ ಬೇಕಾಗತ್ತೆ. ಆ ಟೈಮಲ್ಲಿ ನಾವು ಒಂದಿಷ್ಟೆಲ್ಲ ಸೇರಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅಷ್ಟೇ, ಅದೇ ಖುಷಿ ಅಷ್ಟೇ. ನಂಗೆ ಜಾಸ್ತಿ ಕ್ಯೂರಿಯಾಸಿಟಿ ಏನಂದರೆ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ. ಒಂಥರ ಮಿಕ್ಸಪ್. ಈ ಕಡೆ ಕಂಪ್ಲೀಟ್ಲಿ ಅರೇಂಜ್ ಮ್ಯಾರೇಜ್ ಅಲ್ಲ, ಕಂಪ್ಲೀಟ್ಲಿ ಲವ್ ಮ್ಯಾರೇಜು ಅಲ್ಲ. ನಾವಿಬ್ರು ಫ್ರೆಂಡ್ಸು. ನಮ್ಮ ಫ್ರೆಂಡ್ಶಿಪ್ಗೆ ಬಹುಶಃ 20 ವರ್ಷ ಕಳೀತು ಅಂತ ಕಾಣಿಸುತ್ತೆ. ನಮ್ಮ ಮದುವೆ ಆಗಿ 13 ವರ್ಷನೂ ಕಳೀತಾ ಬಂತು. ಸೊ ಅದೇ ಒಂಥರ ಅಮ್ಮನಿಗೆ ಇಷ್ಟ ಆಗಿ, ಸೊ ನಮ್ಮ ಫ್ರೆಂಡ್ಶಿಪ್ ಬಹುಶಃ ನಾವು ಮದುವೆ ಆದರೆ ಮುಂದೆ ತುಂಬ ಚೆನ್ನಾಗಿರ್ತೀವಿ ಅಂತ ಅವ್ರಿಗೆ ಅನಿಸಿ ನಮ್ಮಿಬ್ರನ್ನ ಮದುವೆ ಮಾಡಿದ್ದು ನಮ್ಮ ತಾಯಿಯವರು. ಓಕೆ ಸರ್, ನಿಮಗೆ ಈ ಕಿರುತೆರೆ ಅನ್ನೋದು ಈ ಕಿರುತೆರೆ ಜಗತ್ತೆಲ್ಲ ಹೊಸದು ಅಲ್ವಾ? ಸೊ ನಾನು ನಮ್ಮವ್ರ ರಿಯಾಲಿಟಿ ಶೋ ಅಲ್ಲಿ ನೀವು ಇವ್ರ ಜೊತೆ ಸಾಥ್ ಕೊಟ್ಟಿದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ. ಹೆಂಗಿತ್ತು ಅನುಭವ ಎಲ್ಲ? ಅನುಭವ ತುಂಬಾ ಹೊಸದಾಗಿತ್ತು, ಚೆನ್ನಾಗಿತ್ತು. ಎಲ್ಲರಿಗಿಂತ ಹೆಚ್ಚಾಗಿ ಜೊತೆಗೆ ಇವಳಿದ್ಲು, ಹಾಗಾಗಿ ಇವಳಿಗೆ ಎಕ್ಸ್ಪೀರಿಯನ್ಸ್ ಇತ್ತು ಇಂಡಸ್ಟ್ರಿಯಲ್ಲೆಲ್ಲ. ಹಾಗಾಗಿ ಏನಿದ್ರು ಇದು ಮ್ಯಾನೇಜ್ ಮಾಡ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ನನಗೂ ಆ ಧೈರ್ಯದಲ್ಲಿ ಹೋದೆ. ಬಟ್ ಆ ಥರ ಪಾಪ ಮ್ಯಾನೇಜ್ ಮಾಡಿದ್ಲು. ಈವನ್ ಡ್ಯಾನ್ಸ್ ಇರೋದ್ರಿಂದ ಇರ್ಬೋದು. ನಾನು ಯೂಶ್ವಲಿ ನಾನು ಡ್ಯಾನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಮತ್ತು ನನಗೆ ಸ್ಟೇಜ್ ಅಂದರೆ ಈ ಥರ ಸ್ಟೇಜ್ಗಳಲ್ಲಿ ಸ್ವಲ್ಪ ಮುಜುಗರ ಜಾಸ್ತಿ. ಆ ಟೈಮಲ್ಲಿ ಆ ಮುಜುಗರನ್ನ ಅವಳು ಅದನ್ನ ಫಿಲ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಪ್ಯಾಚಪ್ ಮಾಡಿದ್ಲು. ಹಾಗಾಗಿ ಅವಳು ಇದ್ಲು ಅನ್ನೋದೇ ಒಂದು ಧೈರ್ಯ. ಬಟ್ ನಾವು ನೋಡ್ತಿರ್ಬೇಕಾದ್ರೆ ಹೊಸದು ಅಂತ ಫೀಲ್ ಕೊಡ್ತಾ ಇರ್ಲಿಲ್ಲ. ಇಲ್ಲ, ಇವ್ರಿಗೆ ಸ್ಟೇಜ್ ಹೊಸ್ತಲ್ಲ. ಇವಾಗ ಇವರು ಹಿಂದೆ ವಿದ್ಯಾರ್ಥಿ ಆಗಿದ್ದಾಗ ಸಾಕಷ್ಟು ವೇದಿಕೆಯಲ್ಲಿ ಮಾತಾಡಿದ್ದಾರೆ, ಅಟೆಂಡ್ ಮಾಡಿದ್ದಾರೆ. ಬಟ್ ಆ ಮಾತುಕತೆ, ಆ ಸಂಭಾಷಣೆನೇ ಬೇರೆ ಆಗಿರ್ತಿತ್ತು. ಹೇಗೆಂದ್ರೆ ಆ ಸ್ಟೇಜ್ಗಳು ಹೇಗೆಂದ್ರೆ ಕೆಲವೊಂದು ಅದು ಮಾತುಕತೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗಿರುತ್ತೆ, ನಮಗೆ ವಿಷಯ ತಿಳುವಳಿಕೆ ಇರುತ್ತೆ, ಎಲ್ಲ ಆಗುತ್ತೆ. ಇದು ಎಂಟರ್ಟೈನ್ಮೆಂಟ್ ಫೀಲ್ಡ್. ಇದು ಅಲ್ಲಿ ನಮಗೆ ನಗ್ಸ್ಲಿಕ್ಕೆ ಬರೋದಿಲ್ಲ, ಪಂಚಿಂಗ್ ಡೈಲಾಗ್ ಹೇಳಲಿಕ್ಕೆ ಬರೋದಿಲ್ಲ. ಬೇಕಾದ್ರೆ ನಾವು ಸಾಮಾಜಿಕವಾಗಿ ಏನಿರುತ್ತೆ ಅದ್ರ ಬಗ್ಗೆ ಪಂಚಿಂಗ್ ಡೈಲಾಗ್ ಹೇಳ್ಬಹುದು, ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡ್ಬಹುದು. ಬಟ್ ಇಲ್ಲಿ ಏನ್ ಮಾತಾಡ್ತೀರಾ ನಮಗೆ ಗೊತ್ತಾಗದೇ ಇಲ್ಲ. ಒಂದು ನಮಗೆ ಆಕ್ಚುಲಿ ಮುಖದಲ್ಲಿ ನಗನೇ ಬರಲ್ಲ ಜಾಸ್ತಿ. ಅಲ್ಲಿ ನೋಡಿದ್ರೆ ನಗಿ ಅಂತ ಹೇಳ್ತಾರೆ, ನಮಗೆ ಅದು ಆರ್ಟಿಫಿಷಿಯಲ್ ನಗು ಬರೋದಿಲ್ಲ ಕ್ಯಾಮ್ರಾದಲ್ಲಿ ಅಲ್ವಾ. ಬಟ್ ಈ ಆರ್ಟಿಸ್ಟ್ಗಳಿಗೆ ಅಂದ್ರೆ ಸೀರಿಯಸ್ಲಿ ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ಸಡನ್ ನಗ್ತಾ ಇರ್ತಾರೆ ಅನ್ಕೊಳ್ಳಿ, ಸಡನ್ ಆಗಿ ಅಳ ಸೀನ್ ಬಂದ್ರೆ ಸಡನ್ ಆಗಿ ಅಳ್ತಾರೆ, ಫುಲ್ ಅಳ್ತಿರ್ತಾರೆ ಅನ್ಕೊಳ್ಳಿ, ಸಡನ್ ಆಗಿ ಅಂದ್ರೆ ನಗ್ತಾರೆ. ಬಟ್ ಅದು ಹೇಗೆ ಬರುತ್ತೆ ಅನ್ನೋದು ನನಗೆ ಒಂಥರ ಶಾಕ್. ಅದು ಹೇಗೆ ಆ ಮೂಮೆಂಟ್ ಅಲ್ಲಿ ನಗ್ತಾರೆ, ಸಡನ್ ಆಗಿ ಹೇಗೆ ಅಳ್ತಾರೆ, ಅದು ಏನು ಗೊತ್ತಾಗದೇ ಇಲ್ಲ, ನ್ಯಾಚುರಲ್ ಆಗೇ ಇರ್ತವೆ. ಹಾಗಾಗಿ ನಾನು ಅದೊಂದು ಸ್ವಲ್ಪ ಹೊಸ ಅನುಭವ ಆಯ್ತು ನನಗೆ. ಸ್ಟಾರ್ಟಿಂಗ್ ಆ ರಿಯಾಲಿಟಿ ಶೋ ಇಂದ ಅಪ್ರೋಚ್ ಮಾಡಿದಾಗ ಒಪ್ಕೊಂಡ್ರ ನೀವು?
ಆ್ಯಕ್ಚುಲಿ ನಾನು ಇಲ್ಲಿ ತನಕ ಇಂಡಸ್ಟ್ರಿಲಿ ಉಳ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಏಕೈಕ ವ್ಯಕ್ತಿ ನನ್ನ ಗಂಡ ಆ್ಯಂಡ್ ನನ್ನ ಅಕ್ಕ. ನಮ್ಮ ಅಕ್ಕ ನನಗೆ ಬರೋದಕ್ಕೆ ಅವಳೇ ಕಾರಣ ಆದ್ಲು. ಬಟ್ ನಾನು ಅದನ್ನ ಮಧ್ಯದಲ್ಲಿ ಬಹುಶಃ ನಾನು ಆಗ ಡ್ರಾಪ್ ಮಾಡ್ತೀನಿ ಈಗ ಡ್ರಾಪ್ ಮಾಡ್ತೀನಿ ಅಂತ ನಾನು ಹೇಳ್ತಾ ಇರ್ತಿದ್ದೆ. ಬಟ್ ಇವ್ರು ನನಗೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಎಲ್ರಿಗೂ ಕಲೆ ಒಲ್ದು ಬರೋದಿಲ್ಲ, ಬಂದಾಗ ನಾವು ಮಾಡಬೇಕು. ಒಂದು ಸಣ್ಣ ಅವಕಾಶಕ್ಕೋಸ್ಕರ ಎಷ್ಟೋ ಜನ ಕಾಯ್ತಿರ್ತಾರೆ. ಅಂಥದ್ರಲ್ಲಿ ಯಾವುದೋ ಒಂದು ನಮ್ಮನ್ನು ಹುಡ್ಕೊಂಡು ಬರುತ್ತಂದರೆ ಮಾಡ್ಬೇಕನ್ನೋದು ಪ್ರತಿ ಸಲ ನನಗೆ ಹೇಳೋರು. ಸೊ ನಂಗೆ ಹಾಗಾಗಿ ಅದೇನು ಭಯ ಇರಲಿಲ್ಲ. ಬಟ್ ಅಂದರೆ ಈಗ ಮಗ ಬೇರೆ ದೊಡ್ಡವನಾಗಿದೆ. ಹಿಂದೆ ಒಂದಿಷ್ಟು ಶೋಸ್ಗಳೆಲ್ಲ ಕೇಳಿದಾಗ ಆಗಿರಲಿಲ್ಲ, ಮಗು ತುಂಬ ಚಿಕ್ಕದಿತ್ತು ಆ್ಯಂಡ್ ನಮ್ಮ ಪರಿಸ್ಥಿತಿಗಳು ಬೇರೆ ಬೇರೆ ಥರ ಆಯಿತು. ನನಗೆ ಮಗ ತುಂಬ ಚಿಕ್ಕವನಿದ್ದಾಗ ಸೊ ಎಲ್ಲೂ ಹೋಗಬಾರ್ದು, ಅವನ ಆರೈಕೆ ಮಾಡ್ಬೇಕು ಅನ್ನೋದು ಮಾತ್ರ ಆಯಿತು. ಹಾಗಾಗಿ ಒಂದಿಷ್ಟನ್ನೆಲ್ಲ ರಿಜೆಕ್ಟ್ ಮಾಡಿದ್ವಿ. ಬಟ್ ಈಗ ಹಂಗಾಗಲಿಲ್ಲ. ಓಕೆ, ನಿನಗೂ ಆಫ್ಟರ್ ಅ ಲಾಂಗ್ ಟೈಮ್ ಮಾಡ್ದಂಗೆ ಆಗುತ್ತೆ, ಮಗುಗೂ ಒಂದು ಹೊಸ ವೇದಿಕೆ ಇದು ಅಂತ ಹೇಳಿ ಒಟ್ಟಿಗೆ ಒಪ್ಕೊಂಡು ಇಮಿಡಿಯೇಟಾಗಿ ವಿ ಟಿ ಶೂಟ್ ಆಯಿತು. ಓಕೆ, ಒಂದು ಸ್ವಲ್ಪ ಟೈಮ್ ಇಂಡಸ್ಟ್ರಿಯಿಂದ ಏನಂದರೆ ಗ್ಯಾಪ್ ತೊಗೊಂಡಿದ್ರಿ. ಸೊ ಆ ಟೈಮಲ್ಲಿ ನಿಮಗೆ ಆಫರ್ಗಳು ಬರ್ತಾ ಇದ್ವಾ? ಆ್ಯಕ್ಚುಲಿ ತುಂಬ ಬಂತು. ಎಷ್ಟೊಂದು ಮಾಡಬೇಕಾಗಿತ್ತು. ಏನಕ್ಕೆ ಮಾಡಲಿಲ್ಲ ಅನ್ನೋ ಕಾರಣ ತುಂಬ ಜನಕ್ಕಿದೆ. ನನಗಾಗಿದ್ದು ಪ್ರೀಮೆಚ್ಯೂರ್ ಬೇಬಿ. ಆ್ಯಂಡ್ ನೀವು ಪ್ರೀಮೆಚ್ಯೂರ್ ಬೇಬಿನ ಸಾಕೋದು ಅಷ್ಟೊಂದು ಈಸಿ ಅಲ್ಲ. ಸಾಮಾನ್ಯವಾಗಿ ನಾವು ತಾಯ್ದಿರಾದಾಗ ಮಕ್ಕಳಿಗೆ ನಾವು ಫುಲ್ ಟೈಮ್ನ ಕೊಡಬೇಕಾಗತ್ತೆ. ಒಂದ್ಸಲ ನಾವು ಮದರ್ಹುಡ್ನ ಮಿಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಆಮೇಲೆ ಮತ್ತೆ ಸಿಗೋದಿಲ್ಲ. ಅದು ನನಗೆ ಅದೆಲ್ಲ ತುಂಬ ತಲೆಯಲ್ಲಿತ್ತು. ಅದರಲ್ಲೂ ಅವನಿಗೆ ತುಂಬ ಟೈಮ್ ಕೊಡಬೇಕು. ಸೊ ನಂಗೆ ಅದ್ರ ಜೊತೆ ನನ್ನ ಗಂಡ ತುಂಬ ಸಪೋರ್ಟ್ ಮಾಡೋದು. ಅದೇ ಟೈಮಲ್ಲಿ ಈ ಕರೋನಾ ಅನ್ನೋದು ಪ್ಯಾಂಡಮಿಕ್ ಸಿಚುವೇಶನ್ ಎಲ್ಲರಿಗೂ ಗೊತ್ತಿದೆ ಹೆಂಗೆ ಬಂದು ಒದಗ್ತು ಅಂತ ಹೇಳಿ. ಬೇಡ ರಿಸ್ಕು, ಆದಷ್ಟು ಮಗು ಜೊತೆಗಿದ್ದು ಅವನ ಆರೈಕೆ ಮಾಡೋದು ಬೆಟರ್ ಅಂತ ಹೇಳಿ ಆಲ್ಮೋಸ್ಟ್ ತುಂಬ ಟೈಮೇ ಆಗೋಯ್ತು ನಾನು ಬ್ರೇಕ್ ತೊಗೊಂಡು. 10 years ಪ್ಲಸ್ ಆಯಿತು. ಇಲ್ಲ, ಅದಾಗ್ತಿದಂಗೆ 10 ಆಗಿಲ್ಲ, ಐ ಥಿಂಕ್ 7 ಅಂತ ಅನ್ಕೋತೀನಿ. ಮಧ್ಯದಲ್ಲಿ ಒಂದು ಆಸೆ ಅಂತ ಒಂದು ಸೀರಿಯಲ್ ಬಂತು. ಒಂದು ಸ್ಮಾಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದೆ. ಕಾರಣಾಂತರಗಳಿಂದ ನಂಗೆ ಅದನ್ನು ತುಂಬ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದನ್ನು ಡಿಸ್ಕಂಟಿನ್ಯೂ ಮಾಡಿದೆ. ಅದ್ರ ಮಧ್ಯದಲ್ಲಿ ಒಂದಿಷ್ಟು ಸಿನಿಮಾ ಡಬ್ಬಿಂಗ್ಗಳೆಲ್ಲ ನಡೀತಾನೆ ಇರುತ್ತೆ. ಆ್ಯಂಡ್ ಇನ್ನೊಂದು ಸಿನಿಮಾ ಮಾಡಿದೆ, ಆರ್ಟ್ ಮೂವಿ ಮಾಡಿದೆ. ಅದು ರೀಸೆಂಟಾಗಿ ರಿಲೀಸ್ ಆಯಿತು. ಅದಾದಮೇಲೆ ನಾನು ಈ ಶೋ ಒಪ್ಕೊಂಡಿದ್ದು. ನೆಕ್ಸ್ಟ್ ಇವಾಗಲೂ ಆಫರ್ ಬರ್ತಾ ಇದೆಯಾ? ಆ್ಯಕ್ಚುಲಿ ಬರ್ತದೆ. ಯಾವುದೋ ಒಂದಿಷ್ಟು ಸಿನಿಮಾಗಳು ಬರ್ತಾ ಇದೆ. ನನಗೆ ಅಷ್ಟೊಂದು ಸಿನಿಮಾ ಮಾಡೋ ಆಸಕ್ತಿ ಇಲ್ಲ, ಸಿನಿಮಾ ನೋಡೋ ಆಸಕ್ತಿ ಸಿಕ್ಕಾಪಟ್ಟೆ ಇದೆ. ಸ್ವಲ್ಪ ಆರ್ಟ್ ಮೂವಿ ಕಡೆ ಒಲವಿದೆ. ಆರ್ಟ್ ಮೂವಿ ಅಂಥದ್ದು ಏನಾದರೂ ನಾನು ಇಷ್ಟೊಳಗಡೆ ಮಾಡಿದ್ದೆಲ್ಲ ಬರೀ ಆರ್ಟ್ ಮೂವಿನೇ. ಸೊ ಕಮರ್ಷಿಯಲ್ ಸಿನಿಮಾ ಮಾಡಬಾರ್ದು ಅಂತಲ್ಲ, ಅದೇ ನನಗೆ ಸೂಟ್ ಆಗುವಂತಹ ಪಾತ್ರ ಬಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಈಗ ಯಾವುದೋ ಒಂದು ಮಾತುಕತೆ ಆಗಿದೆ, ಅದು ನನಗೆ ಓಕೆ ಆಯಿತು ಅಂದರೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಆ್ಯಂಡ್ ಮಾಡೋ ಆಸಕ್ತಿನೂ ಇದೆ. ಓಕೆ, ನೀವು ಸಿಕ್ಕಾಪಟ್ಟೆ ಫೇಮ್ ಕ್ರಿಯೇಟ್ ಮಾಡಿದಂಥ ಅಂದರೆ ಅಶ್ವಿನಿ ನಕ್ಷತ್ರ, ಅದು ಭಾವನ ಅನ್ನೋ ಪಾತ್ರ. ಸೊ ಇವಾಗಲೂ ನಿಮ್ಮನ್ನು ಎಲ್ಲಾದರೂ ಭಾವನ ಅನ್ನೋ ರೀತಿಯಲ್ಲಿ ಗುರುತಿಸ್ತಾರಾ? ಓ ಖಂಡಿತವಾಗ್ಲೂ. ಅದಕ್ಕೂ ಮುಂಚೆ ನಾನು ಸಾಕಷ್ಟು ಸೀರಿಯಲ್ಗಳನ್ನು ಮಾಡಿದ್ದೀನಿ. ನನ್ನ 15 ವರ್ಷದ ಕಿರುತೆರೆ ಪಯಣದಲ್ಲಿ ಏನಿಲ್ಲ ಅಂದ್ರೂ 20ಕ್ಕೂ ಹೆಚ್ಚು ಸೀರಿಯಲ್ಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಆ ಪೀರಿಯಡಲ್ಲಿ ಈಗ ಬಂಗಾರ ಅಂತ ಒಂದಿಷ್ಟು ಜನಕ್ಕೆ ಮಾತ್ರ ನೆನಪಿದೆ. ಅಂಥ ಪೀರಿಯಡಲ್ಲಿ ಅದೊಂಥರ ಒಳ್ಳೆ ಹೆಸರು ಕೊಟ್ಟಂಥ ಸೀರಿಯಲ್ ಬಂಗಾರ, ಸಾವಿತ್ರಿ, ಅಮ್ಮ ನಿನಗಾಗಿ, ಸೊ ಕೋಗಿಲೆ, ಈ ಥರದ್ದೆಲ್ಲ ತುಂಬ ಕೊಡ್ತು. ಬಟ್ ಒಂದೇ ಸಲ ನನಗೆ ರೆಕಗ್ನೈಸ್ ಆಗಿದ್ದು ಅದೇ 20 ಸೀರಿಯಲ್ಗೂ ಸಮಾಗಿ ನಿಂತಿದ್ದು ಅಶ್ವಿನಿ ನಕ್ಷತ್ರ ಆಗೋದು. ಬಿಕಾಸ್ ಇದು ಬಂದಂಥ ಸಮಯದಲ್ಲಿ ಒಂದು ಹೊಸ ಕತೆ ಥರ ಕಾಣಿಸೋಕೆ ಶುರುವಾಯಿತು. ಸೊ ಹಾಗಾಗಿ ಜನ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡ್ರು. ಅದೇ ತುಂಬ ರೆಕಗ್ನೈಸ್ ಮಾಡೋದು ನನ್ನನ್ನು ಅದೇ ಕ್ಯಾರೆಕ್ಟ್ರಲ್ಲಿ, ಭಾವನಾ. ಹೌದು ಹೌದು. ಓಕೆ ಸರ್, ಇವಾಗ ನಾನು ನಮ್ಮ ರಿಯಾಲಿಟಿ ಶೋಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ, ಯಾವ್ದಾದ್ರು ಒಂದು ಅದ್ಭುತ ಕ್ಷಣ ಇವಾಗಲೂ ನೆನಪಾಗಿ ಉಳಿಯೋದಂದ್ರೆ ಯಾವುದು? ಡ್ಯಾನ್ಸ್. ಫ್ಯಾಮಿಲಿ ರೌಂಡ್, ಎಲ್ಲ ಫ್ಯಾಮಿಲಿಯವ್ರು ಬಂದಿರೋದು. ಅದು ಫ್ಯಾಮಿಲಿ ಆಕ್ಚುಲಿ ಅದು ಯಾವಾಗಲೂ ನಾವು ಫ್ಯಾಮಿಲಿ ಜೊತೆ ಅಟ್ಯಾಚ್ಡ್ ಆಗಿದ್ದೀವಿ. ಅಲ್ಲಿಗೆ ಬಂದಿದ್ದು ಅಂತ ಸ್ಪೆಷಲ್ ಅಲ್ಲ, ಬಟ್ ಯಾವಾಗಲೂ ಅಟ್ಯಾಚ್ಡ್ ಇರೋದ್ರಿಂದ ನಾವೇನು ದೂರ ಇರಲಿಲ್ಲ. ಅಕೇಶನ್ ನಾವು ಮೀಟ್ ಮಾಡ್ತಿದ್ದೀವಿ, ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಆಗಿ. ಬಟ್ ಅದಕ್ಕೆ ನನ್ನ ಲೈಫಲ್ಲಿ ಎಕ್ಸ್ಪೆರಿಮೆಂಟಲ್ ಡೇಸ್ ಮತ್ತೆ ತುಂಬಾ ಸ್ಪೆಷಲ್ ಡೇ ಅಂದ್ರೆ ಅದು ಡ್ಯಾನ್ಸ್ ಮಾಡಿದೆ ಸ್ಪೆಷಲ್ ಡೇ. ಯಾವ್ದು ಲೈಫಲ್ಲಿ ಮಾಡಿಲ್ಲ, ಅದು ಆ ಸ್ಟೇಜಲ್ಲಿ ಮಾಡಿದ್ವಿ. ಆ ಸ್ಟೇಜಲ್ಲಿ ಮಾಡಿಸಿದ್ದು. ಅದು ಏನಂದ್ರೆ ಆ ಥರ ಡ್ರೆಸ್ಗಳು ಹಾಕ್ಸಿದ್ವಿ. ಈವನ್ ನನ್ನ ಡ್ರೆಸ್ ಸ್ಟೈಲು ಸ್ವಲ್ಪ ತುಂಬಾ ಸಿಂಪಲ್ ಆಗಿರುತ್ತೆ. ಆದ್ರೆ ಅಲ್ಲಿ ಏನಾಯ್ತು, ಎಕ್ಸಾಂಪಲ್ ಈಗ ರೀಸೆಂಟ್ ಲಾಸ್ಟ್ ಡ್ಯಾನ್ಸ್ ಅಂದ್ರೆ ಇದು ಸದಾ ನಿನ್ನ ಕಣ್ಣಲ್ಲಿ, ಕವಿರತ್ನ ಕಾಳಿದಾಸದು. ಬಟ್ ನಾನೇನ್ರೆ ಬರೀ ಡ್ಯಾನ್ಸ್ ಮಾಮೂಲು ಇದು ಕಾಸ್ಟ್ಯೂಮ್ಸ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅಲ್ಲಿ ನೋಡಿದ್ರೆ ಆ ಡ್ರೆಸ್, ಆ ಕಿವಿ ಓಲೆ, ಆ ಕೈಗೆ ಉಂಗ್ರ, ಆ ಸರ, ಜುಬ್ಬದಾರಿ, ಅದು ನನ್ನ ಲೈಫ್ ಅಲ್ಲೇ ಆ ತರ ಡ್ರೆಸ್ಗಳನ್ನ ಹಾಕಿರ್ಲಿಲ್ಲ.
ಯಾಕಂದರೆ ಇವರು ಬೇರೆಯವ್ರ ಲೈಫ್ಗೆ ಕಂಪೇರ್ ಮಾಡಿದಾಗ ಈ ಅಡ್ವೊಕೇಟ್ ಅನ್ನೋ ವೃತ್ತಿ ಜೀವನದಲ್ಲಿ ಅವರೊಂದು ಬಿಳಿ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ಏನು ಕರಿ ಕೊಟ್ಬಿಟ್ರೆ ಅವ್ರು ಇನ್ನೇನು ನೋಡಲ್ಲ. ಆಲ್ಮೋಸ್ಟ್ ಬೆಳಗ್ಗೆಯಿಂದ ರಾತ್ರಿ ತನಕ ಆ ಥರ ಡ್ರೆಸ್ಗಳಲ್ಲೇ ಅವರು ಇರೋವಂಥವ್ರು ಆಗಿರ್ತಾರೆ. ಅಪರೂಪಕ್ಕಾದ್ರೂ ಅವರನ್ನವರು ಒಂದು ವೃತ್ತಿಯಲ್ಲಿ ತೊಡಗಿಸ್ಕೊಂಡಾಗ ತುಂಬ ವೇಷಭೂಷಗಳನ್ನು ಚೇಂಜ್ ಮಾಡ್ಕೊಂಡು ಅವ್ರು ಇರೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರಿಗೆ ಬಹುಶಃ ಇವ್ರು ಹೇಳ್ದಂಗೆ ನಾವು ಫ್ಯಾಮಿಲಿ ಆಗಲಿ ಮತ್ತೊಂದಾಗಲಿ ನಾವು ಎಲ್ಲದರಿಂದ ಯಾರಿಂದನೂ ನಾವು ದೂರ ಇರಲ್ಲ, ಎಲ್ಲರ ಜೊತೆ ನಾವು ಅಟ್ಯಾಚಡ್ ಆಗಿರ್ತೀವಿ. ಸಮ್ ಮೆಮೊರೀಸ್ ನಮ್ಗೆ ಯಾವತ್ತೂ ಹೋಗಲ್ಲ, ನಮ್ಮ ತಲೆಯಲ್ಲಿ ಅದೊಂಥರ ರೀಕಲೆಕ್ಟ್ ಅನ್ನೋ ಥರದಲ್ಲಿ ಇದ್ದೇ ಇರುತ್ತೆ. ಆದರೆ ಅವ್ರಿಗೆ ಡ್ಯಾನ್ಸ್ ಅನ್ನೋ ತುಂಬ ಹೊಸತೆ, ಅವ್ರಿಗೆ ಬಹುಶಃ ಯಾವಾಗಲೂ ಮರೆಯೋಕೆ ಆಗಲ್ಲ ಅಂತ ಅನ್ಸುತ್ತೆ. ಎಲ್ಲ ಮೊದಲುಗಳಿಗೆ ವೇದಿಕೆ ಅದು ನನಗೆ. ಎಲ್ಲ ಮೊದಲುಗಳು ಎಲ್ಲ ಒಂದು ರೀತಿಲಿ ಡ್ಯಾನ್ಸ್ ಇರ್ಬೋದು, ಫ್ಯಾಮಿಲಿ ಜೊತೆ ಆ ಟೈಮ್ ಇದೆಯಲ್ಲ ಒಂಥರ ಪನ್ನಿಯಾಗಿ ಟೈಮ್ ಸ್ಪೆಂಡ್ ಮಾಡಿದಿರ್ಬೋದು, ಮತ್ತೆ ಅದರ್ ಕಂಟೆಸ್ಟೆಂಟ್ ಏನಿದ್ರು ಆ ಒಂದು ಅವ್ರ ಜೊತೆಗೆ ಮಿಂಗಲ್ ಆಗಿದ್ದು ಅದು ತುಂಬಾ ಅದು ಮರೀಲಿಕ್ಕಾಗಲ್ಲ. ಎಲ್ಲ ಹೊಸತನಗಳು ಅವೆಲ್ಲ. ಹಾಗಾಗಿ ಫಸ್ಟ್ ಅಪ್ರೋಚ್ ಬಂದಾಗ ನನ್ನ ಕೈಲಿ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದ್ದಿದ್ಯಾ ನಿಮಗೆ? ಇಲ್ಲ, ನನಗೆ ಆಗೇನು ಅನ್ಸ್ಲಿಲ್ಲ. ಯಾಕಂದ್ರೆ ಇವಳು ಆರ್ಟಿಸ್ಟ್ ಆಗಿರೋದ್ರಿಂದ ಅವಳು ಮಾಡೇ ಮಾಡ್ತಾರೆ. ಜಸ್ಟ್ ನಾನು ಅವಳ ಜೊತೆಗೆ ಪುಷ್ ಅಪ್ ಮಾಡೋದು ಅಷ್ಟೇ ನಂದು ಕರ್ತವ್ಯ ಆಗಿತ್ತು ಅಷ್ಟೇ. ಹಾಗಾಗಿ ಎಸ್ ಆಗ್ಲಿ ಅವಳು ಇದ್ದಾಳೆ ಕಣ್ಕೊಂಬರೇ ನಂದು ಒಬ್ಬಂದೇ ಆಗಿದ್ರೆ ನಾನು ಯೋಚನೆ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಒಂದು ಬ್ಯಾಲೆನ್ಸಿಂಗ್ ನಡೆಯುತ್ತೆ ಅಲ್ಲಿ ಅನ್ನೋದಕ್ಕೆ. ಇವ್ರು ಹೇಳಿದಾಗ ನೀವು ಪಟ್ಟಂತ ಒಪ್ಕೊಂಡ್ರಿ? ಆಕ್ಚುಲಿ ಅವಳು ನೋಡು ನಿನ್ಗೆ ಕಷ್ಟ ಆಗುತ್ತಾ ಅಂದ್ಲು, ನನ್ ಬಿಟ್ಬಿಡು ನಿನ್ಗೆ ಇಷ್ಟ ಅಲ್ವಾ ಹೋಗೋಣ ಅಂದೆ ಅಷ್ಟೇ. ಇಲ್ಲ, ನನಗೆ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟ್ ಇತ್ತು. ಇಷ್ಟು ಸಮಯದಲ್ಲಿ ನನ್ನ 15 ವರ್ಷದ ಜರ್ನಿ ಕೆರಿಯರಲ್ಲಿ ಇವರನ್ನು ನನಗೆ ಕರ್ಕೊಂಡು ಹೋಗಿ ತೋರಿಸೋದಕ್ಕೆ ಅಷ್ಟೊಂದು ನಂಗೆ ಅವಕಾಶ ಎಲ್ಲೂ ಸಿಕ್ಕಿರಲಿಲ್ಲ. ಒಂದು 2-3 ಕುಕ್ಕಿಂಗ್ ಶೋಗಳಲ್ಲಿ ನನ್ನ ಜೊತೆಗೆ ಬಂದಿದ್ರು. ಆ್ಯಂಡ್ ಇವಾಗ ಈ ಅವಾರ್ಡ್ ಫಂಕ್ಷನ್ಗಳೆಲ್ಲ ಆಗುತ್ತೆ, ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೋದು. ಆ ಟೈಮಲ್ಲಿ ಬಂದು ಸುಮ್ಮನೆ ಕೂತು ಒಂದಿಷ್ಟು ಟೈಮ್ ಇದ್ದು ಹೋಗೋರು. ಯಾವತ್ತೂ ನನ್ನ ಶೂಟಿಂಗ್ ಸ್ಥಳಕ್ಕೂ ಬಂದವರಲ್ಲ. ಏನಾದರೂ ಸರಿ ಬನ್ನಿ ಒಂದು ನಿಮಿಷ ಕೂತ್ಕೊಳ್ಳಿಲ್ಲ, ನೀವು ಮುಗಿಸ್ಕೊಂಡು ಬಾ ನಾನು ಕಾಯ್ತಾ ಇರ್ತೀನಿ ಕಾರಲ್ಲಿ ಅಂತ ಹೇಳೋರು. ಸೊ ಹಾಗಾಗಿ ನನಗೂ ಇಂಟ್ರೆಸ್ಟ್ ಇತ್ತು ಅದು, ಇವರನ್ನು ನನ್ನ ಮಗನ್ನ ತೋರಿಸ್ಬೇಕು ಅಂತ ಹೇಳಿಬಿಟ್ಟು. ಓಕೆ, ನಿಮ್ಮ ಫ್ಯಾಮಿಲಿಯವರು ಅದೊಂದು ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಫ್ಯಾಮಿಲಿಯವ್ರು ಏನು ಹೇಳಿದ್ರು? ಅವರಿಗೂ ಎಲ್ಲ ಹೊಸದು ಇದೆಲ್ಲ? ಇಲ್ಲ, ತುಂಬ ಅದು ನಿಜವಾಗ್ಲೂ ದೊಡ್ಡ ಟಾಸ್ಕ್ ಆಗಿತ್ತದು. ಯಾಕೆ ಅಂತ ಹೇಳಿದ್ರೆ ನಾನು ಹುಟ್ಟಿ ಬೆಳೆದಿದ್ದು ಮಲೆನಾಡಲ್ಲಿ. ಆಮೇಲೆ ನಂದೊಂಥರ ಟಿಪಿಕಲ್ ಆರ್ಥೋಡಾಕ್ಸ್ ಫ್ಯಾಮಿಲಿ. ನಾನು ಇಂಡಸ್ಟ್ರಿಯಲ್ ಇದ್ದೀನಿ ಅಂತಂದರೆ ಅಷ್ಟೊಂದು ಸಪೋರ್ಟ್ ಅಂತ ಏನು ನನಗಿರಲಿಲ್ಲ. ನಮ್ಮ ಅಕ್ಕನ ಸಪೋರ್ಟ್ ಬಿಟ್ಟರೆ ನಮ್ಮ ತಂದೆಯವ್ರಿಗಂತೂ ಅಷ್ಟಕ್ಕಷ್ಟೇ. ನಾನು ಒಂದು ಸೀರಿಯಲ್ ಮಾಡಿದ್ಮೇಲೆ ನಮ್ಮ ತಂದೆ ಗೊತ್ತಾಗಿದ್ವು, ಇವಳು ಮಾಡ್ತಿದ್ದಾಳೆ, ಇಂಡಸ್ಟ್ರಿಯಲ್ಲಿ ಇದ್ದಾಳೆ ಅಂತೇಳಿ. ಅಲ್ಲಿ ತನಕ ನಾನು ಹೇಳೇ ಇಲ್ಲ. ನಾನು ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಆ್ಯಂಕರಿಂಗ್ ಟ್ರೈ ಮಾಡ್ತಿದ್ದೀನಿ, ಈ ಥರ ಹೇಳ್ಕೊಂಡೇ ಕಾಲ ಕಳೆದ್ಬಿಟ್ಟಿದ್ದೀನಿ. ಸೊ ನಮ್ಮ ತಾಯಿಯವರು ಓಕೆ ಬೇಕಾ, ಮದುವೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಹಾಗೆ ಹೀಗೆ ಈ ಥರದ್ದೆಲ್ಲ ಒಂದಿಷ್ಟು ಖ್ಯಾತೆಗಳಿತ್ತು. ಆ್ಯಂಡು ನಾನು ನೋಡಿದ ಹಾಗೆ ಮಲೆನಾಡವರು ಅಷ್ಟೊಂದು ಟಿ ವಿಗೆ ಅಂಟ್ಕೊಂಡಿರೋ ಜನ ಅಲ್ಲ. ಅಲ್ಲಿ ಇರೋದೇ ರೈತಾಪಿ ಜೀವನ, ಪ್ರತಿಯೊಬ್ಬರದ್ದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಜೀವನ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ಅದರಲ್ಲೇ ಡಿಪೆಂಡ್ ಆಗಿರ್ತಾರೆ, ಮುಳುಗಿರ್ತಾರೆ. ಸಂಜೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದೋಗ್ಬಿಡತ್ತೆ. ಆಮೇಲೆ ಎಲ್ಲರದು ಕಾಡು ಪ್ರದೇಶ ಜನಾಂಗಗಳಲ್ಲೆಲ್ಲ ಇರೋರು, ಎಲ್ಲೆಲ್ಲೋ ದೂರ ಮನೆ ಇರುತ್ತೆ. ಒಂದು 7:30-8 ಅವ್ರು ಟಾಸ್ಕ್ ಮುಗಿಸ್ಕೊಂಡ್ಬಿಟ್ಟು ಒಂದು 8 ಮಲ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಅಷ್ಟೊಂದು ಈಗ ಎಲ್ಲೋ ಸ್ವಲ್ಪ ಜನರೇಷನ್ ಮುಂದುವರಿತಾ ಆಗೊಂದು ಈಗೊಂದು ಸೀರಿಯಲ್ಗಳೆಲ್ಲೋ ಸ್ವಲ್ಪ ನೋಡ್ತಾರೆ. ನಾನು ನೋಡ್ದಂಗೆ ನಮ್ಮ ತಾಯಿ ಅಂತೂ ಬಹುಶಃ ಸಿನಿಮಾನೇ ನೋಡಿಲ್ಲ ಅನ್ಸುತ್ತೆ. ಯಾವುದಾದ್ರೂ 10 ನಿಮಿಷ ಅವರನ್ನು ಕೂರಿಸೋದೇ ತುಂಬ ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ನಮ್ಮ ತಂದೆಯವರಂತೂ 24/7 ನ್ಯೂಸ್ ಓಡ್ತಾ ಇರುತ್ತೆ ನಮ್ಮ ಮನೇಲಿ. ಬಹುಶಃ ನಮ್ಮನೇ ಒಂದು ಚಾನಲ್ ಆಗಿ ಮಾಡ್ಕೊಂಡ್ಬಿಡ್ಬೋದು ಅನ್ಸುತ್ತೆ, ಅಷ್ಟು ನೋಡ್ತಾರೆ. ಆಯ್ತಾ, ಅದು ನೋಡ್ತಾ ಇರ್ತಾರೆ ನ್ಯೂಸ್ ಚಾನಲ್ಗಳನ್ನ. ಅದು ಬಿಟ್ಟರೆ ಅವ್ರು ನೋಡಿದ್ದು ಒಂದು ಕ್ರಿಕೆಟ್. ಅವರೆಲ್ಲ ಬಹುಶಃ ಯಾವತ್ತೂ ನಾನು ಸೀರಿಯಲ್ಗಳನ್ನು ಒಂದು ಎಪಿಸೋಡ್ ಕೂಡ ನೋಡಿಲ್ಲ ಅಂತ ಅನ್ಸುತ್ತೆ. ಹಾಗೆ ಅಂಥವ್ರನ್ನ ನಾನು ಸ್ಟೇಜ್ ಮೇಲೆ ಕರ್ಕೊಂಡು ಬರೋದಿತ್ತಲ್ಲ, ಅದು ನಿಜವಾಗ್ಲೂ ನನಗೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಆ್ಯಂಡ್ ಅದು ಸರ್ಪ್ರೈಸ್ ರೌಂಡ್, ನನಗೆ ಹೇಳ್ದೇನೆ ಇವರೆಲ್ಲ ಮಾಡಬೇಕಾಗಿತ್ತು. ಇಲ್ಲ, ಈವನ್ ನನಗೂ ಗೊತ್ತಿರಲಿಲ್ಲ. ಅವ್ರು ಅಂದರೆ ಪಾಪ ಹೇಳೋದಲ್ಲ, ಯಾರು ಮ್ಯಾನೇಜಿಂಗ್ ಮಾಡ್ತಾ ಇದ್ರಲ್ಲ ಆ ಚಾನಲ್ನಲ್ಲಿ, ಅವ್ರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡಿದ್ರು ಅಂತಂದ್ರೆ, ನಾವು ಕಂಟೆಸ್ಟೆಂಟ್ ಆಗಿದ್ದು ನಮಗೆ ಗೊತ್ತಿರಲಿಲ್ಲ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದು ನಿಜ ಈಸಿ ಅಲ್ಲ. ಯಾಕೆ ಅಂದ್ರೆ ನಮ್ಮೂರಲ್ಲಿ ಏನ್ ಗೊತ್ತಾ ವಾಡಿಕೆ, ನೀನ್ ಏನಾದ್ರೂ ಮಾಡ್ಕೋ ಗುರು, ನನ್ನ ಕೆಲಸ ಇವತ್ತು ಅಡಿಕೆ ಕೊಯ್ಲಿದೆ, ನನ್ನ ಗದ್ದೆ ಕೊಯ್ಲಿದೆ, ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಅಲ್ಲಿಗೆ ಬರಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಗದ್ದೆ ಕೊಯ್ಲು ನಡೀತಾ ಇತ್ತು ಪ್ರತಿಯೊಬ್ರು ಮನೇಲೂ. ಮತ್ತೆ ನಮ್ಮ ಊರ್ ಕಡೆ ಎಲ್ಲ ಅಲ್ಲಿ ಒಂದು ವಾಡಿಕೆ, ಈ ಮಂಗಳಗೌರಿ ಶುಕ್ರಗೌರಿ ಅಂತ ತುಂಬಾ ಮಾಡ್ತಾರೆ. ಅದ್ ಎಂಥದ್ದೇ ಫಂಕ್ಷನ್ ಕೋಟಿ ಕೊಡ್ತೀನಿ ಅಂದ್ರೆ ಅವ್ರ ಮನೆ ಬಿಟ್ಟು ಜಪ್ಪಯ್ಯ ಅಂದ್ರೂ ಬರಲ್ಲ. ಅವ್ರದ್ದು ಉಪವಾಸ ಆರೋತ ಆ ಥರದ್ದು ಏನೇನೋ ಇರುತ್ತೆ. ಅಂತ ಟೈಮಲ್ಲಿ ಅವರನ್ನೆಲ್ಲ ಕೂಡ ಹಾಕಿ, ಅದರಲ್ಲೂ ನನ್ನ ಅಪ್ಪನ ಮನೆ ಕಡೆ 5ನೇ ಜನರೇಷನ್, ನಾನು ಅಜ್ಜಿ ಇವಾಗ, ಆಯ್ತಾ. ಸೊ ಆ 5ನೇ ಜನರೇಷನ್ ಎಲ್ಲ ಕೂಡ ಹಾಕ್ಬಿಟ್ಟು ನನ್ನ ಅಮ್ಮನ ಕಡೆ ಅಪ್ಪನ ಕಡೆ ಎರಡೂ ಫ್ಯಾಮಿಲಿನ ಕೂಡಿಸಿ ಅದು ಕರ್ಕೊಂಡು ಬರೋದು ನನಗೊಂದ್ಸಲ ನಿಜವಾಗ್ಲೂ ಶಾಕ್ ಆಯ್ತು. ಯಪ್ಪ ಎಂತ ದೊಡ್ಡ. ಆಕ್ಚುಲಿ ಚಾನಲಲ್ಲಿ ಅದೊಂದು ತುಂಬಾ ಖುಷಿ ಆಗತ್ತೆ. ನಮ್ಗೆ ಅನ್ಸ್ಬೋದು ನಾವು 1000 ಕಮೆಂಟ್ ಮಾಡ್ತೀವಿ ಒಂದು ಕೂತ್ಬಿಟ್ಟು ಹಂಗೆ ಹಿಂಗೆ ಅಂತ, ಬಟ್ ಅದ್ರ ಹಿಂದೆ ಅವ್ರದ್ದು ಶ್ರಮ ಸಾಕಷ್ಟು ಇರುತ್ತೆ. ಅದೇ ಹೇಳಿದ್ನಲ್ಲ, ಎಕ್ಸಾಂಪಲ್ ನಂದೇ ತಗೊಳ್ಳಿ,
ನನ್ನ ಫ್ಯಾಮಿಲಿಯವರೆಲ್ಲ ಅಷ್ಟೊಂದು ಈ ಟಿ ವಿ, ಇವಾಗ ನಾನೇನೋ ಸೀರಿಯಲ್ ಮಾಡ್ತಿದ್ಯಾ ಆ ಥರ, ಅದೇ ನನ್ನ ಗಂಡನ ಮೇಲೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್, ಅಡ್ವೊಕೇಟ್ ಹಂಗೆ advocate ಅಂತ. ಹಾ, ಅಂದ್ರೆ ಆ ಥರದ್ದು ಅಷ್ಟೊಂದೆಲ್ಲ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಬೇಗ ಮಲಗಬೇಕು, ಬೇಗ ಎದ್ದೇಳಬೇಕು, ಬೇಗ ಸ್ನಾನ ಪೂಜೆ, ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಆಗ್ಬೇಕು. ಆಮೇಲೆ ಮಿಕ್ಕಿದ್ದು ಸಿನಿಮಾ. ನಮ್ಮ ಊರಲ್ಲಿ ಒಂದೇ ಥಿಯೇಟರ್ ಇರೋದು ಕನ್ನಡ ಸಿನಿಮಾದ್, ನಂಬ್ತೀರಾ? ಅದು ಯಾವಾಗ ಸಿನಿಮಾಗಳು ಬರುತ್ತೋ, ಯಾವಾಗ ಹೋಗುತ್ತೋ, ಬೇಜಾರಾಗ್ಬಿಡುತ್ತೆ ನಮ್ಮೂರು ನೋಡ್ಬಿಟ್ರೆ. ಸಿನಿಮಾ ನೋಡೋರೇ ಕಡಿಮೆ ಅನ್ಸುತ್ತೆ. ಕಮ್ಮಿ. ನಾನು ಅಬ್ಸರ್ವ್ ಮಾಡ್ದಂಗೆ, ನಾನು ಅಲ್ಲಿ 20 ವರ್ಷ ಕಾಲ ಕಳೆದಿದ್ದೀನಿ. ನನ್ನ ವಿದ್ಯಾಭ್ಯಾಸ ಮುಗ್ದಿದ್ದೆಲ್ಲ ನಮ್ಮೂರಲ್ಲೇ. 20 ವರ್ಷದ ತನಕನೂ 2 ಥಿಯೇಟರ್ ಇದ್ದಿದ್ದು. ನಾನು ಸಾಗರ ಬಿಟ್ಟ ಮೇಲಂತೂ ಒಂದು ಥಿಯೇಟ್ರಿಗೆ ಬಂದು ನಿಂತಿದೆ. ಆ ಒಂದು ಥಿಯೇಟರಲ್ಲೂ ಅದು ಯಾವಾಗಲೂ ಸಿನಿಮಾ ರಿಲೀಸ್ ಆಗತ್ತೆ. ಅದು ಕೂಡ ಇರತ್ತೋ ಇರಲ್ವೋ ನನಗೆ ಡೌಟ್. ಅಂದರೆ ಅಷ್ಟು ನಾನು ನೋಡ್ದಂಗೆ ಜನ ತುಂಬ ಕಮ್ಮಿ ಮಲೆನಾಡವರು. ಅದೇ ಅವ್ರದ್ದಾಯ್ತು, ಅವ್ರದ್ದೇನೋ ಕೆಲಸ ಆಗೋಯ್ತು, ಅವ್ರದ್ದೊಂದು ಊರಾಗೋಯ್ತು ಅಷ್ಟೇ. ಮಳೆ ಬಂತ, ಬಿಸಿಲು ಬಂತ, ಜೀವನ. ಅದೊಂಥರ ಖುಷಿ ಆಗುತ್ತೆ ಅವ್ರದೇ ಪ್ರಪಂಚದಲ್ಲಿ ಬದುಕೋದನ್ನ ನೋಡಿದ್ರೆ. ಅದು ತುಂಬ ಟಾಸ್ಕ್ ಆಗಿಬಿಟ್ಟಿತ್ತು ನಿಜವಾಗ್ಲೂ. ಅಂದರೆ ಯಾವತ್ತೂ ಒಂದು ಇಂಟರ್ವ್ಯೂ ಅಂತ ಬಂದಾಗ ಎಷ್ಟೋ ಆರ್ಟಿಕಲ್ಸ್ ಬಂದಿದೆ ಪೇಪರ್ಲಿ, ಅಥವಾ ಎಷ್ಟೋ ಟಿವಿಗಳಲ್ಲಿ ಇಂಟರ್ವ್ಯೂಗಳು ಬಂದಾಗ ನನ್ನ ತಂದೆ ತಾಯಿನ ನನಗೆಲ್ಲೂ ಕರ್ಕೊಂಡು ಬರೋಕ್ಕಾಗಿಲ್ಲ. ಅದು ಸಾಧ್ಯನೂ ಇರಲಿಲ್ಲ ನನಗೆ. ತುಂಬ ಕಷ್ಟ ಆಯಿತು. ಹಂಗಾಗಿತ್ತು. ಅದೊಂಥರ ಖುಷಿ. ಇಲ್ಲ, ಖುಷಿನೇ. ಆ್ಯಂಡ್ ನನಗೆ ಅಜ್ಜಿ ಬದುಕಿದ್ದಾರೆ, ಅವರಿಗೆ 93 ವರ್ಷ. ಅವ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಬರೋದು ತುಂಬ ದೊಡ್ಡ ವಿಷಯ ಆಗಿತ್ತು. ಅವರೆಲ್ಲ ಮಡಿವಂತಿಕೆಲೆ ಈಗಲೂ ಬದುಕ್ತಾ ಇದ್ದಾರೆ. ಸೋಮವಾರ ಆದರೆ ತಿಂಡಿ ತಿನ್ನಲ್ಲ, ಸ್ನಾನ ಮಾಡೇ ತಿನ್ನಬೇಕು, ಇಷ್ಟೇ ಊಟ ಮಾಡಬೇಕು, ಹಿಂಗೆ ಆ ಥರದೊಂದು ಏನೋ ಚೌಕಟ್ಟು ಹಾಕೊಂಡ್ಬಿಟ್ಟಿರ್ತಾರೆ. ಅವ್ರನ್ನೆಲ್ಲ ಕರ್ಕೊಂಬಂದು ಸ್ಟೇಜ್ ಮೇಲೆ ನಿಲ್ಲಿಸೋದು ಬಹಳ ದೊಡ್ಡ ವಿಷಯ ಆಗಿತ್ತದು. ಆ ಮೂಮೆಂಟ್ ಎಲ್ಲ ಇವಾಗಲೂ ಚೆನ್ನಾಗಿರುತ್ತಲ್ಲ ನೋಡಕ್ಕೆ ಎಲ್ಲ. ಅಯ್ಯೋ, ಅದು ಒಂಥರ ಶಾಕ್ ಆಗ್ಬಿಟ್ಟಿತ್ತು. ಆ್ಯಂಡ್ ಒಂಥರ ಅದೇ ಯಾವಾಗ್ಲೂ ಚರಿಷ್ ಮಾಡೋದು ಅಂತಾರಲ್ಲ, ಒಂಥರ ನೆನಪಲ್ಲಿ ಉಳ್ಕೊಳ್ಳೋ ಅಂಥದ್ದು. ನನ್ನ ಪುಸ್ತಕದಲ್ಲಿ ಯಾವಾಗಲೂ ನೆನಪಾಗಿ ಉಳಿಯುವಂತಹ ಪುಟ ಅದು. ಓಕೆ. ಇವಾಗ ಆ ಟೈಮಲ್ಲಿ ಸೀರಿಯಲ್ ಇಂಡಸ್ಟ್ರಿ ಒಂಥರ ಬೇರೆನೇ ಇತ್ತು. ಇವಾಗ ಸೀರಿಯಲ್ ಇಂಡಸ್ಟ್ರಿ ಒಂಥರ ಬೇರೆ. ಅಂದರೆ ಜನ ಸೀರಿಯಲನ್ನು ನೋಡೋ ರೀತಿ ಇರ್ಬೋದು, ಅಥವಾ ಕತೆಗಳಿರ್ಬೋದು. ಸೊ ನಿಮಗೆ ಏನು ಡಿಫ್ರೆನ್ಸ್ ಅನಿಸುತ್ತೆ ಇವಾಗ ನೋಡಿದಾಗ? ವ್ಯತ್ಯಾಸ ಆಗಿದೆ. ನಾನು ಆ ಬ್ರೇಕ್ ತಗೊಂಡು ಎಂಟ್ರಿ ಕೊಟ್ಟಾಗ ನನಗೂ ಸ್ವಲ್ಪ ವ್ಯತ್ಯಾಸ ಕಾಣ್ತು. ಅಂದರೆ ನಿಮಗೆ ಕಥೆಗಳಲ್ಲಿ ಏನೂ ಬದಲಾವಣೆ ಇಲ್ಲ. ಆಗ್ಲೂ ಕೂಡ 1 ಹೀರೋ 2 ಹೀರೋಯಿನ್, ಇಲ್ಲ ಯಾರೋ ಮನೆ ಹಾಳಿ ಅತ್ತೆ, ಇಲ್ಲ ಯಾರೋ ಗಯ್ಯಾಳಿ ಅತ್ತೆ, ಇಲ್ಲ ಇನ್ಯಾರೋ ವಿಲ್ಲನ್, ಇಲ್ಲ ಗಡವಾಣಿ ಅತ್ತೆ, ಈ ಥರದ್ದು ಏನೋ ಒಂದಿಷ್ಟು ಕಥೆಗಳು ಆಗ್ಲೂ ಬರ್ತಿತ್ತು, ಈಗಲೂ ಅದೇ ಬರ್ತಿದೆ. ಬಹಳ ಹೊಸ್ತು ಅಂತ ನಾನು ಏನು ಕಂಡಿಲ್ಲ ನಮ್ಮ ಸೀರಿಯಲಲ್ಲಿ. ಬಟ್ ಅದನ್ನು ಜನ ಅಕ್ಸೆಪ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದು ಸ್ವಲ್ಪ ಟೆಕ್ನಿಕಲಿ ಇಂಪ್ರೂವ್ ಆಗಿದೆ, ನೋಡೋದಕ್ಕೆ ಖುಷಿ ಆಯಿತು. ಆಗ 1 ಕ್ಯಾಮ್ರಾ 2 ಕ್ಯಾಮ್ರಾ, ಈಗ ಆಲ್ಮೋಸ್ಟ್ 3-4 ಕ್ಯಾಮ್ರಾ ಬಂದಿದೆ. ಆ ಥರದ್ದು ಯಾವುದೋ ಒಂದು ಡಾಲಿ ಹಿಂಗೆಲ್ಲ ಯೂಸ್ ಮಾಡ್ತಿದ್ರು. ಕ್ಯಾಮ್ರಾದಲ್ಲಿ ತುಂಬ ಚೇಂಜಸ್ಗಳಾಗಿದೆ. ಆ್ಯಂಡ್ ಹೊಸ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ. ಆ ಥರದ್ದು ಒಂದಿಷ್ಟು ವ್ಯತ್ಯಾಸಗಳನ್ನು ನೋಡಿದೆ. ಅಷ್ಟೇ ಬಿಟ್ಟರೆ ನನಗೆ ಕಥೆಗಳಲ್ಲಿ ಅಂತ ಏನು ತುಂಬ ವ್ಯತ್ಯಾಸ ಕಾಣಲಿಲ್ಲ. ಬಟ್ ನಾನು ಅಬ್ಸರ್ವ್ ಮಾಡ್ದಂಗೆ ಈಗ ಏನಾಗಿದೆ, ಎಲ್ಲ ಸೀರಿಯಲ್ಗಳು, ಇದು ನಾನು ಸೀರಿಯಲ್ ನೋಡಲ್ಲ, ಕೆಲವೊಂದು ಇಂಟ್ಗಳು ನೋಡುವಾಗ, ಪ್ರೊಮೋ ನೋಡುವಾಗ ಅನಿಸ್ತದೆ ಅಂದ್ರೆ, ಹಳೆಯ ಮೂವಿಗಳು ಇದ್ವಲ್ಲ, ಒಂದು 3-4 ಕನ್ನಡ ಮೂವಿಗಳನ್ನ ಸೇರಿಸಿ ಅದರಲ್ಲೊಂದು ಸಬ್ಜೆಕ್ಟ್ ನ ತಗೊಂಡು ಈಗ ಸೀರಿಯಲ್ ಮಾಡ್ತಾ ಇದ್ದಾರೆ. ನೀವು ಟಾಪಿಕ್ ನೋಡಿ ಬೇಕಾದ್ರೆ ಹಳೆಯ ಮೂವಿದ ಸಿಂಕ್ ಇರುತ್ತೆ, ಹೊಸತನ ಏನಿಲ್ಲ. ಹಳೆಯ ಮೂವಿನ ಸೀರಿಯಲ್ ತರದಲ್ಲಿ ಎಲಾಬ್ರೇಟ್ ಆಗಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಬಟ್ ನೋಡೋರ್ ಸಂಖ್ಯೆ ಕಮ್ಮಿ ಆಗಿರ್ಬೋದು ಅಂತ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಬೂಮಿಂಗ್ ಅಲ್ಲಿದೆ. ಇವಾಗ ನೀವು ಕೂತಲ್ಲೇ ಯೂಟ್ಯೂಬಲ್ಲಿ 10 ವಿಡಿಯೋ ನೋಡ್ತೀರಾ, ನಿಮಗೆ ಸೀರಿಯಲ್ ನೋಡೋದಕ್ಕೆ ಎಲ್ಲಿ ಸಮಯ ಸಿಗುತ್ತೆ? ಆಮೇಲೆ ಹಾಕೋ ಪ್ರೋಮೋ ನೋಡ್ಬಿಟ್ಟು ಇದು ಇವತ್ತಿನ ಎಪಿಸೋಡ್ ಇಷ್ಟೇ ಅಂತ ನೀವೇ ಮುಂದಿನ ಹೇಳ್ಬಿಡ್ತೀರಾ. ಹಂಗೆ ಹೇಳೋಂಥ ಪರಿಸ್ಥಿತಿ ಸಂದರ್ಭ ಎಲ್ಲ ನಿಮಗೆ ಉಂಟಾದಾಗ ನೀವು ಎಲ್ಲಿ ಹಾಫ್ ಅನ್ ಅವರ್ ಸೀರಿಯಲ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತೀರಾ? ಸಾಧ್ಯನೇ ಇಲ್ಲ. ಅದ್ರಲ್ಲಿ ಬೇಕಾದ್ರೆ ವ್ಯತ್ಯಾಸಗಳು ಬಹಳಷ್ಟು ಆಗಿದೆ. ಹಿಂದೆ ಎಲ್ಲ ಒಂದು ಬಂಗಾರನೋ ಒಂದು ರಂಗೋಲಿನೋ ಬರ್ಬೇಕಾದ್ರೆ ನಾವೇ ಸಣ್ಣವರಿದ್ವಿ, ರಂಗೋಲಿ ಎಲ್ಲ ಬರ್ಬೇಕಾದ್ರೆ. ಅಂತ ಟೈಮಲ್ಲೆಲ್ಲ ಆ ಅರ್ಧ ಗಂಟೆ ಸೀಮಿತವಾಗಿ ಟಿವಿಗೆ ಅಂತ ಕೊಡ್ತಾ ಇದ್ವಿ. ಆ ಡೂಮ್ ಟಿವಿ ನೋಡೋದೇ ಒಂದು ಮಜಾ. ಊಟ ಮಾಡ್ಕೊಂಡ್ಬಿಟ್ಟು ಹಾಫ್ ಅನ್ ಅವರ್ ಆಡ್ ಬಂದ್ರು ಹಿಂಗೆ ಕುತ್ಕೊಂಡಿರ್ತಿದ್ವಿ. ಈಗ ನಿಮಗೆ ಅಷ್ಟು ಸಮಯ ಇಲ್ಲ, ಆಗಲ್ಲ ಇವಾಗ ನಿಮಗೆ. ಆಮೇಲೆ ಡಿಶ್ ಟಿವಿಗಳು ಹೋಗ್ತಾ ಬಂದಿದೆ. ನಿಮಗೆ ಬೇಕಾಗಿರುವಂತಹ ಪ್ರತ್ಯೇಕವಾದ ಆ್ಯಪ್ಗಳನ್ನು ಹಾಕೋಬಹುದು. ಬೇಕಾದಷ್ಟು ಡಬ್ಬಿಂಗ್ ಸಿನಿಮಾಗಳು ಬರ್ತಾ ಇದೆ. ನಿಮಗೆ ಥಿಯೇಟ್ರಿಗೆ ಹೋಗೋರ ಸಂಖ್ಯೆನೂ ಕಮ್ಮಿ ಆಗ್ಬಿಟ್ಟಿದೆ. ಎಷ್ಟು ಬಹಳ ಯಾಕಂದ್ರೆ ನಿಮಗೆ ಎಲ್ಲದಕ್ಕೂ ಕಾರಣ ಈ ಏನದು 4G 5G, ಬಹುಶಃ ನೆಕ್ಸ್ಟ್ ಬಹುಶಃ 10G ಬಂದ್ಬಿಡುತ್ತೋ ಏನೋ ಗೊತ್ತಿಲ್ಲ. ಆಗ ಕೂತಲ್ಲೇನೆ ಇವಾಗೇನೋ ಮೈಕ್ರೋ ವೆಬ್ ಸೀರೀಸ್ ಬರ್ತಿದಲ್ಲ, ಅವಾಗ ಇನ್ಯಾವ ಸೀರೀಸ್ ಹೋಗಿರತ್ತೋ ಗೊತ್ತಿಲ್ಲ. ಇನ್ನೊಂದು ಕಲಾವಿದರ ಆಯ್ಕೆಯಲ್ಲೂ ಕೂಡ ಅಷ್ಟೇ. ಹಳೆ ಕಲಾವಿದರಿಗೆ ಆ ಟೈಮಲ್ಲಿ ಒಂದು ಸೀರಿಯಲ್ ಮಾಡಿ ಅವರಿಗೆ 4-5 ಸೀರಿಯಲ್ ಮತ್ತೆ ಸಿಗ್ತಾ ಇತ್ತು. ಬಟ್ ಈಗಿನ ಕಲಾವಿದರಿಗೆ ಒಂದು ಸೀರಿಯಲ್ ಆಯ್ತು, ಅಲ್ಲಿಗೆ ಸ್ಟಕ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗಲ್ಲ. ನನಗೂ ಇಷ್ಟೋ ಸಲ ಅನ್ಸಿದೆ,
ಹಿಂದೆ ಒಂದು ಆಯ್ಕೆ ಮಾಡ್ತಾ ಇದ್ರು, ಅವರು ರಂಗಭೂಮಿ ಬೇಸ, ಅವ್ರಿಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡಕ್ ಬರುತ್ತಾ, ಅಥವಾ ಅವ್ರಿಗೆ ಮೆಮೊರಿ ಪವರ್ ಚೆನ್ನಾಗಿದೆಯಾ, ಅವ್ರ ಕ್ಯಾಮ್ರಾದ ಮುಂದೆ ಎಷ್ಟೊತ್ತು ಕುತ್ಕೊಂಡು ಆಕ್ಟ್ ಮಾಡ್ತಾರೆ, ಎಷ್ಟೊತ್ತು ಕುತ್ಕೊಂಡು ನ್ಯಾಚುರಲ್ ಆಗಿ ಅಳ್ತಾರೆ, ಅದನ್ನ ಒಬ್ಬ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕನ್ಸಿಡರ್ ಮಾಡ್ತಾ ಇದ್ರು. ಇವಾಗ ನಿಮ್ಗೆ ಹಂಗಲ್ಲ, ಇಲ್ಲಿ ಇವಾಗ ಬ್ಯೂಟಿ ಮ್ಯಾಟರ್ ಆಗುತ್ತೆ, ಅವರು ನೋಡೋಕೆ ಫ್ರೇಮಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರ, ಅಂಡ್ ಅದು ತಪ್ಪಲ್ಲ, ಅದು ಈಗಿನವ್ರದ್ದು ಒಂದು ಅವರಿಗೂ ಒಂದು ಅವಕಾಶ. ಸೊ ಇವಾಗ ಆ ಪೀರಿಯಡ್ ಅವ್ರದ್ದು ಏನು ಅವಕಾಶ ಇದೆ ಅವ್ರು ಯುಟಿಲೈಸ್ ಮಾಡ್ಕೊಂಡ್ರು, ಈಗ ಬರೋರ್ದು ಏನು ಅವಕಾಶ ಇದೆ ಅವ್ರು ಅದನ್ನ ಈಗ ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ. ಆದರೆ ಅವ್ರುಗಳು ತುಂಬ ದಿನ ಸ್ಟೇ ಆಗ್ತಾ ಇಲ್ಲ. ಏನಕ್ಕೆ ಸ್ಟೇ ಆಗ್ತಾ ಇಲ್ಲ ಅಂದರೆ ಕಲಾವಿದರ ಸಂಖ್ಯೆ ನಿಮ್ಗೆ ಜಾಸ್ತಿ ಆಗಿದೆ. ನೀವು ಒಂದು ಬೀದಿಲಿ ನೋಡ್ಬಿಟ್ರೆ ಪ್ರತಿಯೊಬ್ಬರು ಆ್ಯಕ್ಟರ್, ಯಾಕಂದರೆ ಸೋಷಿಯಲ್ ಮೀಡಿಯಾ ಬಂದಿದೆ, ರೀಲ್ಸ್ ಮಾಡೋರು ಜಾಸ್ತಿ ಆಗಿದ್ದಾರೆ, ರೀಲ್ಸ್ ಮಾಡೋರ್ನೇ ತಂದು ಬಿಗ್ ಬಾಸ್ಗೆ ಹಾಕ್ತಾರೆ. ಸೊ ಅಲ್ಲಿರೋ ನೆಕ್ಸ್ಟ್ ಕಟ್ ಮಾಡಿದ್ರೆ ಸೀರಿಯಲ್ ಸಿನಿಮಾಗೆ ಬರ್ತಾರೆ. ಯಾಕಂದರೆ ಇವಾಗ ವೇದಿಕೆಗಳು ನಿಮಗೆ ಸಾವಿರಾರಿದೆ, ನಿಮ್ಮನ್ನು ನೀವು ಬೂಮ್ ಮಾಡ್ಕೊಬೇಕು ಅಷ್ಟೇ. ಅದು ಬಿಟ್ಟರೆ ನಿಮಗೆ ಹಾಗಾಗಿ ಕಲಾವಿದರಲ್ಲಿ ಒಂದು ಮಾಡಿದ್ಮೇಲೆ ನಿಮಗೆ ಜಾಸ್ತಿ ಆಗ್ತಾ ಇಲ್ಲ ಮಾಡೋದಕ್ಕೆ. ಆ ಥರ ತುಂಬ ನಿಮ್ಗೆ ಏನು ಗೊತ್ತಾ, ಇವಾಗ ಟ್ಯಾಲೆಂಟ್ ಅನ್ನೋದು ಯಾರ ಮನೇನೂ ಸ್ವತ್ತು ಅಲ್ಲ ಅಂತ ಒಂದು ಹೇಳ್ತಿದ್ರು, ಅದು ಪ್ರೂವ್ ಆಗಿದೆ. ಪ್ರತಿಯೊಬ್ಬರಲ್ಲೂ ಟ್ಯಾಲೆಂಟ್ ಇದೆ. ಸೊ ಪ್ರತಿಯೊಬ್ಬರಿಗೂ ವೇದಿಕೆ ಇದೆ, ಎಲ್ಲರೂ ಅದನ್ನು ಯೂಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಹಿಂದೆ ನಿಮಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಕಲಾವಿದರನ್ನ ಆಯ್ಕೆ ಮಾಡೋದಕ್ಕೆ 10 ಜನ ಇರೋರು, 10ರಲ್ಲಿ 2 ಮಾಡೋರು, ಅವರೇ ಒಂದು 10 ಸೀರಿಯಲ್ ಮಾಡ್ಕೊಂಡು ಹೋಗೋದು, ಹಂಗಿರ್ತಿತ್ತು. ಈಗ ಹಂಗಲ್ವಲ್ಲ. ಸೊ ಕಾಲನೂ ಕೂಡ ಬದಲಾಗಿದೆ, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಿಮಗೆ ಅನ್ಸಿದ್ಯಾ ಈ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಪಕ್ಕ ಅವರಿಗೆ ಅವಕಾಶ ಸಿಗ್ತಾ ಇದೆ ಇವಾಗ, ಅಂದ್ರೆ ಸಡನ್ ಆಗಿ ಅವಕಾಶ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಅನ್ಸಿದೆ, ಖಂಡಿತವಾಗ್ಲೂ ಅನ್ಸಿದೆ. ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್, ನಾನು ಅದನ್ನ ತಪ್ಪು ಅಂತ ಹೇಳಲ್ಲ. ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಡಿಸ್ಅಡ್ವಾಂಟೇಜ್ ಇದೆಯೋ ಅಷ್ಟೇ ಅಡ್ವಾಂಟೇಜ್ ಇದೆ. ಅದನ್ನ ನೀವು ಹೆಂಗೆ ಯುಟಿಲೈಸ್ ಮಾಡ್ಕೊಳ್ತೀರಾ? ನೀವು ಒಳ್ಳೆ ರೀತಿಲಿ ತೊಗೊಂಡೋದ್ರೆ ಅದು ಒಳ್ಳೆ ರೀತಿಲಿ ಇರುತ್ತೆ, ನೀವು ಕೆಟ್ಟ ರೀತಿಲಿ ಅದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ಕೆಟ್ಟ ರೀತಿಲಿ ಹೋಗುತ್ತೆ. ಸೊ ಅದ್ರಲ್ಲಿ ತಪ್ಪೇ ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ನಾನು ಏನೋ ಮಾಡ್ತೀನಿ, ನಾನು ಇನ್ನೊಂದು ದೊಡ್ಡ ಫ್ರೇಮ್ಗೆ ಹೋಗಿ ಕಾಣಿಸ್ಕೋಬೇಕು, ತಪ್ಪಲ್ಲ. ಅದನ್ನ ಯಾಕೆ ನಾವು ತಪ್ಪು ಅಂತ ಹೇಳಬೇಕು? ಯಾವ ಮನುಷ್ಯನಿಗೆ ಯಾವ ಆಸೆ ಇದೆ ಅದನ್ನ ಯಾರು ಪೂರೈಸ್ಕೊಳ್ತಾರೆ, ತುಂಬ ಒಳ್ಳೇದೇ ಅದು. ಸೊ ನೀನು ಮಾಡೋ ತಪ್ಪು, ನೀನು ರಂಗಭೂಮಿ ಬೇಸಲ್ಲ ನಿನಗೆ. ಆದರೆ ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಕನ್ನಡನ ಚೆನ್ನಾಗಿ ಮಾತಾಡಿ. ಅಕಾರ ಹಕಾರ ತಪ್ಪಾಗಿ ಮಾತಾಡೋದು, ಅಲ್ಪ ಪ್ರಾಣ ಮಹಾಪ್ರಾಣ ಇಲ್ಲದೇನೆ ಮಾತಾಡೋದು, ರಾಂಗ್ ಪೋಸಸ್, ಆಮೇಲೆ ಸ್ವೀ ಅಂತ ಹೇಳಿ ಡೈಲಾಗ್ ಹೇಳ್ಕೊಂಬಿಡೋದು. ಅದು ಯಾವುದಕ್ಕೂ ಸ್ವಲ್ಪ ನಾನು ತುಂಬ ಜನ ನೋಡಿದೆ, ಅಕಾರ ಹಕಾರ ಅಂತೂ ಇಲ್ಲವೇ ಇಲ್ಲ. ಕೇಳಿದ್ರೆ ನಮ್ದು ಲ್ಯಾಂಗ್ವೇಜ್ ಇರೋದೇ ಹೆಂಗೆ? ಯಾಕೆ ಲ್ಯಾಂಗ್ವೇಜ್ ಇರೋದೇ ಹೆಂಗೆ? ನಾವು ಕರ್ನಾಟಕದವರು, ಮಾತೃಭಾಷೆ ಕನ್ನಡ, ಪ್ರತಿಯೊಬ್ಬರು ಕನ್ನಡನ ನಾವು ಚೆನ್ನಾಗಿ ಮಾತಾಡಲೇಬೇಕು. ಅದಕ್ಕೆ ಸ್ವಲ್ಪ ಈ ಕಿರುತೆರೆಯವರು ಒತ್ತು ಕೊಡ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಕನ್ನಡ ಭಾಷೆಗೆ ಒತ್ತು ಕೊಡ್ತಾ ಇಲ್ಲ. ಅದೇ ಏನಂದ್ರೆ ಆ ಫ್ರೇಮಲ್ಲಿ ಅವ್ರು ಚೆನ್ನಾಗಿ ಕಾಣಿಸ್ತಾರ ಅಷ್ಟು ಮಾತ್ರ ಕಲ್ತ್ಕೋತಾರೆ. ಅವರು ಒಂದು ವಾರ ತಪ್ಪು ಮಾಡಬಹುದು, ಬಹುಶಃ ನೀವು ಒಂದು 2 ತಿಂಗಳು ಅವ್ರು ನೋಡ್ರೆ ಅಯ್ಯೋ ಯಾಕೆ ತೊಗೊಂಡ್ಬಿಟ್ಟಿದಾರೋ, ಏನೂ ಚೆನ್ನಾಗಿ ಮಾಡ್ತಿಲ್ಲ ಅನ್ಸತ್ತೆ. ಬಟ್ ಇನ್ನೊಂದು 3 ತಿಂಗಳಾದ್ಮೇಲೆ ಅವ್ರನ್ನ ನೀವು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಬಟ್ ಆ ಪಾತ್ರಕ್ಕೆ ಅವ್ರು ಸೂಟ್ ಆಗಿರ್ತಾರೆ, ಅಷ್ಟೊತ್ತಿಗೆಲ್ಲ ಅವ್ರು ವರ್ಕ್ ಕೂಡ ಕಲ್ತಿರ್ತಾರೆ. ಇವಾಗ ನಿಮಗೂ ಕೂಡ ಆ್ಯಂಕರಿಂಗ್ ಬಂದಾಗ ತುಂಬ ಹೊಸ್ತು ಅನ್ಸತ್ತೆ. 2 ಪದ ನಾವು ಉಚ್ಚಾರ ಮಾಡಬೇಕಾದ್ರೆ ತಪ್ಪಾಗಿ ಹೇಳ್ತಿರ್ತೀವಿ ಒಂದು ಫ್ರೇಮ್, ಆಮೇಲೆ ನಿಮಗೆ ಲಾಂಗ್ ಸ್ಟೇ ಮಾತಾಡೋಕ್ಕಾಗ್ತಿಲ್ಲ. ಇವಾಗ ನಿಮ್ಮನ್ನು 3 ಅವರ್ ಕೂರಿಸಿದ್ರು ನೀವು ಅಲ್ಲೇ ಕೂತ್ಕೊಂಡು ಮಾತಾಡ್ತೀರಾ, 6 ಅವರ್ ಕೂರಿಸಿದ್ರು ಮಾತಾಡ್ತೀರಾ. ಅದೇ ಅಭ್ಯಾಸ ಬಲ್ಲ ಅಷ್ಟೇ, ಇನ್ನೇನು ಇಲ್ಲ. ನೆಕ್ಸ್ಟ್ ಇನ್ನೊಂದು ಏನೋ ಹೇಳಬೇಕು ಅಂತ ಇದ್ರೆ, ಅಂದರೆ ಕನ್ನಡದ ಕಲಾವಿದರು ಪರಭಾಷೆಗೆ ಹೋಗ್ತಾರೆ, ಒಂದು ಸಿನಿಮಾ ಮಾಡ್ತಾರೆ, ಒಂದು ಸೀರಿಯಲ್ ಮಾಡ್ತಾರೆ, ನೆಕ್ಸ್ಟ್ ಪರಭಾಷೆಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಅದು ನಿಮ್ಮ ಪ್ರಕಾರ ತಪ್ಪಾ ಸರಿನಾ? ತಪ್ಪಲ್ಲ, ಸರಿ. ಯಾಕೆಂದರೆ ಒಬ್ಬ ಆರ್ಟಿಸ್ಟ್ಗೆ ಭಾಷೆ ಭೇದ ಭಾವ ಇಲ್ಲ. ನಾವು ಕನ್ನಡದವರು, ಕನ್ನಡದ ಅಭಿಮಾನ ನಮಗೆ ಸಿಕ್ಕಾಪಟ್ಟೆ ಇರಬೇಕು. ಈಗ ಕರ್ನಾಟಕದಲ್ಲಿದ್ದು ನಿಮಗೆ ಕನ್ನಡ ಭಾಷೆ ಬಂದು ನೀವು ತೆಲುಗು ಮಾತಾಡ್ತೀನಿ, ಇಂಗ್ಲೀಷ್ ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ ಅಂದರೆ ಅದು ಅಲ್ಲ, ತಪ್ಪಾಗುತ್ತೆ. ಯಾಕಂದರೆ ನಾವು ಕನ್ನಡದವರು, ಕರ್ನಾಟಕದಲ್ಲಿದ್ದು ಕನ್ನಡನ ಉಳಿಸೋ ಪ್ರಯತ್ನ ಮಾಡಬೇಕು. ಆದರೆ ನಾನೊಬ್ಳು ಆರ್ಟಿಸ್ಟ್ ಆಗಿ ಅದು ತಪ್ಪಲ್ಲ ಅಂತ ಹೇಳ್ತೀನಿ. ಈಗ ನಿಮಗೆ ಬೆಳೆಯೋ ಆಸೆ ಇದೆ, ನೀವು ಎಷ್ಟು ದಿನ ಇಲ್ಲಿ ಇರೋಕ್ಕಾಗತ್ತೆ? ನಿಮ್ಗೆ ಯಾವುದೋ ಭಾಷೆಯಿಂದ ಒಂದು ಆಫರ್ ಹುಡ್ಕೊಂಬರ್ತಿದೆ, ಎಷ್ಟೋ ಜನಕ್ಕೆ ಪೇಮೆಂಟ್ ತುಂಬ ಅಗತ್ಯ ಇರುತ್ತೆ. ಸೊ ಅದು ತಪ್ಪೇ ಅಲ್ಲ, ಹೋಗಿ ಹೊಸ ಭಾಷೆ ಕಲಿಯೋದು, ಹೊಸ ಇಂಡಸ್ಟ್ರಿ ನೋಡೋದು, ಹೊಸ ಪಾತ್ರಗಳನ್ನು ಮಾಡೋದು. ಸೊ ಅದೊಂದು ಒಳ್ಳೆ ಅವಕಾಶನೇ, ಖಂಡಿತವಾಗ್ಲೂ ತಪ್ಪಲ್ಲ. ಯಾರನ್ನ ಯಾವ ಅವಕಾಶ ಹುಡ್ಕೊಂಡು ಬರುತ್ತೆ, ಯಾರು ಒಳ್ಳೆ ರೀತಿಲಿ ಯುಟಿಲೈಸ್ ಮಾಡ್ಕೊಂಡು ಬದುಕ್ತಾರೆ, ಖಂಡಿತ ಅವ್ರಿಗೂ ಒಂದು ಜೀವನ ಅದರಲ್ಲಿ ಅಷ್ಟೇ. ನಿಮಗೇನಾದ್ರು ಪರಭಾಷೆಯಿಂದ ಆಫರ್ ಬಂದಿದೆಯಾ? ಖಂಡಿತ. ನಾನು ಕೂಡ ಹಿಂಗೆ ಸೀರಿಯಲ್ ಮಾಡಬೇಕಾದ್ರೆ ನನಗೆ ಸ್ಟಾರ್ಟಿಂಗ್ ನನ್ನ ಇಂಡಸ್ಟ್ರಿಯಲ್ಲಿ ಕನ್ನಡ ಅಟೆಂಡ್ ಮಾಡೋಕ್ಕೂ ಮುಂಚೆ ನಾನು ತಮಿಳ್ ಆಡಿಷನ್ ಅಟೆಂಡ್ ಮಾಡಿದ್ದು. ನಾನು ಥಿಯೇಟರ್ ಸ್ಟೂಡೆಂಟ್, ಅಭಿನಯ ತರಂಗ. ಸೊ ಅಲ್ಲಿದ್ದಾಗ ಒಂದಿಷ್ಟು ಜನ ಡೈರೆಕ್ಟರ್ಸ್ ಬರೋರು, ಸೊ ಇಲ್ಲ ನೀವು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಮಾಡಿ ಅಂತ ಹೇಳೋರು. ಬಟ್ ನನಗೆ ಎಲ್ಲಿ ಹೋಗಿ ಅಟೆಂಡ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನೋಡೋಣ ಬಿಡು ಆಮೇಲೆಲ್ಲ ಮುಗಿದ್ಮೇಲೆ ಅಂತೇಳಿ. ಸೊ ಹೀಗೆ ಏಕಾಏಕಿ ಕಾಲ್ ಬಂದಿದ್ದು ನಂಗೆ ತಮಿಳ್ ಆಡಿಷನ್ಗೆ. ಹೋಗಿ ತಮಿಳ್ ಕೂಡ ನಾನು ಅಟೆಂಡ್ ಮಾಡಿದ್ದೆ, ಹೋಗಬೇಕಾಗಿತ್ತು. ಕಾರಣಾಂತರಗಳಿಂದ, ಅದೇ ನನ್ನ ಫ್ಯಾಮಿಲಿ ಇರೋದು ಮಲೆನಾಡಲ್ಲಿ ಆ್ಯಂಡ್ ನನ್ನ ಅಕ್ಕ ಕೂಡ ಮೀಡಿಯಾ ಫೀಲ್ಡಲ್ಲಿ ಇದ್ದಿದ್ದರಿಂದ ನನ್ನ ಜೊತೆ ಸಪೋರ್ಟಿವ್ ಆಗಿ ನನಗೆ ಅಲ್ಲಿ ತನಕ ಬಂದು ನಿಲ್ಲೋದು ಕಷ್ಟ ಆಗಿತ್ತು. ನಾನು ಹಾಗಾಗಿ ಆ ಪ್ರಾಜೆಕ್ಟ್ನ ರಿಜೆಕ್ಟ್ ಮಾಡಿದೆ. ನೆಕ್ಸ್ಟ್ ನನಗೆ ಮದುವೆ ಆದಮೇಲೆ ಬಂದಿದೆ ತೆಲುಗು ಪ್ರಾಜೆಕ್ಟ್ಗಳು. ಸೊ ಅದು ಕೂಡ ಓಕೆ ಆಗಿದ್ದು. ಬಟ್ ನನ್ನ ಜೊತೆಗೆ ಬರೋದಕ್ಕೆ ಇವ್ರಿಗೆ ಡೇಟ್ ಹೊಂದಾಣಿಕೆ ಆಗಲಿಲ್ಲ. ಸೊ ಹಾಗಾಗಿ ಇವ್ರು ಸ್ವಲ್ಪ ಬೇರೆ ಭಾಷೆಗೆ ಅಷ್ಟೊಂದು ಸಪೋರ್ಟ್ ಮಾಡಲ್ಲ. ಆ್ಯಂಡ್ ನನಗೆ ಇವರು ಆ ಪೀರಿಯಡಲ್ಲಿ ಒಂದು ಬುದ್ಧಿ ಮಾತು ಹೇಳಿದ್ರು,
ನೀನು ಬೇರೆ ಸೀರಿಯಲ್ಗಳನ್ನು ಅಥವಾ ಬೇರೆ ಭಾಷೆಗಳನ್ನು ಎಲ್ಲದೂ ಮಾಡ್ಬೋದು. ಒಂದು ಸಲ ಸಂಸಾರದಲ್ಲಿ ಏನಾದರೂ ಡಿಫ್ರೆನ್ಸ್ ಬಂತು ಅಂತ ಹೇಳಿದ್ರೆ ಜೀವನದಲ್ಲಿ ಯಾರೂ ಬರಲ್ಲ ಅಂತ ಹೇಳಿದ್ರು. ನನಗೆ ಅದು ಒಂದೇ ಮಾತು ಆ್ಯಕ್ಚುಲಿ ನನಗೆ ಟಚ್ ಆಗಿತ್ತು. ಹೌದಲ್ವಾ, ನಾನು ಸೀರಿಯಲ್ ಮಾಡ್ತೀನಿ, ನಮ್ಮಿಬ್ಬರ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಹೊಂದ್ಕೊಳ್ಳೋವಂಥ ಸಮಯದಲ್ಲಿ ಗ್ಯಾಪ್ ಕ್ರಿಯೇಟ್ ಆಗ್ತಾ ಹೋಗ್ಬಿಟ್ರೆ ಜೀವನ ಬೇರೆ ಕಡೆ ಹೋಗ್ತಾ ಇರುತ್ತೆ. ಸೊ ನನಗೂ ಅನ್ನಿಸ್ತು ಅದಾಗಬಾರ್ದು. ನಾವೇನು ಸಪ್ತಪದಿ ತುಳಿದು ನಾವು ಜೀವನಕ್ಕೆ ಕಾಲಿಟ್ಟಿದ್ದೀವಿ, ನಾವು ಕೊನೆ ತನಕ ಒಟ್ಟಿಗೆ ಇರಬೇಕು, ಹೊಂದ್ಕೊಂಡು ಹೋಗಬೇಕು, ಜೀವನ ನೋಡಬೇಕು ಅನ್ನೋದು ನನಗೂ ಅನ್ನಿಸ್ತು. ಈಗ ಬಹುಶಃ ಬಂದರೂ ನಾನೇ ಹೋಗಲ್ಲ ಅಂತ ಅನಿಸುತ್ತೆ. ಓಕೆ, ಸರ್ ನಿಮ್ಮನ್ನ ಈ ಒಂದು ಪ್ರಶ್ನೆ ಕೇಳಬೇಕು ಸರ್. ಇವಾಗ ಡಿವೋರ್ಸ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ, ಯಾಕಿರ್ಬೋದು ಅಂತ? ಹೊಂದಾಣಿಕೆ ಇಲ್ದಿರೋದು, ಮತ್ತೇನಂದರೆ ಸೆಲ್ಫ್ ಅಂದರೆ ಈಗ ಏನಾಗಿದೆ, ಈಗೋ ಬಂದ್ಬಿಟ್ಟಿದೆ, ಸೆಲ್ಫ್ ಅರ್ನಿಂಗ್ ಕೆಪಾಸಿಟಿ ಇದೆ, ಅವರು ಜೀವನ ಸಕ್ಸಸ್ ಇಂಡಿಪೆಂಡೆನ್ಸಿ ಇದೆ, ಅದು ಬಿಟ್ಟಿದೆ. ಹಾಗೇನಂದರೆ ನೀನಿಲ್ಲದೆ ನಾನು ಇರುವಲ್ಲೇ ಅನ್ನೋ ಒಂದು ಅವ್ರ ಒಪಿನಿಯನ್. ಮತ್ತು ಇನ್ನೊಂದೇನೆಂದರೆ ಈಗ ಲಾಸ್ಟಿಗೆಲ್ಲ ಏನಂದರೆ ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು. ಆ ಮದುವೆ ಅಂತ ಅಂದರೆ ಕೇವಲ ಒಂದು ಗಂಡು ಹೆಣ್ಣಿನ ನಡುವೆ ಮದುವೆ ಅಲ್ಲ, ಎರಡು ಕುಟುಂಬದ ನಡುವೆ ಒಂದು ಮದುವೆ ಅಂತ ಆಗ್ತಾ ಇತ್ತು. ಬಟ್ ಈಗ ಹಂಗಾಗ್ತಾ ಇಲ್ಲ. ಬರೀ ಮದುವೆ ಅಂದರೆ ಈ ಲವ್ ಮ್ಯಾರೇಜ್ ಆಗ್ತಾರೆ, ಅವ್ರು ಎಷ್ಟು 1-2 ತಿಂಗಳು 3 ತಿಂಗಳಿಗೆ ಅವ್ರ ನಡುವೆ ಆಲ್ರೆಡಿ ಭಿನ್ನಾಭಿಪ್ರಾಯ ಬರುತ್ತೆ. ಈ ಫ್ಯಾಮಿಲಿ ಏನಾಗಿರುತ್ತೆ ಅಂತಂದರೆ, ಈಗ ಆಲ್ರೆಡಿ ಲವ್ ಮ್ಯಾರೇಜ್ ಮಾಡ್ಕೊಂಡು ನಿನ್ನ ಜೀವನ ನೀನು ಅಂತ ಬಿಟ್ಬಿಡ್ತಾರೆ. ಸಂಸಾರದಲ್ಲಿ ಬಿರುಕು ಬಂತಂದ್ರೆ ಎಷ್ಟೋ ಜನ ಏನು ಮಾಡ್ತಾರೆ, ಬಿಟ್ಬಿಟ್ಟು ಬಾರಪ್ಪ ಇನ್ನೊಂದು ನಿನ್ಗೆ ಹೊಸ ಜೀವನ. ಫ್ಯಾಮಿಲಿನೂ ಹಂಗಿರುತ್ತೆ ಇವಾಗ ಅನ್ಸುತ್ತೆ. ಸೀರಿಯಸ್ಲಿ ಎಷ್ಟೋ ಜನ ಈಗ ಡಿವೋರ್ಸ್ ಅನ್ನೋದಕ್ಕೆ ಕೇವಲ ಗಂಡ ಹೆಂಡತಿ ಇಬ್ರು ಮಾತ್ರ ಅವ್ರ ಭಿನ್ನಾಭಿಪ್ರಾಯದಿಂದ ಅಂತ ಹೇಳ್ತಾರೆ. ಆಗಲ್ಲ. ಮದುವೆ ಆದ್ಮೇಲೂ ಸಹ ಎರಡು ಕುಟುಂಬ ಏನು ಮಾಡುತ್ತೆ ಅಂದ್ರೆ ಒಂದ್ಸಲ ಎಷ್ಟೋ ಪ್ರಕರಣಗಳಲ್ಲಿ ನಾವು ನೋಡಿದ್ದೀವಿ. ತಂದೆ ತಾಯಿಗಳೇ ಬೇಡ ಬಿಟ್ಬಿಟ್ಟು ಬಂದ್ಬಿಡು, ಹೊಸ ಜೀವನ ನೋಡ್ಕೊಂಡು ಹೋಗ್ಬೋದು ಅನ್ನೋ ಥರದಲ್ಲಿ ಹೇಳಿ ಆ ಕಾರಣನೂ ಡಿವೋರ್ಸ್ ಆಗ್ತಾರೆ. ಮತ್ತು ಇನ್ನೊಂದೇನೆಂದರೆ, ಒಂದು ಮದುವೆ ಅಂತ ತಕ್ಷಣ ಒಂದು ಏರುಪೇರು ಇದ್ದಿದ್ದೆ ಗಂಡ ಹೆಂಡತಿ ನಡುವೆ. ಆ ಸಂದರ್ಭದಲ್ಲಿ ಜಸ್ಟ್ ತಾಳ್ಮೆಯಿಂದ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಿದ್ರೆ ಸಮಸ್ಯೆಗಳು ಬಗೆಹರುತ್ತೆ. ಬಟ್ ಈಗ ಅದು ಮಾಡ್ತಾ ಇಲ್ಲ. ಏರಿಗಿಳಿತು ಕೋಣ ನೀರಿಗಿಳಿತು ಅನ್ನೋ ಥರ ಮನಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಸಣ್ಣ ಜಗಳ ಸಹ ದೊಡ್ಡ ಮಟ್ಟಕ್ಕೆ ಹೋಗ್ಬಿಟ್ಟು ಡಿವೋರ್ಸ್ ತಗೊಳ್ತಾ ಇರ್ತಾರೆ. ಹಾಗಾಗಿ ಇವತ್ತು ಫ್ಯಾಮಿಲಿ ಮ್ಯಾಟರ್ಗಳು ನೋಡ್ಬಿಟ್ರೆ ಬೆಂಗಳೂರಲ್ಲಿ ಏನೊಂದು ವರ್ಷಕ್ಕೆ ಏನಿಲ್ಲ ಒಂದು 5,000 to 6,000 ಪ್ರಕರಣಗಳು, ಡಿವೋರ್ಸ್ ಪ್ರಕರಣ. ಮದುವೆನ ಅಷ್ಟು ಸಂಖ್ಯೆಯಲ್ಲಿ ಆಗ್ತಿದೆ ಇಲ್ಲ ಗೊತ್ತಿಲ್ಲ, ಬಟ್ 5,000 to 6,000 ಡಿವೋರ್ಸ್ ಪ್ರಕರಣಗಳು ಪ್ರತಿ ವರ್ಷ ದಾಖಲಾಗ್ತಾ ಇದೆ. ಅಂದ್ರೆ ಓನ್ಲಿ ಥಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋದು, ಈಗೋ ಸಮಸ್ಯೆ. ಈಗೋ ಪ್ರತಿಯೊಬ್ಬ ಮನುಷ್ಯನಿಗೂ ಇವಾಗ ಈಗಿನ ಕಾಲದಲ್ಲಿ ನೋಡಿ ಈಗೋ ಜಾಸ್ತಿ ಆಗಿದೆ. ಹೌದು, ಪ್ರತಿಯೊಬ್ಬರಿಗೂ. ಹಿಂದೆ ಹಂಗಿರ್ಲಿಲ್ಲ. ನಮ್ಮಜ್ಜ ನಮ್ಮಪ್ಪ ಸೊ ಅವ್ರ ಮುತ್ತಜ್ಜ ಅಥವಾ ಪ್ರತಿಯೊಬ್ಬರನ್ನ ನೋಡಿ ನಾವು ಹೊಂದ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ವಿ. ಇಲ್ಲ ನನ್ನ ತಾಯಿ ಹೊಂದ್ಕೊಂಡಿದ್ದಾಳೆ, ತಿರುಗಿಸ್ ಮಾತಾಡಿಲ್ಲ, ನಾನು ಮಾತಾಡಬಾರ್ದು. ಈಗ ಹಂಗಿಲ್ಲ. ಯಾಕಂದರೆ ದಿನೇ ದಿನೇ ಪ್ರತಿಯೊಬ್ಬರಿಗೂ ಎಜುಕೇಷನ್ ಚೆನ್ನಾಗಿ ಸಿಗ್ತಾ ಇದೆ. ಎಜುಕೇಷನ್ ಜೊತೆಗೆ ಬುದ್ಧಿನೂ ಜಾಸ್ತಿನೇ ಆಗ್ತಾ ಇದೆ. ಹಂಗೆ ಜಾಸ್ತಿ ಆಗ್ತಿದ್ದಾಗ ಏನಾಗುತ್ತೆ, ನಿಮಗೆ ನೀವು ಯೋಚನೆ ಮಾಡೋ ರೀತಿನೂ ಬೇರೆ ಆಗ್ತಾ ಇರುತ್ತೆ. ನಾನು ಇಂಡಿಪೆಂಡೆಂಟ್ ಆಗಬೇಕು, ನಾನು ಯಾಕೆ ಅವ್ರಿಗೆ ಬಗ್ಬೇಕು, ನಾನು ಯಾಕೆ ನಾನು ಹೇಳಿದನ್ನೆಲ್ಲ ಹೇಳಿಸ್ಕೋಬೇಕು, ನಾನು ತಿರುಗಿ ಕೊಟ್ಟರೆ ಏನಾಗುತ್ತೆ. ಸೊ ಈ ಥರದ್ದು ಮನುಷ್ಯನಲ್ಲಿ ನಾನು ಯಾಕೆ ಇವಾಗ ಜಗಳ ಆದ ತಕ್ಷಣ ಈಗೋ ಬಿಟ್ಟು ಒಂದ್ಸಲ ಮನಸ್ಫೂರ್ತಿಯಾಗಿ ಏನು ತಪ್ಪಾಗಿದೆ. ಯಾಕಂದರೆ ಒಂದು ಕೈ ಘರ್ಷಣೆ ಇಲ್ಲದೆ ಇನ್ನೊಂದು ಕೈನೂ ಘರ್ಷಣೆ ಆಗಲ್ಲ. 2 ಕೈ ಸೇರಿದ್ರೆ ಮಾತ್ರ ಘರ್ಷಣೆ ಆಗೋದು, ಚಪ್ಪಾಳೆ ಬರೋದು. ಸೊ ಆದರೆ ಅದನ್ನು ಕೂತು ಮಾತಾಡೋಷ್ಟು ಸಂಯಮ ಅವ್ರ ಹತ್ರ ಇಲ್ಲ. ನೆಕ್ಸ್ಟ್ ಕಟ್ ಮಾಡಿದ್ರೆ ನೀವು ಡಿವೋರ್ಸ್ಗೆ ಹಾಕೊಂಡ್ಬಿಟ್ಟಿರ್ತಾರೆ, ಆಯಿತಾ. ಸೊ ಮಕ್ಕಳು ಇದಾರೆ ಅನ್ನೋ ಕೂಡ ಯೋಚನೆ, ಅಂದರೆ ಅವ್ರದ್ದು ನೆಕ್ಸ್ಟ್ ಏನು ಭವಿಷ್ಯ. ಸೊ ನಾವು ಜಗಳಾಡೋದನ್ನು ಕೂತ್ಕೊಂಡು ದಿನ ಅವ್ರು ನೋಡ್ತಾರೆ, ಅವ್ರ ಮನಸ್ಸು ಮೇಲೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ. ನೀವು ಪ್ರತಿಯೊಬ್ಬ ಮನುಷ್ಯನಿಗೂ ಈಗೋ ಶುರುವಾಗಿದೆ ನೋಡಿ, ಇವಾಗ ಅದರಲ್ಲೇ ಬದುಕ್ತಾ ಇದ್ದಾರೆ. ಬಟ್ ಏನಾಗಿದೆ, ಮತ್ತು ಅದ್ರ ಜೊತೆಗೆ ಕೋರ್ಟ್ಗಳು ಸಹ ಸ್ವಲ್ಪ ಈ ಒಂದು ಡಿವೋರ್ಸ್ ಪ್ರಕರಣಗಳಲ್ಲಿ ನೆಗ್ಲಿಜೆನ್ಸಿ ತೋರಿಸ್ತಾ ಇದೆ. ಫಸ್ಟಿಗಾದ್ರೆ ಏನಾಗ್ತಾ ಇತ್ತು, ಒಂದು 6 ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ಅಂತ ಬಂದ್ರೂ ಒಂದು 6 ತಿಂಗಳು ನೋಡೋಣ, ವೇಟ್ ಮಾಡಿ, ಮನಸ್ಸುಗಳು ಚೇಂಜ್ ಆಗ್ಬೋದು ಅನ್ನೋ ಥರ ಇತ್ತು. ಬಟ್ ಈಗ ಹಂಗಿಲ್ಲ. 6 ತಿಂಗಳು ಕಾಯೋ ಅವಶ್ಯಕತೆನೇ ಇಲ್ಲ. ಇಮಿಡಿಯೇಟ್ ಆಗಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗ್ರಯ್ಯ ಡಿವೋರ್ಸ್ ತಗೊಂಡು ಯಾಕೆ ಕೋರ್ಟ್ ಸಮಯ ಹಾಳು ಮಾಡ್ತೀರಾ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಏನಾಗಿದೆ, ನಿಮಗೆ ಡಿವೋರ್ಸ್ ಮದುವೆ ಆಗೋದು ತುಂಬಾ ಕಷ್ಟ ಆ ಥರ ಇದೆ. ಬಟ್ ಡಿವೋರ್ಸ್ ಮಾತ್ರ ನಿಮಗೆ ಒಂಥರ ಕಡಲೆಪುರಿ ಥರ ಇಮಿಡಿಯೇಟ್ ಆಗಿ ಇಬ್ರು ಒಪ್ಪಿದ್ರ ತಗೊಂಡು ಹೋಗ್ತಾ ಇದೆ. ಇನ್ಸ್ಟೆಂಟ್ ಡಿವೋರ್ಸ್ ಒಂದು 15 ದಿನದಲ್ಲಿ ಸಿಗುತ್ತೆ ನಿಮಗೆ ಡಿವೋರ್ಸ್. ಸಮ್ ಲೀಗಲ್ ಲಿಮಿಟೇಷನ್ಸ್ ಅಂತ ಇರುತ್ತೆ, ಅದು ಕಂಪ್ಲೇಂಟ್ ಮಾಡಿಬಿಟ್ರೆ ವಿತಿನ್ 15 days ಅಲ್ಲಿ ನಿಮಗೆ ಡಿವೋರ್ಸ್ ಸಿಗುತ್ತೆ. ಫಸ್ಟಿಗೆ ಹಂಗಲ್ಲ, ಮೀಡಿಯೇಷನ್ ರೆಫರ್ ಮಾಡೋರು, ಮೀಡಿಯೇಷನಲ್ಲಿ ಒಂದು 4-5 ಸೆಷನ್ಸ್ ಕ್ರಿಯೇಟ್ ಮಾಡೋದು. ಅಂದ್ರೆ ಏನು ಸಮಸ್ಯೆ ಬಗೆಹರಿತೋ ಇಲ್ವೋ ಅಂತ ತಿಳುವಳಿಕೆ ಹೇಳೋರು, ಬುದ್ಧಿವಾದ ಹೇಳೋರು. ಈಗ ಏನೂ ಇಲ್ಲ, 2 ಪಾರ್ಟೀಸ್ ಬಂದಿದ್ದಾರಾ, ಓಕೆನಾ, ಕಂಡೀಷನ್ಸ್ ಓಕೆನಾ, ಎಸ್ ಹೋಗಿ, ಅಂದ್ರೆ ಒಂಥರ ಕಾಂಟ್ರಾಕ್ಟ್ ಬೇಸಿಸ್ ತರ ಹೋಗ್ತಾ ಇದೆ. ಇವಾಗ 15 days ಅಲ್ಲಿ ಇದೆ, ಇನ್ನು ಫ್ಯೂಚರ್ ಅಲ್ಲಿ 1 ಡೇಗೂ ಬಂದಿಲ್ಲ. ಇಲ್ಲ, ಈಗ ಹೆಂಗಾಗಿದೆ ಅಂದ್ರೆ, ಈಗ ಮದುವೆ ನೋಡಿ, ರಿಜಿಸ್ಟರ್ಡ್ ಮ್ಯಾರೇಜ್ ಅಂಡ್ ಮ್ಯಾರೇಜ್ ರಿಜಿಸ್ಟರ್ ಅಂತ ಇರುತ್ತೆ. ರಿಜಿಸ್ಟರ್ ಮ್ಯಾರೇಜ್ ಅಂತಂದ್ರೆ
ಮದುವೆನ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗ್ಬಿಟ್ಟು ಲೀಗಲ್ ಏನು ಪ್ರೊಸೀಡಿಂಗ್ಸ್ ಇದೆ ಮುಗಿಸ್ಬಿಟ್ಟು ಮದುವೆ ಆಗೋದು ರಿಜಿಸ್ಟರ್ ಮ್ಯಾರೇಜ್ ಅಂತ. ಮ್ಯಾರೇಜ್ ರಿಜಿಸ್ಟರ್ ಅಂದ್ರೆ ಆಲ್ರೆಡಿ ಆಗಿರೋಂಥ ಮದುವೆನ ಹೋಗಿ ರಿಜಿಸ್ಟರ್ ಮಾಡೋದು. ಈಗ ಅದೆಲ್ಲ ಆನ್ಲೈನ್ ಬಂದ್ಬಿಟ್ಟಿದೆ. ಹೇಗೆ ಆನ್ಲೈನ್ ಅಂತಂದ್ರೆ ನೀವು ಫಸ್ಟಿಗೆ ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕಿತ್ತು, ಅದೆಲ್ಲ ಈಗ ಆನ್ಲೈನ್ ಮ್ಯಾರೇಜ್ ರಿಜಿಸ್ಟರ್ ಒಂದು ಅಪ್ಲಿಕೇಶನ್ಸ್ ಏನೋ ಸಬ್ಮಿಟ್ ಮಾಡಿಬಿಟ್ರೆ ನಿಮಗೆ ಇಮಿಡಿಯೇಟಾಗಿ ಒಂದು ಅರ್ಧ ಗಂಟೆ 1 ಅವರ್ ನಿಮಗೆ ಅದು ಮ್ಯಾರೇಜ್ ಸರ್ಟಿಫಿಕೇಟ್ ಸಿಕ್ಬಿಡುತ್ತೆ. ಅದೇ ಥರನೇ ಮುಂದೊಂದು ದಿವಸ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಆನ್ಲೈನಲ್ಲೇ ಡಿವೋರ್ಸ್ ಅಪ್ಲಿಕೇಶನ್ ಇಬ್ಬರು ಫೈಲ್ ಮಾಡಿಬಿಟ್ರೆ ಇನ್ಸ್ಟೆಂಟಾಗಿ ಒಂದು 2 ಅವರಲ್ಲಿ ನಿಮಗೆ ಬಂದ್ಬಿಡುತ್ತೆ ಅನ್ಸುತ್ತೆ ಡಿವೋರ್ಸ್ ಗ್ರಾಂಟೆಡ್ ಅಂತೇಳಿ. ಆ ಥರ ಪರಿಸ್ಥಿತಿನೂ ಬರೋಂಥ ಸಾಧ್ಯತೆಗಳು ಇದೆ, ಹೇಳಲಿಕ್ಕೆ ಆಗೋದಿಲ್ಲ. ಸಂಬಂಧ ಕೂಡ್ಸೋದು ಹೊಂದ್ಕೊಳ್ಳೋದು ಎಲ್ಲಾದ್ರೂ ಜೀವನದಲ್ಲಿ ಕಷ್ಟ ಇದೆ, ಅಷ್ಟೊಂದು ಈಸಿ ಇಲ್ಲ. ಬಟ್ ಡಿವೋರ್ಸ್ ಅನ್ನೋದು ಒಂದು ಪೇಪರ್. ಗಂಡ ಹೆಂಡತಿ ಅನ್ನೋದು ಒಂದು ಫೀಲಿಂಗ್ಸ್ ಇರುತ್ತೆ. ಆ ಫೀಲಿಂಗ್ಸ್ ಇಲ್ಲ. ಈಗ ಒಂಥರ ಏನಾಗಿದ್ರೆ ಆ ಫೀಲಿಂಗ್ಸ್ನ ಬಿಟ್ಬಿಟ್ಟಿದ್ದಾರೆ. ಈಗ ನೋಡ್ರಿ, ಹೆಂಡತಿಗೆ ಏನಾರು ಆಗ್ತಿದ್ದಂಗೆ ಗಂಡ ಅದನ್ನು ಮರುಗ್ತಾನೆ, ಆಯ್ತಾ. ಗಂಡನಿಗೆ ಏನಾರು ಆದರೆ ಹೆಂಡತಿ ಮರ್ತದೆ. ಈಗ ಹಂಗಲ್ಲ, ಅಯ್ಯೋ ನಿನ್ಗೆ ಹುಷಾರಿಲ್ವಾ, ಹೋಗಿ ತೋರ್ಸ್ಕೊಂಬ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ವಾ, ನಿನಗೆ ಹೆಂಡ್ತಿಗೆ ಅಂತ ನಿನಗೆ ಹುಷಾರಿಲ್ವಾ, ಹೋಗಿ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಬ, ನಾನು ಯಾಕೆ ಬರಲಿ ಅಂತ. ಈ ಥರದ್ದು ಯಾವುದೇ ರೀತಿ ಅಂದ್ರೆ ಮರ್ಸಿನೂ ಇಲ್ಲ, ಒಂದು ಅಟ್ಯಾಚ್ಮೆಂಟ್ ಇಲ್ಲ. ಈ ಅಟ್ಯಾಚ್ಮೆಂಟ್ ಇಲ್ದಿದಾಗ ಏನಾಗುತ್ತೆ ಹೇಳಿ, ಡಿವೋರ್ಸ್. ನೀನು ಬೇಡ, ನಿನ್ನ ಜೀವನ ನೋಡ್ಕೊಂತೇನೆ ಅಂದ್ರೆ ಹೋಗು, ನೀನು ಇಲ್ಲದೆ ನಾನು ಬದುಕ್ತೀನಿ, ನಾನು ಇಲ್ಲದೆ ನೀವು ಇರ್ತೀನಿ ಅನ್ನೋ ಪರಿಸ್ಥಿತಿಲಿ ಬಂದಿದ್ದಾರೆ. ಮೇನ್ ಆಗಿ ಅಟ್ಯಾಚ್ಮೆಂಟ್ ಇರಬೇಕು, ಮತ್ತು ಗಂಡ ಹೆಂಡತಿ ನಡುವೆ ಫೀಲಿಂಗ್ಸ್ ಇರಬೇಕು, ಮತ್ತು ಅದ್ರ ಜೊತೆ ಫ್ಯಾಮಿಲಿ ಬಾಂಡಿಂಗ್ ಇರಬೇಕು. ಇವು ಯಾವುದೂ ಇಲ್ಲ ಅಂದಾಗ ಈಸಿಯಾಗಿ ಡಿವೋರ್ಸ್ ತೊಗೊಂಡ್ರು ಎಷ್ಟು ಖುಷಿ ಹೋಗ್ತಾರೆ ಅಂದರೆ, ರೀಸೆಂಟಾಗಿ ಒಂದು ಪ್ರಕರಣದಲ್ಲಿ ಹಂಗಾಯಿತು. ಒಂದು ಕೇಸಲ್ಲಿ ಇನ್ಸ್ಟೆಂಟಾಗಿ 2 ಕೇಸ್ ನೋಡ್ಕೊಂಡೆ. ಗಂಡ ಹೆಂಡತಿ ಸುಮಾರು 10 ವರ್ಷ ಜೀವನ ಸಾಗಿಸಿದ್ದಾರೆ, ಆಯ್ತಾ. ಮಗು ಇದೆ, ಆಯ್ತಾ. ಮಗು ಇದೆ, ಡಿವೋರ್ಸ್ ತೊಗೊಳಕ್ಕೆ ಅಪ್ಲೈ ಆಗ್ತಿದ್ದಾರೆ. ಮಗು ಇದೆ ಅನ್ನೋ ಕನ್ಸರ್ನ್ ಅವ್ರಿಗಿಲ್ಲ. ನನ್ನ ಜೀವನ ನನಗೆ, ನಿನ್ನ ಜೀವನ ನಿನಗೆ. ಮಗು ಹೆಂಗೆ ಅಂದರೆ ನೀ ನೋಡ್ಕೊ ಈ ಥರ. ಪಾಪ ಆ ಅಭಿಪ್ರಾಯ ಆಗಿರೋದು ಮಗು. ಓಕೆ, ಬಿಟ್ಟು ಹೋಗುವಾಗ ಅವ್ರಲ್ಲಿ ಸ್ವಲ್ಪನೇ ಫೀಲಿಂಗ್ಸೇ ಇಲ್ಲ, ಕಣ್ಣೀರಿಲ್ಲ, ಏನಿಲ್ಲ. ಒಂಥರ ಏನೋ ಸ್ವತಂತ್ರ ಸಿಕ್ಕಷ್ಟು ಖುಷಿಯಲ್ಲಿ ಆರಾಮ್ಸೆ ಹೋಗ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಎಲ್ಲಿಂದ ಬಂತು ಅಟ್ಯಾಚ್ಮೆಂಟು ಫ್ಯಾಮಿಲಿ? ಕೊನೆ ಸಫರ್ ಆಗೋದು ಯಾರು? ಮಗು. ನಿಮ್ಗೆ ಆ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ, ಸಣ್ಣ ಪುಟ್ಟ ವಿಷಯಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಸಾಗಿಸೋಕ್ಕಾಗಲ್ಲ ಅಂದಮೇಲೆ ಮಗು ಯಾಕೆ ಮಾಡ್ಕೋಬೇಕು? ಸೊ ಬಿಟ್ಬಿಡ್ಬೇಕು. ಇಲ್ಲಿ ನಿಜವಾಗ್ಲೂ ಮೋಸ ಆಗ್ತಿರೋದು ಮಗು. ಮುಂದೊಂದು ದಿವಸ ಹೇಳಕ್ಕಾಗಲ್ಲ, ಕಾನೂನು ಬರ್ಬೋದು. ಇಂಥ ಡಿವೋರ್ಸ್ ತಗೊಂಡು ಅಪ್ಪ ಅಮ್ಮನಿಗೆ ಮಗು ಕೇಸ್ ಹಾಕಕ್ಕೆ ಸಾಗುತ್ತೆ, ಆಯ್ತಾ. ಮತ್ತೆ ಕೋರ್ಟ್ಗಳು ಏನು ಮಾಡಬೇಕು, ಡಿವೋರ್ಸ್ ಕೊಡೋಂಥ ಸಂದರ್ಭದಲ್ಲಿ ಬರೀ ಗಂಡ ಹೆಂಡತಿಯ ಒಪಿನಿಯನ್ ಕೇಳುತ್ತೆ, ಅದು ತಪ್ಪು, ಮಾಡಬಾರ್ದು. ಒಂದು ಡಿವೋರ್ಸ್ ತಗೊಳ್ಳೋಂಥ ಸಂದರ್ಭದಲ್ಲಿ ಮಕ್ಕಳು ಇದ್ದರೆ ಮಕ್ಕಳು ಒಪಿನಿಯನ್ ತಗೋಬೇಕು. ಆ ಮಕ್ಕಳು ಫ್ಯೂಚರ್ ಏನಿದೆ, ಭವಿಷ್ಯ ಏನಿದೆ ಅದನ್ನು ನೋಡಬೇಕು. ಅದು ನೋಡಿಬಿಟ್ಟು ಅವ್ರಿಗೆ ಡಿವೋರ್ಸ್ ಕೊಡಬೇಕೋ ಬೇಡ, ಗಂಡ ಹೆಂಡತಿ ಇಬ್ಬರು ಮ್ಯೂಚುವಲ್ ಬಂದ್ರೂ ಕೊಡಬೇಕೋ ಬೇಡ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಅದು ಯಾವುದು ಮಾಡ್ತಾ ಇಲ್ಲ. ಏನಾಗ್ತದೆ, ಏಕ್ದಮ್ ಗಂಡ ಹೆಂಡತಿ ಇಷ್ಟ ಇಲ್ಲ ಅಂದ್ರೆ ತಗೊಂಡು ಹೋಗ್ತಾ ಇದೆ. ಮಗು ನಿಮ್ಮ ಇಷ್ಟ, ನಿಮ್ಮ ಡಿಸಿಷನ್, ನೀವು ಇಟ್ಕೊತೀರಾ ಇಟ್ಕೊಳ್ಳಿ, ಇಲ್ವಾ ಬೇರೆ ನಿಮ್ಮ ತಂದೆ ತಾಯಿ ಕೈ ಕೊಡ್ತೀರಾ ಕೊಡ್ಬೋದು ಅನ್ನೋ ಥರ ಒಂದು. ಹಾಗೆ ಸ್ವಲ್ಪ ಇದು ಬದಲಾವಣೆ ಆಗಬೇಕು. ಇಲ್ಲ ಅಂತಂದರೆ ಲಿವಿಂಗ್ ಟುಗೆದರ್ ಹೆಂಗೆ ಈಗ ಬಂದಿದ್ದಾರೆ, ಲಿವಿಂಗ್ ರಿಲೇಶನ್ಶಿಪ್ ಬಂದಿದೆ ಅಲ್ವಾ, ಹಿಂದೆ ಎಲ್ಲೋ ನಾವು ಕೇಳ್ತಿದ್ವಿ, ಈಗ ಇಲ್ಲ ಅನ್ಸತ್ತಲ್ವಾ? ಅಲ್ಲ ಮೀನ್ಸ್ ಹಿಂದೆ ಲಿವಿಂಗ್ ಟುಗೆದರ್ ಅಂದ್ರೆ ಓ ಮೈ ಗಾಡ್ ಅವ್ರು ಲಿವಿಂಗ್ ಟುಗೆದರ್ ಅಲ್ಲಿ ಏನೋ ದೊಡ್ಡ ವಿಷಯ. ಬಟ್ ಈಗ ಅದಷ್ಟೊಂದು ದೊಡ್ಡ ವಿಷಯ ಅಲ್ಲ ಅನ್ಸುತ್ತೆ. ಇದು ಕೋರ್ಟ್ ಆರ್ಡರ್ ಆಗಿದೆ, ಸುಪ್ರೀಂ ಕೋರ್ಟ್ ಇಂದ ಲೇಟೆಸ್ಟ್ ಆಗಿ ಒಂದು ಆರ್ಡರ್ ಬಂದಿದೆ. ಈಗ 498 ಅಂದ್ರೆ ಈಗ ದೌರ್ಯ ಹರಾಸ್ಮೆಂಟ್ ಕೇಸ್ ಅಂತ ಬರುತ್ತೆ. ಓಕೆ, ಆ ದೌರ್ಯ ಹರಾಸ್ಮೆಂಟ್ ಕೇಸ್ ಕೇವಲ ಮದುವೆ ಆದಂತ ಗಂಡ ಹೆಂಡತಿ ಮಾತ್ರ ದಾಖಲು ಮಾಡಬಹುದಾಗಿತ್ತು. ಈಗ ಹಂಗಿಲ್ಲ. ಲಿವಿಂಗ್ ಟು ರಿಲೇಶನ್ಶಿಪ್ ಅಲ್ಲಿ ಯಾರು ಇರ್ತಾರಲ್ಲ ಅವರು ಸಹ ದೌರ್ಯ ಹರಾಸ್ಮೆಂಟ್ ಕೇಸ್ ಹಾಕ್ಬೋದು. ಅಂದ್ರೆ ಅರ್ಥ ಏನಂದ್ರೆ ಮದುವೆಯ ಮಹತ್ವನೇ ಹೋಗ್ತಾ ಇದೆ, ಆಯ್ತಾ. ಮತ್ತೇನಂದ್ರೆ ಫಸ್ಟಿಗೆ ಲೀಗಲ್ ಸ್ಟೇಟಸ್ ಬೇಕು ಅಂತಂದ್ರೆ ಮದುವೆ ಆಗಿರ್ಬೇಕಾಗಿತ್ತು. ಈಗ ಮದುವೆ ಆಗಿರ್ಬೇಕಂತೇನಿಲ್ಲ, ಲಿವಿಂಗ್ ಟುಗೆದರ್ ಇದ್ರೆ ಅವ್ರವ್ರು ಮೇಂಟೆನೆನ್ಸ್ ಕ್ಲೈಮ್ ಮಾಡ್ಕೋಬಹುದು. ಬಂದಿದೆ. ಅಂದ್ರೆ ಅರ್ಥ ಏನಂದ್ರೆ ಬರ್ತಾ ಬರ್ತಾ ಮೋಸ್ಟ್ಲಿ ಮದುವೆನ ಒಂದು ವರ್ಡೇ ರಿಮೂವ್ ಆಗ್ಬಿಡುತ್ತೆ ಅಂತ ಅನ್ಕೊಳ್ತೀನಿ ನಾನು. ಅವಾಗ ಏನಾದ್ರು ಡಿವೋರ್ಸ್ ಅನ್ನೋದು ಬರೋದಿಲ್ಲ. ಇಷ್ಟ ಇಲ್ವಾ ನಾನು ಹೊಂಟೆ, ನೀನ್ ಇಷ್ಟ ಇಲ್ವಾ ನೀನು ಹೋಗು, ಮುಗೀತು. ಅಲ್ಲಿ ಡಿವೋರ್ಸ್ ಅನ್ನೋದು ಮದುವೆನೂ ಬರಲ್ಲ, ಹೆಸರು ಡಿವೋರ್ಸ್ ಅನ್ನೋ ಪದನೂ ಬರೋದಿಲ್ಲ. ಆ ಒಂದು ಕಾನ್ಸೆಪ್ಟ್ ಡಿವೋರ್ಸ್ ಅನ್ನೋದು ಹೋಗುತ್ತೆ, ಓನ್ಲಿ ಮೇಂಟೆನೆನ್ಸ್ 498 ಈ ತರ ಬರುತ್ತೆ. ಆಗ ಗಂಡ ಹೆಂಡತಿ ಅನ್ನೋ ಪದನೂ ಮೋಸ್ಟ್ಲಿ ಹೋಗ್ಬೋದು. ಅಂದ್ರೆ ಮೋಸ್ಟ್ಲಿ ಏನಂತಾರೆ ಫಿಯಾನ್ಸಿ ಹಬ್ಬಿ ಅಂತಾರಿಲ್ಲ. ಹಾಗಾಗಿ ಗಂಡ ಹೆಂಡತಿ ಅನ್ನೋ ಪದ ಬರಲ್ಲ ಅಲ್ಲಿ. ಅವನ ಜೊತೆಗಿದ್ದೀನಿ, ನಾನು ಇವಳ ಜೊತೆಗಿದ್ದೀನಿ ಅಷ್ಟೇ. ಅವಳು ನನ್ನ ಫ್ರೆಂಡ್, ಇವಳು ನನ್ನ ಫ್ರೆಂಡ್, ಅವ್ನು ನನ್ನ ಫ್ರೆಂಡ್. ಮೋಸ್ಟ್ಲಿ ಆ ಥರ ಮೋಸ್ಟ್ಲಿ ವರ್ಡ್ಗಳು ಬರುತ್ತೇನೋ ಗೊತ್ತಿಲ್ಲ. ಮುಂದೆ ಕುಟುಂಬ ಅನ್ನೋ ವರ್ಡ್ ಕೇಳೋದೇ ನಾವು ಕಷ್ಟ ಆಗುತ್ತೋ ಏನು. ಈಗ ಅತ್ತೆ ಮಾವ ಬರಲ್ಲ ಅಲ್ವಾ, ಅತ್ತೆ ಮಾವ ಬರಲ್ಲ, ಅತ್ತೆ ಸೊಸೆ ಬರಲ್ಲ, ಮಾವ ಅಳಿಯ ಅಂತ ಬರಲ್ಲ. ಮೋಸ್ಟ್ಲಿ ಇವೆಲ್ಲ ವರ್ಡ್ಗಳು ರಿಮೂವ್ ಆಗುತ್ತೆ ಡಿಕ್ಷನರಿಲಿ ಅಂತ ಅನ್ಸುತ್ತೆ ಮುಂದಿನ ದಿವಸ. ಮುಂದೊಂದಿನ ನನ್ನ ಮೊಮ್ಮಕ್ಕಳು ಬರೋ ಕಾಲಕ್ಕೆ ಬಹುಶಃ ಅದು ಯಾವುದು ಇರಲ್ಲ ಅಂತ ಅನ್ಸುತ್ತೆ. ಈಗಲೇ ಸುಮಾರು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು ಏನಿಲ್ಲ ಅಂದ್ರೂ ಒಂದು 20% ಆಫ್ ಕಪಲ್ಸ್ ಲಿವಿಂಗ್ ಟುಗೆದರ್ ಇದ್ದಾರೆ, ಮದುವೆ ಆಗ್ದೇನೆ.
ಇವಾಗ ಮೊದಲೆಲ್ಲ ರೂಮ್ ಓನರ್ಗಳು ಲಿವಿಂಗ್ ಟುಗೆದರ್ಗೆ ಅವಕಾಶ ಕೊಡ್ತಾ ಇರ್ಲಿಲ್ಲ. ಇವಾಗ ಕೋರ್ಟಿಂದ ಏನೋ ಆರ್ಡರ್ ಬಂದಿದೆ ಅಂತ ಇರ್ಬೋದು ಅಂತ ಏನೋ. ಅಲ್ಲ, ಆ ಕೋರ್ಟಿಂದ ಇದು ಮನೆ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಆದ್ರೆ ಆಲ್ರೆಡಿ ಕೋರ್ಟಿಂದ ಆರ್ಡರ್ ಆಗೋಗಿದೆ. ಸುಪ್ರೀಂ ಕೋರ್ಟಿಂದ ಸಾಕಷ್ಟು ಡಿಸಿಷನ್ ಬಂದಿದೆ. ಏನಂತ ಅಂದ್ರೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಲೀಗಲೈಸ್ ಅಂತ ಆಗುತ್ತೆ. ಅವ್ರಿಗೆ ಗಂಡ ಹೆಂಡತಿ ಅಸ್ತಿತ್ವ ಹೇಗಿರುತ್ತೋ ಅದೇ ತರ ಅವ್ರ ಅಸ್ತಿತ್ವ ಇರುತ್ತೆ. ಅದನ್ನ ಹೇಳಿದಾಗ್ಲೇ ಲಿವಿಂಗ್ ಟುಗೆದರ್ ಇದ್ದವರಿಗೆ ಗಂಡ ಹೆಂಡತಿ ಅನ್ನೋ ಒಂದು ವರ್ಡ್ ಇಲ್ಲ, ಇನ್ ಮಿಕ್ಕಿದೆಲ್ಲ ಗಂಡ ಹೆಂಡತಿನೇ ಇರ್ತಾರೆ ಅನ್ಅಫಿಷಿಯಲ್ ಆಗಿ. ಓಕೆ, ಅದಕ್ಕೆ ಅವ್ರಿಗೆ ಡಿವೋರ್ಸ್ ಅನ್ನೋ ಪದಗಳೇ ಬರೋದಿಲ್ಲ. ಅವರಿಗೆ ಇಷ್ಟ ಇಲ್ಲ ಅಂತಂದ್ರೆ ಏಕದಮ್ ಒಂದು ಸುಟ್ ಕೇಸ್ ಇರುತ್ತೆ, ಸುಟ್ ಕೇಸ್ ತಗೊಂಡು ಆರಾಮ್ಸೆ ಹೋಗ್ಬೋದು, ಮನೆ ಖಾಲಿ ಮಾಡ್ಕೊಂಡು ಇಬ್ರು ಆ ತರದಲ್ಲಿ ಇರ್ತಾರೆ. ಮೊದಲೆಲ್ಲ 6 ತಿಂಗಳು ಗ್ಯಾಪ್ ಅಲ್ಲಿ ಒಂದಾಗಿರೋದು ಕೂಡ ಇದೆ. 6 ತಿಂಗಳಲ್ಲ, ಒಂದೊಂದ್ಸಲ ಕೇಸ್ಗಳು 3 ವರ್ಷ 4 ವರ್ಷ ಕಂಟೆಸ್ಟೆಡ್ ಮ್ಯಾಟ್ರ್ಗಳಾದ್ರೆ, ಕಂಟೆಸ್ಟ್ ಮಾಡೋದಾದ್ರೆ ಆ ಮ್ಯಾಟ್ರ್ಗಳಲ್ಲಿ ಇನ್ನೇನು ಜಡ್ಜ್ಮೆಂಟ್ ಆಗಬೇಕು ಅನ್ನೋ ಟೈಮಲ್ಲಿ ಕಣ್ಣೀರ್ ಹಾಕೊಂಡು ಆಯ್ತು ಇಲ್ಲ ನಾನು ಇರ್ತೀನಿ, ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅಂತ ಓದೋ ಪ್ರಕರಣಗಳು ಇದಾವೆ. ಯಾಕಂದ್ರೆ ಅಲ್ಲಿ ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ, ಫೀಲಿಂಗ್ಸ್ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಏನೋ ಒಂದು ಆಗಿರುತ್ತೆ, ಒಡಕ ಆಗಿರುತ್ತೆ, ಅವ್ರು ಅದನ್ನ ಸರಿ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಜೊತೆಗೆ ಹೋಗಿದ್ದು ಉಂಟು. ಆದ್ರೆ ಈಗೇನಿದೆ, ಬಟ್ ಆ ವರ್ಡ್ ನಾನು ಒಂದು ಯಾವುದೋ ಒಂದು ವರ್ಗಕ್ಕೆ ಬೇಜಾರಾಗ್ಬೋದು ಹೇಳೋದ್ರಿಂದ. ಈಗೇನು IT BT ಮತ್ತೆ ಏನು ಎಜುಕೇಟೆಡ್ ಅಂತ ಹೇಳ್ತೀವಲ್ಲ, ಇವರು ಅದನ್ನ ತುಂಬಾ ಸಿಂಪಲ್ ಆಗಿ ತಗೊಳ್ತಾ ಇದ್ದಾರೆ. ಅವ್ರ ನಡುವೆ ಏನಂದ್ರೆ ವರ್ಕ್ ಪ್ರೆಷರ್ ಅಲ್ಲಿ ಇರ್ತಾರೆ. ಏನಾಗುತ್ತೆ, ಬೆಳಿಗ್ಗೆ ಎದ್ರೆ ಕೆಲ್ಸಕ್ಕೆ ಹೋಗ್ತಾರೆ, ಸಂಜೆ ಡೈರೆಕ್ಟ್ ಮನೆ ಬಂದ ತಕ್ಷಣ ಊಟ ಮಾಡಿದೆ ಮಲಗಿದೆ ಅಂತ ಹೇಳ್ತಾರೆ. ಮತ್ತೆ ಪುನಃ ಆಸ್ ಇಟ್ ಈಸ್ ಅದೇ ತರನೇ ಬೆಳಿಗ್ಗೆ ಎದ್ರೆ ಕೆಲ್ಸಕ್ಕೆ, ಮನೆ ಬಂದ್ರೆ ಊಟ. ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಬರೋದ್ ಮಂದೆ ರಾತ್ರಿ ಬರ್ತಾರೆ. ಮತ್ತೆ ಗಂಡ ಬೆಳಿಗ್ಗೆ ಶಿಫ್ಟ್ ಹೋದ್ರೆ ಹೆಂಡತಿ ನೈಟ್ ಶಿಫ್ಟ್ ಹೋಗ್ತಾರೆ, ಹೆಂಡತಿ ಬೆಳಿಗ್ಗೆ ಶಿಫ್ಟ್ ಹೋದ್ರೆ ಗಂಡ ನೈಟ್ ಶಿಫ್ಟ್ ಹೋಗ್ತಾನೆ. ಅವಾಗ ಏನಾಗುತ್ತೆ, ಇಬ್ರು ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿಂದ ಬಂತು, ಅಟ್ಯಾಚ್ಮೆಂಟ್ ಎಲ್ಲಿಂದ ಬಂತು. ಅವಾಗ ಏನಾಗುತ್ತೆ, ಅವ್ರ ನಡುವೆ ಫೀಲಿಂಗ್ಸ್ ಯಾವುದು ಡೆವಲಪ್ ಆಗಿರೋದಿಲ್ಲ. ಅವಾಗ ಬಿಟ್ಟು ಹೋಗ್ತೀನಿ ಅಂದಾಗ ಆಯ್ತು ಬಿಡು, ಯಾರೋ ಒಬ್ಳು ಹೋಗ್ತಾಳೆ, ಯಾರೋ ಒಬ್ಬ ಹೋಗ್ತಾನೆ ಅನ್ನೋ ತರದಲ್ಲಿ ಅಭಿಪ್ರಾಯ ಬಂದ್ಬಿಡುತ್ತೆ. ಇವೆಲ್ಲ ಕಾರಣಗಳಿಂದ ಇವತ್ತು ಏನಾಗಿದೆ, ಡಿವೋರ್ಸ್ ಅನ್ನೋದು ಈಸಿಯೆಸ್ಟ್ ವೇ ಆಗಿದೆ. ಇದು ಈಸಿಯೆಸ್ಟ್ ವೇ. ಇನ್ನೂ ತುಂಬಾ ಈಸಿ ಆಗಿರೋದು ರೀಸೆಂಟ್ ಅದೇ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ಗೆ ಲೀಗಲೈಸ್ ಮಾಡಿದ್ದು. ಹಾಗಾಗಿ ನೀವು ಮದುವೆನೇ ಆಗ್ಬೇಡ್ರಪ್ಪ, ಸುಮ್ಮನೆ ಯಾಕೆ ಮಂಟಪಕ್ಕೆ ಖರ್ಚು ಜಾಸ್ತಿ, ಅಪ್ಪ ಅಮ್ಮನಿಗೆ ಬರೇ ಜಾಸ್ತಿ, ಸುಮ್ಮನೆ ಗೋಲ್ಡ್ ಗೀಲ್ಡ್ ಎಲ್ಲ ಹಾಕ್ಬೇಕು, ಏನಂದ್ರೂ 20-40 ಲಕ್ಷ ಖರ್ಚು ಮಾಡ್ಬೇಕು ಮಿನಿಮಮ್ ಒಂದು ಮದುವೆಗೆ. ಇಷ್ಟೆಲ್ಲ ಯಾಕೆ ಖರ್ಚು ಮಾಡ್ತೀರಾ, ಲಿವಿಂಗ್ ಟುಗೆದರ್ ಅಲ್ಲಿ ಇರಿ, ನಿಮಗೆ ಇಷ್ಟ ಆಗಲಿಲ್ಲ ಹೋಗಿ, ಸುಮ್ಮನೆ ತಂದೆ ತಾಯಿಗೆ ಯಾಕೆ ಹೊರೆ ಹಾಕ್ತೀರಾ ಅನ್ನೋ ತರ ಮೋಸ್ಟ್ಲಿ ಇದು ಅಭಿಪ್ರಾಯ ಇರಬೇಕು. ಟೆಕ್ನಾಲಜಿ ಬದಲಾದಂತೆನೆ ಈ ರೂಲ್ಸ್ ಬದಲಾಗ್ತಾ ಇದೆ. ಅಂದ್ರೆ ಹೆಂಗ್ ಬದುಕ್ತಾ ಇದೀವಿ ಅಂದ್ರೆ ಯಾಂತ್ರಿಕವಾಗಿ ಬದುಕ್ತಾ ಇದೀವಿ. ನಿಮಗೊಂದು ಸ್ನೇಹ ಆಗಿರ್ಬೋದು, ಒಂದು ಸಂಬಂಧ ಆಗಿರ್ಬೋದು, ಒಂದು ಕುಟುಂಬ ಆಗಿರ್ಬೋದು, ಇವ್ರು ಹೇಳ್ದಂಗೆ ಒಂದು ಗಂಡ ಹೆಂಡತಿ ಜೀವನ ಆಗಿರ್ಬೋದು, ಈ ಮಕ್ಕಳು ಕೂಡ ಸಿಬ್ಲಿಂಗ್ಸ್ ಇರ್ತಾರೆ, ಅವ್ರ ನಡುವೆನೂ ಕೆಲವೊಂದು ಸಂಬಂಧಗಳಿಲ್ಲ ನಿಮಗೆ ಅಂದರೆ ತುಂಬ ಬೇಜಾರಾಗ್ಬಿಡತ್ತೆ. ಹಿಂದೆ ಇಲ್ಲ ನಮಗೆ ಅಕ್ಕ ತಂಗಿ ಮನೆ ಅಥವಾ ಏನೋ ಬಿಟ್ಟು ಬರ್ಬೇಕಂದ್ರೆ ಅದು ಎಷ್ಟು ಫೀಲಿಂಗ್ಸ್ ಅಂದರೆ ಸಖತ್ತು. ಬಟ್ ಇವಾಗ ನಿಮ್ಗೆ ಅಷ್ಟೊಂದೆಲ್ಲ ಅಟ್ಯಾಚ್ಮೆಂಟ್ ಇಲ್ಲ. ಹೈಯರ್ ಎಜುಕೇಷನ್ಗೆ ಮಕ್ಕಳನ್ನ ತೊಗೊಂಡೋಗು ಬೇಗನೆ ಬೇರೆ ಬೇರೆ ಬೋರ್ಡಿಂಗಲ್ಲಿ ಬಿಡ್ತಾ ಇದ್ದಾರೆ, ಮತ್ತು ಅಬ್ರಾಡ್ ಕಳಿಸ್ತಾ ಇದ್ದಾರೆ. ಅವ್ರುಗಳಿಗೆ ನಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬರೋದಿಲ್ಲ. ಸೊ ಹಾಗಾಗಿ ಅನಾಥಾಶ್ರಮಗಳು ಜಾಸ್ತಿ ಆಗ್ತದೆ, ವೃದ್ಧಾಶ್ರಮಗಳು ಜಾಸ್ತಿ ಆಗ್ತದೆ, ಇವ್ರು ಹೇಳ್ದಂಗೆ ಲಿವಿಂಗ್ ಟುಗೆದರ್ ಜಾಸ್ತಿ ಆಗ್ತದೆ. ಅದೇ ಮುಂದೆ ಮುಂದೆ ಏನಂದರೆ ಒಬ್ಬ ಮನುಷ್ಯ ಬದುಕಬೇಕು, ಸ್ವಾರ್ಥವಾಗಿ ಬದುಕಬೇಕು, ತಿನ್ನಬೇಕು, ಮಲಗಬೇಕು, ಮನಸ್ಸಿಗೆ ಬಂದಿದ್ದು ಮಾಡಬೇಕು, ಹಿಂಗೆ ಬೆಳ್ಕೊಂಡ್ಬಿಡತ್ತೋ ಏನೋ ಪ್ರಪಂಚ. ಇನ್ನೊಂದು ರೀಸೆಂಟ್ ಏನಂದ್ರೆ, ಒಂದು ಮದುವೆ ಅಂದ ತಕ್ಷಣ ಏನಂದ್ರೆ ಒಂದು ದೊಡ್ಡ ಸಂಪ್ರದಾಯಬದ್ಧವಾಗಿ ಎಲ್ಲ 2 ಕುಟುಂಬಗಳು ಸೇರಿ ಗಂಡು ಹೆಂಡತಿನ ಹೆಣ್ಣನ್ನ ಹಸೆಮಣೆ ಮೇಲೆ ಕೂರಿಸಿ ಮದುವೆ ಮಾಡಿ ಅಕ್ಷತೆ ಹಾಕಿದ್ರು. ಈಗ ಎಷ್ಟು ಈ ಬ್ಯುಸಿ ಲೈಫಲ್ಲಿ ಹೇಗಿದೆ ವಿಚಿತ್ರ ಅಂತಂದ್ರೆ, ಅವರಿಗೆ ಸ್ವಂತ ಮದುವೆಗೆ ಬರಕ್ ಆಗ್ಲಾರ್ದ ಆನ್ಲೈನ್ ಮದುವೆ ಮಾಡ್ಕೊಳ್ತಾ ಇದ್ದಾರೆ. ವಿಪರ್ಯಾಸ ನಮ್ಮ ಇಂಡಿಯಾದಲ್ಲಿ ಇದೆಲ್ಲ ವಿಪರ್ಯಾಸ. ಇಂಡಿಯಾ ಅಂತಲ್ಲ, ಆಲ್ ಓವರ್ ವರ್ಲ್ಡ್ ಹೇಳ್ತಾ ಇರೋದು. ಅಂದ್ರೆ ಯಾವ ಲೆವೆಲ್ಗೆ ನಾವು ಮುಂದುವರಿತಿದೀವಿ ಅನ್ನೋದಕ್ಕೆ, ಅಂದ್ರೆ ಮನಸ್ಥಿತಿಗಳು ಹೆಂಗಿದೆ ಅಂತ ಹೇಳಿ. ಅದೊಂದು ಮದುವೆ ಏನಿರುತ್ತೆ, ಆ ಒಂದು ಸಂಭ್ರಮ ಅದು ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ಜೀವನದಲ್ಲಿ ಒಂದ್ಸಲ ಆಗೋದು ಅಂತ ಹೇಳ್ತಾರೆ. ಅದು ಇಡೀ ಜೀವನದಲ್ಲಿ ಜೀವನದಲ್ಲಿ ಅಂದ್ರೆ ಒಂದ್ಸಲ ಮದುವೆ ಆಗೋದು ಚೆನ್ನಾಗಾಗ್ಬೇಕು ಎಲ್ಲರೂ. ಈಗ ಹಂಗಲ್ಲ, ಎಷ್ಟು ಬೇಕಾದ್ರೂ ಮದುವೆ ಆಗೋದಲ್ಲ. ಪ್ರತಿಯೊಂದಕ್ಕೂ ಮನುಷ್ಯ ಕಾಣೋ ದೊಡ್ಡ ದೊಡ್ಡ ಕನಸು ಕಾರಣ ಅನ್ಸುತ್ತೆ. ಹಣ, ಎಲ್ಲರಿಗೂ ಐಷಾರಾಮಿ ಲೈಫ್. ನೀವು ನೋಡಿ, ಈಗ ಪ್ರತಿಯೊಬ್ಬ ಒಂದು ಸಣ್ಣ ಮನುಷ್ಯನ ಹತ್ರನೂ ಒಂದು ಕಾರ್ ಇರುತ್ತೆ. ಹೌದು, ಪ್ರತಿಯೊಬ್ಬರ ಹತ್ರನೂ ಮನೇಲಿ 2-3 ಬೈಕ್ಗಳು, ಕಾರುಗಳು, ಅಪಾರ್ಟ್ಮೆಂಟು. ಅದೇ ಪ್ರತಿಯೊಬ್ಬ ಮನುಷ್ಯ ಕಾಣೋ ದೊಡ್ಡ ದೊಡ್ಡ ಕನಸಾಗಿರ್ಬೋದು. ಇದಕ್ಕೆಲ್ಲ ಮೂಲ ಕಾರಣ ಹಣ. ಯಾಕಂದರೆ ಹಣ ದುಡಿಯೋದಕ್ಕೆ ಮನುಷ್ಯ ಬ್ಯುಸಿ ಲೈಫಲ್ಲಿ ಬದುಕಬೇಕು, ಡೇ ಆ್ಯಂಡ್ ನೈಟ್ ಶಿಫ್ಟ್ ಮಾಡಬೇಕು, ಅಥವಾ ಅವ್ನು ಚೆನ್ನಾಗಿ ಯಾಕಂದ್ರೆ ಇವಾಗ ಹಂಗಿದೆ. ಹಿಂದೆಲ್ಲ ನಿಮ್ಗೊಂದು ಕೆಲಸ ಸಿಗೋದೇ ತುಂಬ ಕಷ್ಟ ಆಯಿತು. ಹೋಗೋನೊಂದು 10 ಇಂಟರ್ವ್ಯೂ ಅಟೆಂಡ್ ಮಾಡಬೇಕಿತ್ತು, ಏನೋ ಒಂದು ದೊಡ್ಡ ಪೊಸಿಷನ್, ಅದಕ್ಕೋಸ್ಕರ ಡಿವೋರ್ಸು ಇರಲಿಲ್ಲ. ಯಾಕಂದರೆ ಭಯ ಆಗ್ತಿತ್ತು, ಕೆಲಸ ಸಿಗಲ್ಲ, ಅಯ್ಯೋ ಗಂಡನ ಬಿಟ್ಬಿಟ್ರೆ ಯಾರು ನೋಡ್ಕೋತಾರೆ ಬೀದಿಲಿ, ತವ್ರ ಮನೇಲೂ ಸೇರಿಸಲ್ಲ. ಈಗ ಹಂಗಲ್ಲ, ಪ್ರತಿಯೊಂದಕ್ಕೂ ಹಣ ಕಾರಣ ಆಗಿಬಿಟ್ಟಿದೆ. ಈ ಹಣ ಅನ್ನೋದು ಎಲ್ಲಿ ಹರಿಯೋಕೆ ಶುರುವಾಗುತ್ತೆ, ಮನುಷ್ಯನ ಜೀವನನೂ ದೊಡ್ಡದಾಗ್ತಾ ಹೋಗುತ್ತೆ, ಅವನ ಯೋಚನೆಗಳು ಬದಲಾಗ್ತಾ ಹೋಗುತ್ತೆ. ಬಹುಶಃ ಮುಂದೆ ಬಂದಿದ್ದೆಲ್ಲ ಎಲ್ಲಿಗೆ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ.
ಮೊದ್ಲೆಲ್ಲ ಹಳ್ಳಿ ಕಡೆ ಹೆಂಗೆ ಅಂದ್ರೆ ಮನೆ ಬಿಟ್ಟು ಬರಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು, ನಮ್ಮ ಮನೆಯಲ್ಲಿ ನಮ್ಮನ್ನ ಆಕ್ಸೆಪ್ಟ್ ಮಾಡ್ತಾರ ಗಂಡ ಬಿಟ್ಟು ಬಂದ್ರೆ ಅಂತ ಆ ತರ ನೋಡ್ತಾ ಇದ್ರು. ಬಟ್ ಇವಾಗಲ್ಲ, ಇವಾಗ ಪೇರೆಂಟ್ಸ್ ಗಳೇ ಸಪೋರ್ಟ್ ಮಾಡ್ತಾರೆ. ಆಗಿಲ್ಲ ಅಂದ್ರೆ ಬಂದಿರು ಅಂತ. ಆಗ ಅಲ್ಲ ಮತ್ತೇನಂದ್ರೆ ಅವಾಗೆಲ್ಲ ನೋಡಿ, ಗಂಡ ಕುಡ್ಕೊಂಬಂದು ಹೆಂಡತಿ ರಬ ಹೊಡೆಯನು, ಬೆಳಿಗ್ಗಂತಷ್ಟೇ ಗಂಡ ಹೆಂಡತಿ ಚೆನ್ನಾಗೇ ಇರೋರು, ಏನ ಕುಡ್ಕೊಂಬಂದು ಹೊಡೆದಿದ್ದಾನೆ ಬಿಡು ಅಂತ ಹೇಳ್ಬಿಟ್ಟು. ಮತ್ತೇನಂತಂದ್ರೆ ಹೆಂಡತಿನೂ ಅಷ್ಟೇ, ಬೆಳಿಗ್ಗೆ ಎದ್ದ ತಕ್ಷಣ ಒಟ ಬಯಕ್ ಸ್ಟಾರ್ಟ್ ಮಾಡಲು, ಆದ್ರೂ ಅಡುಗೆ ಮಾಡಲು ಗಂಡನ ಕರೆಕ್ಟ್ ಟೈಮಿಗೆ ಊಟ ಮಾಡಿಸ್ತಾಳೆ, ಅಡುಗೆ ಮಾಡಿ ಬಡಿಸ್ತಾಳೆ, ಎಲ್ಲ ಮಾಡ್ತಾ ಇತ್ತು. ಹಾಗೇನಾಯ್ತು, ಆ ಇಬ್ರು ನಡುವೆ ಒಂದು ಬಾಂಡಿಂಗ್ ಇತ್ತು. ಬಿಡು ನಾನು ಹೇಳ್ತೀನಿ ಸುಮ್ಮನೆ ಮಾತಾಡ, ಮತ್ತೆ ಪ್ರೀತಿನ ನೋಡ್ಕೊಳ್ತಾಳೆ ಅಂತೀವಿ. ಮತ್ತೆ ಗಂಡನ್ ಬಿಟ್ಟವಳು ಅಂತ ಒಂದು ವರ್ಡ್ ಏನಾರ ಬಂತು ಅಂದ್ರೆ ಅದೇನೋ ಸಮಾಜದಲ್ಲಿ ಏನೋ ಆಗೋಯ್ತು ಅನ್ನೋ ಒಂದು ಕಳಂಕ ತರ ಅವ್ರಿಗೆ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು. ಈಗ ಹಂಗಲ್ಲ, ಗಂಡನ್ ಬಿಟ್ಟು ಬಂದಳ ಅಂತ ಯಾರು ಹೇಳೋದೇ ಇಲ್ಲ, ಆಯ್ತಾ, ಅವನ ಸರಿ ಇಲ್ಲ. ಇವಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಐ ಆಮ್ ಸಿಂಗಲ್ ಪೇರೆಂಟ್. ಯಪ್ಪ ಅಂದ್ರೆ ಅದು ಮೆಚ್ಚಬೇಕು, ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನಾವಲ್ಲೇ. ಅದೇನಂದ್ರೆ ಸಿಂಗಲ್ ಪೇರೆಂಟ್, ನಾನು ಒಬ್ನೇ ನೋಡ್ಕೊಳ್ತಾ ಇದ್ದೀನಿ, ಒಂಥರ ಪ್ರೌಡ್ನೆಸ್ ಆಗ್ಬಿಟ್ಟಿದೆ. ಮನುಷ್ಯ ಒಂದ್ ಸ್ವಲ್ಪ ಈಗೋ ಬಿಟ್ಟು ಒಟ್ಟಿಗೆ ಕೂತು ಮಾತಾಡಿ, ಏನ್ ತಪ್ಪಾಗಿದೆ, ನೀನ್ ಹಿಂಗ್ ಮಾಡು ಆ ಥರ ಮಾತಾಡ್ಬೇಡ, ಹಂಗ್ ಮಾಡ್ಬೇಡ. ಆಮೇಲೆ ಅಷ್ಟೇ ಏನಂದ್ರೆ ಎಲ್ಲ ಅದ್ರಲ್ಲೇ ಬದುಕ್ತಾ ಇದಾರೆ ಎಲ್ಲ. ಅದೇ ಒಂಥರ ಆ ಈಗೋನು ಹೊಡೆದಾಡ್ಕೊಂಡು ಸಾಯೋದಂತಾರಲ್ಲ, ಹಂಗಾಗ್ಬಿಡಿದೆ. ನೀವು ಸಣ್ಣ ಪುಟ್ಟ ನೋಡಿ, ಆ ರೋಡಲ್ಲಿ ಒಬ್ಬ ಮನುಷ್ಯ ಹೋಗ್ತಾನೆ, ನಿಮಗೆ 2 ನಿಮಿಷ ಅವ್ನು ಲೇಟಾಗಿ ಬಂದ್ಬಿಟ್ರೆ ಪೇಷನ್ಸ್ ಇರಲ್ಲ, ಅವ್ನು ಮುಂಚೆ ಗಾಡಿನ ಓಡಿಸ್ಕೊಂಬಂದು ಅರ್ಧ ಟ್ರಾಫಿಕ್ ಜಾಮ್ ಮಾಡಿ ಇಲ್ದಿದ್ದರ್ಗು, ಅಂದ್ರೆ ಅಷ್ಟು ತಾಳ್ಮೆನೆ ಕಮ್ಮಿ ಮನುಷ್ಯ. ಅಲ್ಲಿ ಒಂದು 2 ನಿಮಿಷ ನಿಂತ್ಬಿಟ್ರೆ ಏನಾಗ್ಬಿಡತ್ತೆ, ಪ್ರಪಂಚ ಮುಳುಗೋಗ್ಬಿಡತ್ತಾ, ಸಿಗ್ನಲ್ ಬಿಡತ್ತೆ, ಎಲ್ಲರೂ ಸರ್ತಿ ಸಾಲಲ್ಲಿ ಹೋಗ್ಬೋದಲ್ವಾ? ಇಲ್ಲ, ಅವ್ನು ಇಡೀ ಆ ರೋಡಿಂದ ಹೊಡ್ಕೊಂಬಂದ್ಬಿಡ್ತಾನೆ ಸಾಲಿಗೆ ಬಂದು ಅವನೊಂದಿಷ್ಟು ಜಾಮ್ ಮಾಡ್ತಾನೆ. ಅಂದ್ರೆ ಅಷ್ಟು ಕಮ್ಮಿ ಆಗ್ಬಿಟ್ಟಿದೆ ಜನರಿಗೆ. ಎಷ್ಟು ಪೇಷನ್ಸ್ ಅಂದ್ರೆ ಬಹುಶಃ ಮೊದಲೇ ನಿದ್ದೆಗಿದ್ದೆ ಗೆಟ್ಟಿರ್ತಾರೆ, ನಿದ್ದೆ ಇರೋದಿಲ್ಲ, ಎಷ್ಟೊತ್ಗೋ ಮಲಗೋದು, ಎಷ್ಟೊತ್ಗೋ ಎದ್ದೇಳೋದು, ಏನೋ ಸಿಕ್ಕಿದ್ದನ್ನು ತಿನ್ನೋದು, ಸರಿಯಾಗಿ ಒಳ್ಳೆ ಫುಡ್ ಸಿಗ್ತಾ ಇಲ್ಲ. ಅಂದ್ರೆ ಆ ಥರ ಇದ್ರಲ್ಲಿ ನಾವೆಲ್ಲರೂ ಬದುಕ್ತಾ ಇದೀವಲ್ವಾ, ನಮಗೆ ಮೈ ತುಂಬ ಕಾಯಿಲೆಗಳೇ ಜಾಸ್ತಿ ಇರತ್ತೆ ಇವಾಗ ನೀವು ನೋಡಿ. ಸೊ ಹಾಗಾಗಿ ಮನುಷ್ಯನ ಮನಸ್ಥಿತಿ, ತಾಳ್ಮೆ ಎಲ್ಲ ಬಹುಶಃ ಮುಂದೊಂದು ದಿನ ಆ ಪದಗಳೇ ನಾವು ಯಾರು ಕೇಳಲ್ಲ ಅಂತ ಅನ್ಸುತ್ತೆ. ಹಂಗಾಗಿ ಹೋಗ್ಬಿಡತ್ತೋ ಏನೋ. ಸರ್, ಯಾವ ಒಂದು ರೀಸನ್ಗೋಸ್ಕರ ಜಾಸ್ತಿ ಡಿವೋರ್ಸ್ ಕೇಸ್ ನೋಡಿದ್ದೀರಾ ನೀವು? ಈಗ ಹೇಳೋದಾದ್ರೆ ಇಲ್ಲಿಗಲ್ ಅಫೇರ್, ಓಕೆ, ಅಫೇರ್ ಏನಿರುತ್ತೆ ಅದ್ರ ಬಗ್ಗೆ ಇವತ್ತು ಜಾಸ್ತಿ ಬರ್ತಾ ಇರೋದು ನೋಡ್ತಿರ್ಬೋದು ಈಗ. ಬಟ್ ಎಂಥ ಒಂದು ಕೆಟ್ಟ ರೀತಿಯಲ್ಲಿ ನಾವು ಮುಂದುವರಿತಿದ್ದೀವಿ ಅನ್ನೋದು ವೈಫ್ ಸ್ವ್ಯಾಪಿಂಗ್ ಅಂತ ಇದೆ, ಆಯ್ತಾ? ಕಾಣುತ್ತೆ, ಗಂಡ ಹೆಂಡತಿ ಅದ್ರ ಬದ್ದು ಈ ತರ ಅಲ್ಲ, ಅದು ಆಕ್ಚುಲಿ ಪಾಶ್ಚಿಮಾತ್ಯ ಇದರಲ್ಲಿ ಆ ಕಲ್ಚರ್ ಇತ್ತು. ಈಗ ಅದು ತುಂಬಾ ಈಸಿಯಾಗೂ ಬಂದ್ಬಿಟ್ಟಿದೆ, ಕರ್ನಾಟಕದಲ್ಲೇ ನಡೀತಾ ಇದೆ ಅಂತ ನಾನು ಕೇಳ್ಪಟ್ಟೆ ಇದನ್ನ. ಈಗ ಏನಾಗಿತ್ತು ಫಸ್ಟ್ ಒಂದ್ಸಲ ಅಂದ್ರೆ, ಯಾರಾದ್ರೂ ತನ್ನ ಹೆಂಡತಿನ ಯಾರು ನೋಡಿದ್ರು ಅಂತಂದ್ರೆ ಅದು ಏನಿಲ್ಲ ಸಹಿಸ್ಕೊಂಡು ಆಗ್ತಿರ್ಲಿಲ್ಲ, ಹಾಕೊಂಡು ಹೊಡೆಯೋದು, ದೊಡ್ಡ ಗಲಾಟೆ. ಯಾವ ಮಟ್ಟಕ್ಕಂದ್ರೆ ಮರ್ಡರ್ ಲೆವೆಲಿಗೆ ಹೋಗ್ತಾ ಇತ್ತು. ತನ್ನ ಹೆಂಡತಿನ ಯಾವನೋ ಕಣ್ಣು ಹಾಕಿದ, ಮತ್ತೊಂದು ಹಾಕಿದ ಅಂತ. ಈಗ ಹಂಗಲ್ಲ, ಅದು ಯಾಕೆ ಎಷ್ಟು ಈಸಿಯೆಸ್ಟ್ ವೇಯಲ್ಲಿ ವೈಫ್ ಸ್ವ್ಯಾಪಿಂಗ್ ಮಾಡ್ತಾರೆ ಅಂತಂದ್ರೆ ಅದು ಏನ ಗೊತ್ತಿಲ್ಲ, ಒಂಥರ ಮೆಟೀರಿಯಲ್ ತರ, ಅಂದ್ರೆ ಅಬ್ಜೆಕ್ಟಿವ್ ತರ ಆಗ್ಬಿಟ್ಟಿದ್ದಾರೆ ಅಂತ ಜನ, ಅಬ್ಜೆಕ್ಟಿವ್ ಮೈಂಡ್ ಅಲ್ಲಿ ಇದ್ದಾರೆ ಆ ಥರದಲ್ಲಿ. ಮತ್ತೆ ಇನ್ನೊಂದೇನಂದ್ರೆ ಯಾವುದೋ ಜೊತೆ ಇನ್ನೊಂದು ಬೇರೆ ರೀತಿಯಲ್ಲಿ ಸಂಬಂಧ ಇಟ್ಕೊಳೋದು, ಆಯ್ತಾ? ಅದು ಗಂಡನಿಗೆ ಗೊತ್ತಾಗೋದು, ಅಥವಾ ಹೆಂಡತಿಗೆ ಗಂಡ ಬೇರೆ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇಟ್ಕೊಳ್ಳೋ ಅಂತ ಗೊತ್ತಾಗೋದು. ಇಂಥ ರೀಸನ್ಗಳು ಹೈಯೆಸ್ಟ್ ಬೆಂಗಳೂರು ಅಂತ ಸಿಟಿ ನಾ ಹೇಳ್ತಿರೋದು. ಇದು ನಾನು ರೂರಲ್ ಸೈಡು ಮತ್ತೆ ತಾಲೂಕು ಮಟ್ಟದಲ್ಲಿ ನಾ ಹೇಳ್ತಾ ಇಲ್ಲ. ಆಲ್ಮೋಸ್ಟ್ ಈ ಬೆಂಗಳೂರು ಅಂತ ಏನು ಹೈ ಟೆಕ್ನಾಲಜಿ ಸಿಟಿ, ಮೆಟ್ರೋಪಾಲಿಟನ್ ಸಿಟಿ ಅಂತ ಏನ್ ಹೇಳ್ತೀವಿ, ಈ ಮೆಟ್ರೋಪಾಲಿಟನ್ ಸಿಟಿಲಿ ಆಲ್ಮೋಸ್ಟ್ ಡಿವೋರ್ಸ್ ಪ್ರಕರಣ ದಾಖಲಾಗದೆ ಈ ಒಂದು ಅಕ್ರಮ ಸಂಬಂಧಕ್ಕೆ. ಹಾಗಾಗಿ ಬಟ್ ಅದು ಏನಂದ್ರೆ ಅದು ದೊಡ್ಡ ಅಫೆನ್ಸ್ ಅಲ್ಲ ಅವ್ರ ಪ್ರಕಾರವಾಗಿ. ಈಗ ಅದಕ್ಕೆ ನೋಡಿ, ಇದೂ ಒಂದು ನಾನು ಹೇಗೆ ಹೇಳ್ಬೇಕಂದ್ರೆ ಗೊತ್ತಾಗಲ್ಲ, ವಿಪರ್ಯಾಸ ಅಂತ ಹೇಳ್ಬೋದು. ಅಡಾಲ್ಟ್ರಿನೂ ಇವತ್ತಿಗೆ ಅದು ಅಫೆನ್ಸ್ ಆಗಲಿಲ್ಲ. ಈಗ ಫಸ್ಟಿಗೆ ಅಡಾಲ್ಟ್ರಿ ಅಂದರೆ ಅಫೆನ್ಸ್, ಅದೇ ಈ ಥರ ಅಕ್ರಮ ಸಂಬಂಧ ಇಟ್ಕೊಂಡಂಥ ಸಂದರ್ಭದಲ್ಲಿ ಅದನ್ನ ಇದು ಅಫೆನ್ಸ್ ಥರದಲ್ಲಿ ಇತ್ತು, ಅಫೆನ್ಸ್ ಆಗಿತ್ತು. ಬಟ್ ಈಗ ಅದನ್ನು ಇಲ್ಲ, ಕಾನೂನಲ್ಲಿ ಅಫೆನ್ಸ್ ಅಲ್ಲ, ಅಕ್ರಮ ಸಂಬಂಧ ಇಟ್ಕೊಂಡ್ರೆ ಅದು ನಿಮ್ಮ ಇಷ್ಟ, ಅದು ಕಾನೂನು ಬಾಹಿರಲ್ಲ ಅಂತ ಆಗ್ಬಿಡ್ತು. ಈಗೇನಾಯ್ತು, ಇನ್ನೂ ಈಜಿಯೆಸ್ಟ್ ವೇಯಲ್ಲಿ ಅಕ್ರಮ ಸಂಬಂಧಗಳು ಇಟ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಏನಾಗುತ್ತೆ, ಗಂಡನಿಗೆ ಹೆಂಡತಿಗೆ ಗಂಡಂದು ಗೊತ್ತಾದಂತ ಸಂದರ್ಭದಲ್ಲಿ ಯಾರು ಜೊತೆ ಸಂಸಾರ ಮಾಡ್ತಾರೆ, ಬರ್ತಾರೆ, ಇಮಿಡಿಯೇಟ್ ಆಗಿ ಡಿವೋರ್ಸ್ ಹಾಕೊಳ್ತಾರೆ. ನೀನ್ ಹೋಗು, ನನ್ನ ಕಡೆ ಅಷ್ಟೇ. ನಮ್ಮ ಇಂಡಿಯಾ ಅಂದ್ರೆ ಇಡೀ ಪ್ರಪಂಚದಲ್ಲಿ ಒಂದು ಸುಸಂಸ್ಕೃತ ಅಥವಾ ಅದಕ್ಕೇನೆ ಕಲ್ಚರ್ ಅನ್ನೋದೇ ನಮ್ಮ ಇದಕ್ಕೆ ಫೇಮಸ್ ಆಗಿದ್ದು. ದುಡ್ಡು ಕೊಟ್ಬಿಟ್ಟು ಮದುವೆ ನೋಡೋಕೆ ಫಾರಿನ್ ಕಂಟ್ರಿಯಿಂದ ಬರೋರು, ನಮ್ಮ ಕಲ್ಚರ್ ಬಗ್ಗೆ ಬರೆಯೋರು, ನಮ್ಮ ಕಲ್ಚರ್ನ ಅಳವಡಿಸ್ಕೊಳ್ಳೋಕ್ಕೆ ಅವ್ರು ಪ್ರಯತ್ನ ಪಡೋರು, ಈ ಥರದ್ದೆಲ್ಲ ನಡೀತಿತ್ತು. ಮುಂದೆ ಇದು ನಮ್ಮ ಇಂಡಿಯಾದಲ್ಲೆಲ್ಲ ಇಷ್ಟು ಈಸಿಯಾಗಿ ಆಗ್ತಾ ಇರೋದಕ್ಕೆ ಅದೇ ಬಹುಶಃ ನಾವು ಕಲ್ಚರ್ ಅಂತಲೂ ಇನ್ನು ಕೇಳೋಕ್ಕಾಗಲ್ಲ ಅನ್ಸುತ್ತೆ. ಇದು ಕೂಡ ಆ ಬೇರೆ ಕಂಟ್ರಿಗಳ ಥರ ನಮ್ಮ ಇಂಡಿಯಾನೂ ಆಗ್ಬಿಡುತ್ತೋ ಏನೋ. ಅಂದ್ರೆ ಯಾರೋ ಒಬ್ಬ ಪರಪುರುಷ ಬಂದು ಕೈ ಮುಟ್ಟಿದ ಅಂದ ತಕ್ಷಣ ಅದೊಂದು ಹೆಂಗಾಗ್ಬೇಕಂದ್ರೆ ಅವ್ರಿಗೆ ಫೀಲಿಂಗ್ಸ್, ಕೈ ಮುಟ್ಬಿಟ್ಟ ಅಂತ ಆ ಥರದಲ್ಲಿ ಇತ್ತು ಮನಸ್ಥಿತಿಗಳು. ಈಗ ಅವೆಲ್ಲ ಮನಸ್ಥಿತಿಗಳಿಲ್ಲ.
ಗಂಡನಿಗೂ ಅಷ್ಟೇ ಆ ಬದ್ಧತೆ ಇಲ್ಲ, ಹೆಂಡತಿಗೂ ಆ ಬದ್ಧತೆ ಇಲ್ಲ. ಎಷ್ಟೋ ಜನಕ್ಕೆ, ಎಲ್ಲರೂ ಅಂತಲ್ಲ, ನಾನು ಹೇಳ್ತಿರೋದು ಆಲ್ಮೋಸ್ಟ್ ಒಂದಿಷ್ಟು ಮೆಟ್ರೋಪಾಲಿಟನ್ ಸಿಟಿಗಳಿದೆ ಆ ಥರ ಮನಸ್ಥಿತಿಯಲ್ಲಿ ಇದ್ದಾರೆ ಇವರು. ಬಟ್ ನೀವು ಇವಾಗ 6 ಮಂತ್ ಗ್ಯಾಪ್ ಅಂತ ಹೇಳಿದ್ರಲ್ಲ, ಆ ಗ್ಯಾಪಲ್ಲಿ ಒಂದಾಗಿರೋದು ಇದೆಯಾ? ಹಾಂ, ಸುಮಾರು ಜನ ಆ ಟೈಮಲ್ಲಿ ಅವ್ರ ಜೊತೆ ಇಲ್ಲಿಗೆ ಇದು ಕೌನ್ಸಿಲಿಂಗ್ ಕೊಟ್ಟು ಅವ್ರ ಈ ತಪ್ಪು. ಹಿಂದೆ ಆಗ್ತಿದ್ರು, ಬಟ್ ಇವಾಗ ಪ್ರೆಸೆಂಟ್ ಈಗ ಯಾರು 6 ಮಂತ್ ವೇಟೇ ಮಾಡೋದಿಲ್ಲ. ಈಗ 6 ತಿಂಗಳು ವೇಟ್ ಮಾಡೋದು ತಾಳ್ಮೆನೇ ಇಲ್ಲ ಅವರಿಗೆ. ಯಾಕಂದ್ರೆ ಯಾವ ತರ ಇದ್ರೆ 6 ತಿಂಗಳು ವೇಟ್ ಮಾಡಿದ್ರೆ ಎಲ್ಲಿ ನಮ್ಮ ಮನಸ್ಸು ಚೇಂಜ್ ಆಗ್ಬಿಟ್ರೆ ರಿಯೂನಿಯನ್ ಆಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಫ್ರಾಕ್ಷನ್ ಅದು ಇಮಿಡಿಯೇಟ್ ಡಿವೋರ್ಸ್ ಮತ್ತೆ ಸಿಕ್ಬಿಡ್ಲಿ ಅನ್ನೋ ತರ ಹೋಗ್ಬಿಡುತ್ತೆ. ಯಾವ ತರ ಅಂದ್ರೆ ಗಂಡ ಎಕ್ಸಾಂಪಲ್ ಹೆಂಡತಿ ಯಾವ ತರ ಥಿಂಕ್ ಮಾಡ್ತಾಳೆ ಅಂದ್ರೆ 6 ತಿಂಗಳು ಟೈಮ್ ಕೊಟ್ರೆ ಮೋಸ್ಟ್ಲಿ ಅವ್ನ ಮನಸ್ಸು ಚೇಂಜ್ ಆಗ್ಬಿಟ್ಟು ಮತ್ತೆ ಜೊತೆಗೆ ಬಂದ್ಬಿಟ್ರೆ ಗಂಡ ಹೇಗೆ ಯೋಚನೆ ಮಾಡ್ತಾನಂದ್ರೆ ಪುನಃ 6 ತಿಂಗಳು ಟೈಮ್ ಕೊಟ್ರೆ ಅವಳ ಮನಸ್ಸು ಚೇಂಜ್ ಆಗ್ಬಿಟ್ಟು ನನ್ನ ಜೊತೆ ಬಂದ್ಬಿಟ್ರೆ ಅನ್ನೋ ತರ. ಅದಕ್ಕೆ 6 ತಿಂಗಳೆಲ್ಲ ಟೈಮ್ ಬೇಡ, ಇಮಿಡಿಯೇಟ್ ಆಗಿ ಮುಗಿಸ್ಕೊಟ್ಬಿಟ್ಟು ಈ ತರ. ಹೌದು, ಅವ್ರಿಗೆ ಡೌಟು ಎಲ್ಲ ಚೇಂಜ್ ಆಗ್ಬಿಡ್ತಾನೋ ಮನಸ್ಥಿತಿಗಳು. ಹಾಗೆ ಬೇಡ, ಮನಸ್ಸು ಚೇಂಜ್ ಆಗೋದಕ್ಕಿಂತ ಮುಂಚೆ ಡಿವೋರ್ಸ್ ತಗೊಂಡು ಹೋಗ್ಬಿಡೋಣ ಅನ್ನೋ ತರ ಇದೆ. ಹೈಯೆಸ್ಟ್ ರೇಟ್ ಇರೋದು ಇಲ್ಲಿಗಲ್ ಅಫೇರ್ಸ್. ಹೌದೌದು, ಅಕ್ರಮ ಸಂಬಂಧ ಏನಿದೆ ಅದಕ್ಕೆ ಹೈಯೆಸ್ಟ್ ಡಿವೋರ್ಸ್ ಆಗ್ತಿರೋದು. ಅವೇ ಬೇಗ ಡಿವೋರ್ಸ್ ಆಗೋದು. ಯಾಕಂದ್ರೆ ಅಲ್ಲಿ ಅವ್ರ ಬಾಂಡಿಂಗ್ ಇರಲ್ಲ, ವೇಟ್ ಮಾಡೋಣ 6 ಮಂತು ಚೇಂಜ್ ಆಗ್ಬೋದು ಅನ್ನೋದಕ್ಕೆ ಇಲ್ಲಲ್ಲ, ಹಾಗಾಗಿ. ಓಕೆ, ನಾನು ನಿಮಗೆ ಒಂದಷ್ಟು ಕ್ವಶನ್ನ ಕೇಳ್ತೀನಿ, ಸೊ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಿ. ನಿಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಂತ ಕೇಳಿದೆ. ಇಬ್ಬರು ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಇಷ್ಟಪಟ್ಟು ಮದುವೆ ಮಾಡಿದ್ದು ಅಂತ ಹೇಳಿದ್ವಿ. ಸೊ ನೀವು ಅವ್ರನ್ನ ನೋಡಿದಾಗ, ಫಸ್ಟ್ ಟೈಮ್ ನೋಡಿದಾಗ ಅವರು ಹಾಕಿದಂಥ ಡ್ರೆಸ್ ಕಲರ್ ಯಾವುದು? ಆ್ಯಕ್ಚುಲಿ ಐ ಥಿಂಕ್ ಜೀನ್ಸ್ ಮಾತ್ರ ನೆನಪಿದೆ, ಬ್ಲೂ ಕಲರು. ಅದು ಕರೆಕ್ಟಾ ಸರ್? ಅಂದ್ರೆ ಇಲ್ಲ, ಜೀನ್ಸ್ ಅವ್ರು ತುಂಬ ಹಾಕೋರು. 20 years. ನನಗೆ ಇವರು ಫಸ್ಟ್ ಟೈಮ್ ನೋಡಿ ಪರಿಚಯ ಆದಾಗ ನನಗೆ 18 ವರ್ಷ. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ನೋಡ್ದೇ 1 ವರ್ಷದ ಸ್ನೇಹ ಕಳೆದು ಹೋಗ್ಬಿಟ್ಟಿತ್ತು. ಬರೀ ಲೆಟರಲ್ಲೇ ನಮ್ಮ ಫ್ರೆಂಡ್ಶಿಪ್ ಇತ್ತು. ಚೆನ್ನಾಗಿ ಆರ್ಟಿಕಲ್ ಬರಿತಿದ್ವಿ, ಯಾವ ಬುಕ್ ಓದಬೇಕು, ಇವತ್ತಿನೇನು ಆರ್ಟಿಕಲ್ ಬಂತು, ಬರೀ ಅದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಇರ್ತಿತ್ತು. ಸೊ ತುಂಬ ಹೆಲ್ದಿ ಟಾಕಿಂಗ್ಸ್ ಇದ್ದಿದ್ದರಿಂದ ನಾವು ಅಷ್ಟೊಂದು ಅಂದರೆ ಹಂಗೆ ನಂಗೆ ನೆನ್ಪಿಟ್ಕೊಳ್ಳೋಂಥದ್ದು ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಹಾಗಾಗಿ ಅಷ್ಟೊಂದು ಬಟ್ಟೆ. ಓಕೆ, ನೀವು ಇವ್ರನ್ನ ನೋಡಿದಾಗ ಅವ್ರು ಫಸ್ಟ್ ಹಾಕಿದ್ರೆ ಅಂದ್ರೆ ಕಲರ್ ನನಗೆ ಗೊತ್ತಿಲ್ಲ, ಬಟ್ ಅದು ಚೂಡಿದಾರ್ ಅನ್ಸುತ್ತೆ. ಚೂಡಿದಾರ್ ಅಂದ್ರೆ ಅದೇ ಚೂಡಿದಾರ್ ಅಂತಾರಲ್ಲ, ಅದೇ ಸಿಲ್ವರ್. ನನಗೆ ಅದು ವರ್ಡ್ ಗೊತ್ತಿಲ್ಲ, ಅದಕ್ಕೆ ಅದು ಹಿಂಗೆ ವೇಲ್ ಹಾಕೊಂಡು ಸಿಲ್ವರ್. ಅಯ್ಯೋ, ಇವ್ರಿಗೆ ಯಾವಾಗಲೂ ಆ ವಿಷಯದಲ್ಲಿ ಆಸಕ್ತಿ. ಅವ್ರಿಗೆ ಇವಾಗಲೂ ಬಟ್ಟೆಗಳ ಬಗ್ಗೆ ಆಗಲಿ, ಯಾವತ್ತೂ ಅವ್ರ ಬಟ್ಟೆಗಳ ಬಗ್ಗೆನೂ ಗೊತ್ತಾಗಲ್ಲ, ನನ್ನ ಬಟ್ಟೆಗಳ ಬಗ್ಗೆನೂ ಗೊತ್ತಾಗಲ್ಲ. ಓಕೆ, ನೀವಿಬ್ರು ಫಸ್ಟ್ ಜೊತೆಲಿ ನೋಡಿದಂಥ ಸಿನಿಮಾ ಥಿಯೇಟರ್ಗೆ ಹೋಗಿ? ಮೋಸ್ಟ್ಲಿ ಲಾಸ್ಟ್ ಟೈಮ್ ವೀರಸ್ ಥಿಯೇಟರ್ ಹೋಗಿದ್ದಿಲ್ವಾ ನಾವು? ಫಸ್ಟ್ ಮೂವಿ ಯೂಸಲಿ ವೀರಸ್ ಥಿಯೇಟರ್ ಹೋಗಿದ್ದೀವಿ ಇರ್ಬೇಕಂತ ಅನ್ಕೋತೀನಿ. ಮದುವೆಗೆ 13 ವರ್ಷ ಆಗೋಯ್ತು. ಫ್ರೆಂಡ್ ಅಂತ ಆದಾಗ ನಾವು ಓಕೆ ಸುತ್ತಾಡಬೇಕು, ಸಿನಿಮಾ ನೋಡಬೇಕು, ನಮ್ಗೆ ಆ ಥರ ಡಿಸ್ಕಸ್ ಇರಲಿಲ್ಲ. ಬಿಕಾಸ್ ಇವ್ರು LLB ಮಾಡ್ತಾಯಿದ್ರು, ಇವ್ರಿಗೆ ಓದೋದು ಬಹಳಷ್ಟು ಇರ್ತಿತ್ತು, ಜೊತೆಗೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ರು. ಸೊ ಹಾಗಾಗಿ ಅಷ್ಟು ಸಮಯ ಅಂತ ಕೊಡೋಕ್ಕಾಗ್ತಿರ್ಲಿಲ್ಲ. ಬಟ್ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ತಿದ್ರು. ನಮ್ಮಿಬ್ರದ್ದು ಹೆಂಗಿದೆ ಈಡು ಜೋಡು ಅಂದರೆ, ಅದೇ ಅವಾಗ ಒಂದು ಮಾತಾಡಿದ್ರಲ್ಲ, ಎಮ್ಮೆ ಏರಿಗಿಳಿತು ಕ್ವಾಣ್ ನೀರಿಗಿಳಿತು ಅನ್ನೋಂಗೆ ಇರಲಿಲ್ಲ. ಭಾವನೆಗಳು ತುಂಬ ಕನೆಕ್ಟ್ ಆಗುತ್ತೆ. ತುಂಬ ಅಂದರೆ ನಮ್ಮಿಬ್ರಿಗೂ ಕಾದಂಬರಿ ಓದೋ ಹವ್ಯಾಸ ಆಯಿತು, ಪೇಪರ್ ಓದೋ ಹವ್ಯಾಸ ಆಯಿತು, ಅವತ್ತಿನ ದಿನದ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಹಾಗೆ ಪ್ರತಿಯೊಂದು ಕೂಡ ನಮಗೆ ಅದು ಕನೆಕ್ಟ್ ಆಗ್ತಿತ್ತು. ಅಂದರೆ ಕೂತ್ಕೊಂಡು ಓಕೆ ಸಿನಿಮಾ ನೋಡೋಣ, ಹೋಟೆಲ್ಗೆ ಹೋಗಿ ತಿನ್ನೋಣ, ಆ ಥರದ್ದು ಯಾವತ್ತೂ ಅನಿಸಿಲ್ಲ. ಈಗಲೂ ಹೋಟೆಲ್ಗೆ ಹೋಗೋದು ಕಮ್ಮಿನೇ. ಊಟ ಮಾಡಲ್ಲ ನಾವು. ಆ್ಯಕ್ಚುಲಿ ಅದೇ ಎಲ್ಲಾರ ಥರ 99 ಜನ ಒಂದು ಕಡೆ ಬದುಕ್ತಾ ಇದ್ರೆ ನಾವಿಬ್ರು ಮಾತ್ರ ಒಂದು ಕಡೆ ಬದುಕ್ತಾ ಇರ್ತೀವಿ. ಅಂದರೆ ನಮ್ಮ ತಿಯಾರಿನೇ ಬೇರೆ, ಸೊ ನಾವು ಬದುಕೋ ರೀತಿನೇ ಬೇರೆ. ಸೊ ಐಷಾರಾಮಿ ಲೈಫ್ ಬೇಕು, ದಿನ ಹೋಟೆಲ್ಗೆ ಹೋಗಬೇಕು, ಸಿನಿಮಾ. ಬಹುಶಃ ನಾವೆಲ್ಲ ಈಗ ಸಿನಿಮಾಗಳಿಗೆ ಹೋಗ್ದೇನೆ ಯಾವುದೋ ಕಾಲನೇ ಆಗೋಯ್ತು ಅನ್ಸುತ್ತೆ. ಲಾಸ್ಟ್ ನೋಡಿದ್ದು ಕುರುಕ್ಷೇತ್ರ ಬಿಟ್ಟು, ಕುರುಕ್ಷೇತ್ರ ಅದಾದ್ಮೇಲೆ ಮೊನ್ನೆ ಇವ್ರದ್ದು ರಿಷಬ್ ಶೆಟ್ಟಿ ಕಾಂತಾರ 2 ನೋಡಿ ಎಷ್ಟೋ ವರ್ಷಗಳಾದ್ಮೇಲೆ. ನಾನು ಪ್ರೆಗ್ನೆಂಟ್ ಇದ್ದಾಗ ಕುರುಕ್ಷೇತ್ರ ಮೂವಿ ನೋಡ್ಕೊಂಡ್ ಬಂದಿತ್ತು. ಆಮೇಲೆ ಅದೇ ನೀವು ಇವಾಗ ಏನಾಗ್ಬಿಡಿದೆ ಗೊತ್ತಾ, ಥಿಯೇಟರ್ಗೆ ಹೋಗೋಷ್ಟು ಸಮಯಮ್ಮ ಇಲ್ಲ ನಿಮಗೆ. 3 ಗಂಟೆ ಒಂದು ಕೂತ್ಕೊಂಡು ಕಾಲ ಕಳಿತೀರಾ ಅಂದ್ರೆ ನಿಮಗೆ ಬೇರೆ ವರ್ಕ್ಗಳಾಗೋಗ್ಬಿಡತ್ತೆ. ಮೂವಿ ನೋಡುವಾಗ ನನಗೆ ಏನಾಯ್ತು ಅಂದ್ರೆ, ನನಗೆ ಅದು ಒಂದು 2.5 hours ಅನ್ಸುತ್ತೆ.
ಕೂಡ್ಲಿಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ಸೇಮ್ ಅಂದ್ರೆ ಅದು movie ಚೆನ್ನಾಗಿದೆ ಅದಲ್ಲ, ಬಟ್ ಆದ್ರೆ ನನಗೆ ಆ ಮನಸ್ಥಿತಿ ಇಲ್ಲ. ಅಂದ್ರೆ 2 ಅವರ್ ಹಿಂಗ್ ಕುತ್ಕೊಂಡು ನೋಡೋಷ್ಟು ಪೇಷನ್ಸ್ ಇಲ್ಲ. ನಮಗೂ ಅದೇ ಶಾಕ್ ಆಯ್ತು. ಇವಾಗ ಇಲ್ಲೂ ನಾವು ಸಿನಿಮಾ ನೋಡ್ತೀವಿ, ನೋಡೋದೇ ಇಲ್ಲ ಅಂತ ಸುಳ್ಳು ಹೇಳಲ್ಲ. ಒಂದಿಷ್ಟು ಡಬ್ಬಿಂಗ್ ಸಿನಿಮಾಗಳು ಬರುತ್ತೆ, ಹೊಸ ಎಕ್ಸ್ಪೆರಿಮೆಂಟ್ ಸಿನಿಮಾಗಳಿರುತ್ತೆ, ನೋಡ್ತೀವಿ. ಆದ್ರೆ ಕಂಟಿನ್ಯೂಸ್ ಆಗಿ 3 ಅವರ್ ಕುತ್ಕೊಂಡು ನೋಡಲ್ಲ. ಈಗ ಅರ್ಧ ಗಂಟೆ ನೋಡಿದ್ವಾ ಬಂದು ಬೇರೆ ಕೆಲಸ, ಇನ್ನರ್ಧ ಗಂಟೆಗೆ ಹಳೆ ಸಿನಿಮಾ ಬ್ಯಾಲೆನ್ಸ್ ಇತ್ತಲ್ಲ, ಅಂದ್ರೆ ನಾವೆಲ್ ಹಿಂದೆಲ್ಲ ನಾವೆಲ್ ಹಂಗೆ ಓದ್ತಾ ಇದ್ವಿ, ಅರ್ಧ ನಾವೆಲ್ ಓದಿ ಹಾಕೊಂಡ್ಬಿಡೋದು ಬುಕ್ ಇದನ್ನ, ಇನ್ನರ್ಧ ನಾವೆಲ್ ನಾಳೆ ಓದಿ, ಆ ಥರ ಮಾಡ್ಕೋತಾ ಇದೀವಿ ಸಿನಿಮಾನು ಕೂಡ. ಅಂದ್ರೆ ನಿಮ್ಗೆ 2.5 ಗಂಟೆ 3 ಗಂಟೆ ಹೀಗೆ ಹೊರಗ್ಬಿಟ್ಟು ಸಿನಿಮಾ ನೋಡೋದಿದೆಲ್ಲ, ಅದು ಸ್ವಲ್ಪ ಕಷ್ಟ. ಹಂಗೆ ಆಗ್ತಾ ಇದೆ ಇವಾಗ. ಬಹುಶಃ ಅದಕ್ಕೆಲ್ಲದಕ್ಕೂ ತಾಳ್ಮೆ ಅಂಡ್ ನಮ್ಮ ಸಮಯ, ಅದು ಒಂದು ರೀಸನ್ ಇರಬಹುದು. ಓಕೆ, ಪ್ರಿಯಾ ಅವ್ರು ಮಾಡೋ ಯಾವ ಡಿಶ್ ನಿಮ್ಗೆ ತುಂಬಾ ಇಷ್ಟ? ಅವಳು ಮಾಡೋ ಎಲ್ಲ ಅಡಿಗೆನೂ ಇಷ್ಟ. ಯಾವ್ದಾದ್ರು ಒಂದ್ ಹೇಳಿ. ನನಗೆ ಅವಳು ಮಾಡೋದ್ರಲ್ಲಿ ಅಕ್ಕಿ ರೊಟ್ಟಿ ಮತ್ತೆ ಚಟ್ನಿ. ನೀವ್ ಅಡ್ಗೆ ಮಾಡ್ತೀರಾ? ಅವ್ರು ಮಾಡಿದ್ರಲ್ಲಿ ನಿಮಗೆ ಏನ್ ಇಷ್ಟ? ನನಗೆ ಆ್ಯಕ್ಚುಲಿ ಇವತ್ತಿಗೂ ನನಗೆ ಈ ಬೋಂಡಾ ಬಜ್ಜಿ ಎಲ್ಲ ಇಷ್ಟ ಆಗಲ್ಲ. ನಮ್ಮ ಅಮ್ಮನ ಬೋಂಡಾ ಬಿಟ್ಟ ಮೇಲೆ ನನ್ನ ಗಂಡ ಮಾಡೋ ಬೋಂಡಾ ಬಜ್ಜಿನೇ ಇಷ್ಟ. ಆ್ಯಂಡ್ ಮಂಡಕ್ಕಿ ತುಂಬ ಫೇವ್ರೇಟ್. ಓಕೆ, ಫಸ್ಟ್ ಯಾರ ಮನೆಯಿಂದ ಪ್ರಪೋಸಲ್ ಹೋಗಿತ್ತು? ಮದ್ವೆ ಪ್ರಪೋಸಲ್ ನಿಮ್ಮ ಮನೆಯಿಂದ ಬಂದಿತ್ತು? ನಮ್ಮ ಮನೆಯಿಂದನೇ. ಇವ್ರಿಗೆಲ್ಲೋ ಒಂದು ಕಡೆ ಲೈಟಾಗಿ ಕ್ರಶ್ ಆಗಿತ್ತು, ಬಟ್ ಅದನ್ನ ಎಕ್ಸ್ಪೋಸ್ ಮಾಡಿರಲಿಲ್ಲ. ಬಟ್ ನನಗೂ ಇವ್ರಂದ್ರೆ ತುಂಬ ಇಷ್ಟ. ಬಿಕಾಸ್ ನಾನು ಬೇರೆ ಹುಡುಗರಿಗೆ ಕಂಪೇರ್ ಮಾಡಿದಾಗ ಇವರ ಕ್ಯಾರೆಕ್ಟರೇ ಬೇರೆ ಥರ. ಈಗಲೂ ನಂಗೆ ಇವರಲ್ಲಿ ನಾನು ತುಂಬ ಅಷ್ಟು ಕಲ್ತಿದ್ದೀನಿ. ನಾನು ಯಾರಿಗಾದ್ರೂ ಏನೋ ಬೈತದೆ, ಹೆಂಗೆ ಬಂದಿದ್ದಾರೆ ಅವ್ರು ಹೆಂಗಾದ್ರೂ ಬರಲಿ ನಿನಗೆ ಯಾಕೆ ಅಂದರೆ ಅದನ್ನೆಲ್ಲ ನಾನು ಹೌದು, ಅದು ಸತ್ಯ ಅನ್ನಿಸ್ತು. ನನ್ನ ಎನರ್ಜಿನ ನಾನು ಬೇರೆಯವ್ರನ್ನ ತಾರೀಫ್ ಮಾಡೋದ್ರಲ್ಲಿ, ಬೇರೆಯವ್ರನ್ನ ಬೈಯೋದ್ರಲ್ಲೇ ವೇಸ್ಟ್ ಮಾಡ್ತೀನಿ ಅಂದರೆ ಅರ್ಥ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರವ್ರ ಇಷ್ಟ ಕಷ್ಟ ಅವ್ರವ್ರ ರೈಟ್ಸ್ ಇದೆ. ಹೇಳೋದಕ್ಕೆ ನಾನು ಯಾರು? ಅದನ್ನೆಲ್ಲ ಆ್ಯಕ್ಚುಲಿ ನಾನೇನು ಹೇಳಕ್ಕೆ ಹೋಗಲ್ಲ. ಆಮೇಲೆ ನಾವು ಯಾರ ಬಗ್ಗೆನೂ ಮಾತಾಡಲ್ಲ, ನಾವು ಯಾರ ಬಗ್ಗೆನೂ ಡಿಸ್ಕಸ್ ಮಾಡಲ್ಲ. ಅದೆಲ್ಲ ನಾನು ಕಲ್ತಿದ್ದು ಇವರಿಂದನೇ. ನೀವು ಎಷ್ಟೋ ವಿಷಯಗಳು ಎಲ್ಲೋ ನಡೆದಿರುತ್ತೆ, ಅವ್ರನ್ನ ಕೆಲವೊಂದು ಫ್ಯಾಮಿಲಿಲಿ ಆಡ್ಕೊಂಡು ನಗಾಡ್ಕೊಂಡು ಕೂತಿರ್ತಾರೆ ಆಹಾರ ಮಾಡ್ಕೊಂಡು. ಬಟ್ ನಮ್ಮ ಮನೇಲಿ ಅದಕ್ಕೆ ಆಸ್ಪದನೇ ಇಲ್ಲ. ನಾವು ಯಾರ ಬಗ್ಗೆನೂ ಮಾತಾಡಲ್ಲ, ಯಾರ ಬಗ್ಗೆನೂ ಡಿಸ್ಕಸ್ ಮಾಡಲ್ಲ. ಸೊ ಆ ಥರದ್ದು ಒಂದಿಷ್ಟು ಗುಣಗಳು ಅವ್ರಿಗೆ ಆಗ್ಲೂ ಇತ್ತು, ಈಗಲೂ ಇದೆ. ಕೆಲವೊಂದೆಲ್ಲ ಪಾಲಿಸೋದು ನಾನು ಇವರಿಂದನೇ. ಬೆಳಗ್ಗೆ ಎದ್ದ ತಕ್ಷಣ ಕೆಲವ್ರು ಮೊಬೈಲ್ ನೋಡ್ತಾರೆ, ಹಾಳು ಇರಲಿ, ಅದು ಇವ್ರಿಗೆ ಇಷ್ಟ ಆಗಲ್ಲ. ನಾನು ಎದ್ದ ತಕ್ಷಣ ಅದೆಲ್ಲ ಮಾಡಲ್ಲ. ಫಸ್ಟ್ ಮಾಡಿಸಿಟ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು, ಬೆಳಗ್ಗೆ ಎದ್ದು ಯೋಗ ಹೋಗೋದು, ಆ ಥರದ್ದು ಒಂದಿಷ್ಟು ರುಟೀನ್ಗಳು. ಹಾಗಾಗಿ ಇಷ್ಟಪಡ್ತಿದ್ದೆ. ಒಳ್ಳೆ ಗುಣ ಇದೆ ಇವ್ರಿಗೆ. ಆ್ಯಂಡ್ ಯಾರನ್ನೂ ಅಸಹ್ಯವಾಗಿ ನೋಡಲ್ಲ, ತುಂಬ ಕೆಟ್ಟದಾಗಿ ಮಾತಾಡಲ್ಲ. ಯಾಕಂದರೆ ಒಂದು ಹುಡುಗಿಗೆ ಫಸ್ಟ್ ಇಷ್ಟ ಆಗೋದೇ ಹುಡುಗ ಅಲ್ಲಿ. ಬೇರೆ ಹುಡುಗಿರ ಬಗ್ಗೆ ಅಸಹ್ಯವಾಗಿ ಮಾತಾಡಬಾರ್ದು. ಹೆಣ್ಮಕ್ಳ ಮೇಲೆ ಗೌರವ ಇರಬೇಕು. ಇವ್ರಿಗೆ ತುಂಬ ರೆಸ್ಪೆಕ್ಟ್ ಇದೆ ಹೆಣ್ಮಕ್ಳ ಮೇಲೆ. ಆ್ಯಂಡ್ ನನ್ನ ಫೀಲ್ಡ್ಗಂತೂ ನಂದು ಬೇರೆಯವರು ಎಲ್ಲರೂ ಬೈದಿದ್ದು ನಾನು ನೋಡಿದ್ದೀನಿ. ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂದರೆ ಹಾಗೆ ಹಿಂಗೆ ಅಂತ. ಅದೇ IT ಫೀಲ್ಡು, ಕಾರ್ಪೊರೇಟ್ ಫೀಲ್ಡ್ನು ಗಬ್ಬಾಗೆ ನಡೀತಾ ಇರುತ್ತೆ. ಜನಕ್ಕೆ ಅದು ಕಣ್ಣಿಗೆ ಕಾಣಿಸಲ್ಲ. ದೂರದ ಬೆಟ್ಟ ನುಣ್ಣಗೆ ಅನ್ನೋ ಹಾಗೆ ಸುಮ್ಮನೆ ಇರ್ತಾರೆ. ಬಟ್ ಇವ್ರು ಯಾವತ್ತೂ ನನಗಿಲ್ಲ. ಎಲ್ಲ ಫೀಲ್ಡಲ್ಲೂ ಪ್ರಾಬ್ಲಮ್ ಬರುತ್ತೆ. ಇವಾಗ ನೋಡಿ, ಅಫೇರ್ಸ್ ಅಂತ ಹೇಳಿದ್ರು ಯಾವ ಫೀಲ್ಡಲ್ಲಿ ಇರಲ್ಲ, IT ಫೀಲ್ಡಲ್ಲಿ. ಬಟ್ ಯಾವುದು ಬೆಳಕಿಗೆ ಬರಲ್ಲ. ಇದು ತೆರೆ ಮೇಲೆ ಕಾಣಿಸೋ ಜೀವನ ಅಲ್ವಾ? ಅಷ್ಟಕ್ಕೆ ಅವ್ರು ಏನೇನೋ ಅವರವರೇ ಮಾತಾಡ್ಕೊಂಡ್ಬಿಡೋದು, 1000 ಕಮೆಂಟ್ ಹಾಕ್ಬಿಡೋದು. ಅವ್ರ ಲೈಫ್ ಹೆಂಗಿದೆ ಅಂತ ಯಾರೂ ನೋಡ್ಕೊಳ್ಳಲ್ಲ ಅಲ್ವಾ? ಸೊ ಆ ವಿಷಯದಲ್ಲಿ ಇವ್ರು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಹಂಗಾಗಿ ಇವರು ಮಾತಿಗೆ ತಪ್ಪಿ ನಾನೊಂದು ಕ್ಯಾರೆಕ್ಟರ್ ಒಪ್ಕೊಳ್ಳಲ್ಲ. ಇವ್ರು ಹೇಳಿ ಓಕೆ ಫೈನಲ್ ಮಾಡಿದ್ಮೇಲೆ ನನ್ನ ಕ್ಯಾರೆಕ್ಟರ್ ಫಿಕ್ಸ್. ಸರ್, ನೀವು ಅಶ್ವಿನಿ ನಕ್ಷತ್ರ ಸೀರಿಯಲ್ ನೋಡ್ತಾ ಇದ್ರೆ ಇವ್ರದ್ದು? ಹೌದು, ನೋಡ್ತಾ ಇದ್ದೆ. ಪ್ರತಿ ಸಲ ಅದು ಅವ್ರದ್ದು ಎಪಿಸೋಡ್ ನೋಡಿ ಇನ್ಪುಟ್ ಕೊಡ್ತಾ ಇದ್ದೆ, ಹೆಂಗೆ ನೆಕ್ಸ್ಟ್ ಡೇಗೆ ಏನು ಅನ್ನೋದ್ರ ಬಗ್ಗೆ. ಬಟ್ ಇವಳು ಆಕ್ಚುಲಿ ಅವಾಗ ಫೇಮಸ್ ಆಗಿದ್ದೆ ಇವಳು ಸ್ಯಾರಿ ಇದಕ್ಕೆ. ಅಂದ್ರೆ ಅವಳು ಉಟ್ಕೊಂಡು ವಿಲನ್ ಆಗಿ ಸ್ಯಾರಿ ಇದೆಲ್ಲ ಆ ಕ್ರೇಜ್ ಕ್ರಿಯೇಟ್ ಮಾಡಿದ್ಲು ಅವಾಗ. ಅದು ಪ್ರತಿಯೊಂದ್ ಸಲನೂ ನಾವು ತರಕ್ ಹೋದಾಗ ಕೂತು ಹೋಗ್ತಾ ಇದ್ವಿ. ತುಂಬಾ ಹೆಲ್ಪ್ ಮಾಡ್ತಾರೆ ನನ್ನ ಕಾಸ್ಟ್ಯೂಮ್ ವಿಚಾರದಲ್ಲಿ, ಜೊತೆಗೆ ಬರ್ತಾರೆ. ಅದು ಎಷ್ಟೇ ದೂರ ಆಗಿರಲಿ. ಅದೇ ನಾವು ಎಲ್ಲಾರ ಥರ ರೊಮ್ಯಾಂಟಿಕ್ ಕಪಲ್ ಅಲ್ಲ ನಾ, ಬಟ್ ಒಬ್ರಿಗೊಬ್ರಿಗೆ ರೆಸ್ಪೆಕ್ಟ್ ಕೊಟ್ಟುಕೊಂಡು ಬದುಕ್ತಾ ಇರೋಂಥ ನಾವು ದಂಪತಿಗಳು. ಈಗ ನಾನು ಮೊನ್ನೆ ನನ್ನ ಫ್ರೆಂಡ್ಸ್ ಜೊತೆಗೆಲ್ಲ ಟೆಂಪಲ್ಗೆ ಹೋಗಿದ್ದೆ. ನಂದೊಂದು ಸೀನಿಯರ್ ಸಿಟಿಸನ್ ಗ್ರೂಪ್ ಇದೆ. ಸೊ ಬಂದಿದ್ದೆ 2 ಗಂಟೆ ಆಯಿತು. ಇನ್ನು ಯಾರಾದರೂ ಆಗಿದ್ರೆ ಬಹುಶಃ ಅಷ್ಟು ದೂರ ಬಂದು RR ನಗರಲ್ಲಿ ನಾನು ಹೇಳ್ಕೊಂಡೆ. ನಾನು ಬರೋ ಅಷ್ಟೊತ್ತಿಗೆ ಗಾಡಿ ತಂದು ವೆಯ್ಟ್ ಮಾಡ್ತಾ ಇರೋದು ತುಂಬ ಕಷ್ಟ ಆಗ್ತಿತ್ತು ಈಗಿನ ಕಾಲದಲ್ಲಿ. ಯಾಕಂದರೆ ಮನೇಲಿ ಮಗು ಒಂದೇ ಮಲಗಿತ್ತು. ನೀನು ಬಂದ್ಬಿಡು ಕ್ಯಾಬ್ ಮಾಡಿಕೊಂಡು ಯಾರು ಬರ್ತಾರೆ ಈ ಚಳಿಲಿ ಅಂತ ಹೇಳ್ಬಿಡ್ತಿದ್ರೇನು. ಬಟ್ ಹಾಗಲ್ಲ, ನಾನಲ್ಲಿ ಹೇಳ್ಕೊಂಡು ಅವ್ರಿಗೆ ಕ್ಯಾಬ್ ಮಾಡ್ಕೊಂಡು ಬರೋದು ಇಷ್ಟ ಇಲ್ಲ. ಆ್ಯಂಡ್ ಕನ್ಸರ್ನ್ ತುಂಬ ಇದೆ. ಎಷ್ಟೇ ರಿಸ್ಕ್ ಆದ್ರೂ ಬಂದು ಆ ಥರ ವಿಷಯದಲ್ಲಿ ಪಿಕ್ ಮಾಡೋದಾಗಿರ್ಬೋದು, ನಾನು ಬೆಳಗ್ಗೆ ಶೂಟಿಂಗ್ ಹೋದಾಗ ತಿಂಡಿ ಮಾಡ್ಕೊಡೋದಾಗಿರ್ಬೋದು, ಅರ್ಲಿ ಮಾರ್ನಿಂಗ್ ಎದ್ದು ಹೆಲ್ಪ್ ಮಾಡೋದಾಗಿರ್ಬೋದು, ಎವ್ರಿಥಿಂಗ್ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾಡ್ಕೊಡ್ತಾರೆ. ನನಗೆ ಅದೆಲ್ಲ ಆ್ಯಕ್ಚುಲಿ ಈಗಲೂ ನಾನೊಂಥರ ಅಂದರೆ ಲೈಕ್ ಅದನ್ನು ಎಂಜಾಯ್ ಮಾಡ್ತೀನಿ. ಹೌದು. ಅಂದರೆ ಅದೇ ಹೇಳಿದ್ನಲ್ಲ, ಎಲ್ಲ ಥರ ರೊಮ್ಯಾಂಟಿಕ್ ಆಗಿ ನಾವು ಹೋಟೆಲು, ಸಿನಿಮಾ, ಇಬ್ಬಿಬ್ಬರೇ ಟ್ರಿಪ್ ಹೋಗೋದು, ರೆಸಾರ್ಟು, ಆ ಥರದಂತ ಏನೂ ಎಂಜಾಯ್ ಮಾಡಲ್ಲ. ನಾವು ಪ್ರತಿಯೊಂದು ಕ್ಷಣನೂ ಒಟ್ಟಿಗೆ ಕೂತು ತಿನ್ನೋಕೆ ಇಷ್ಟಪಡ್ತೀವಿ. ಸೊ ಒಬ್ರಿಗೊಬ್ರಿಗೆ ರೆಸ್ಪೆಕ್ಟ್ ಕೊಟ್ಕೊಂಡೇ ನಾವು ಬದುಕ್ತಾ ಇರೋದು. ಓಕೆ, ಅಶ್ವಿನಿ ನಕ್ಷತ್ರ ಸೀರಿಯಲಲ್ಲಿ ವಿಲನ್ ಪಾತ್ರ ಮಾಡಿದ್ರಿ. ಈ ವಿಲನ್ ಅಂದರೆ ಈ ಅಕ್ಕಪಕ್ಕದವರು ಬೈಯೋದು,
ಸ್ಪೆಷಲಿ ಆ ಥರ ಎಲ್ಲ ನಿಮಗೆ ಆ ಇನ್ಸಿಡೆಂಟ್ ಎಲ್ಲ ಫೇಸ್ ಮಾಡಿದ್ದೀರಾ ನೀವು? ಮಾಡಿದ್ದೀನಿ ಶೂಟಿಂಗ್ ಸೆಟ್ಗಳಲ್ಲೇ ಬಂದು ಬೈದೋರಿದ್ದಾರೆ, ಅಲ್ಲಿ ನಡಿಬೇಕಾದ್ರೆ ಈ ರೋಡ್ ಸೀನ್ಗಳೆಲ್ಲ ನಡಿಬೇಕಾದ್ರೆ ಅಲ್ಲಿ ಬೈದೋರಿದ್ದಾರೆ. ಆಮೇಲೆ ಈ ಗಾಡಿಗಳಲ್ಲಿ ಪಿಕಪ್ ಡ್ರಾಪ್ಗೆ ಹೋಗ್ಬೇಕಾದ್ರೆ ಟ್ರಾಫಿಕಲ್ಲಿ ನಿಂತಾಗ ಬೈಸ್ಕೊಂಡಿದ್ದೀನಿ. ಬಟ್ ನಾನು ಎಷ್ಟೋ ಸಲ ಇವ್ನಿಗೆ ಹೇಳ್ತಿದ್ದೆ, ನೋಡೋ ಹಿಂಗೆ ಆಯಿತು ಅಂತೆಲ್ಲ. ಅವಾಗ ಇವ್ನು ಹೇಳ್ತಿದ್ದ, ಇಲ್ಲ ಬೈತಿದ್ದಾರೆ ಅಂದರೆ ನಿನ್ನ ಕ್ಯಾರೆಕ್ಟರ್ ರೀಚ್ ಆಗಿದೆ ಅಂತ. ಸೊ ನೀನು ತಲೆ ಕೆಡ್ಸ್ಕೊಬೇಡ, ಯಾರು ಏನಾದರೂ ಹೇಳಿ ನಿನಗೆ ಏನು ಅನ್ಸತ್ತೆ ನೀನು ಕಂಪ್ಲೀಟಾಗಿ ಮಾಡ್ಕೊಂಡು ಹೋಗು ಅಂತ ನಂಗೆ ಹೇಳೋರು. ಅವಳು ನೋಡಿದ್ರೆ ಗಯ್ಯಾಳಿ ತರ ಇದ್ದಾಳೆ, ಹೇಗ ನಿನ್ ಲೈಫ್ ಲೀಡ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ಲಿ ಮದುವೆ ಆದ್ಮೇಲೆ ಅವ್ರಿಗೆ ಅರ್ಥ ಆಗಿದ್ದೇನಂತಂದ್ರೆ ಆ ಕ್ಯಾರೆಕ್ಟರ್ ಬೇರೆ, ರಿಯಲ್ ಆಗಿ ಇರೋದೇ ಬೇರೆ ಅಂತೇಳಿ. ಹೌದು, ಜನದ್ದು ಅದೊಂದು ಸಮಸ್ಯೆ ಇದೆ. ಈಗ ನಾವು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದೀವಿ ಅಂದ ಮಾತ್ರಕ್ಕೆ ನಾನು ಎಷ್ಟೋ ಜನದ್ದು ಕಮೆಂಟ್ಸ್ ನೋಡ್ತಾ ಇರ್ತೀನಿ, ಬಟ್ ನಾನು ಯಾರಿಗೂ ಕಮೆಂಟ್ ಮಾಡಲ್ಲ. ಅಂದರೆ ಆ ಸೀರಿಯಲಲ್ಲಿ ಅವ್ರು ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ರೆ ಅವ್ರ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಅವ್ರ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಆ ಮಗು ಬಗ್ಗೆ ಕೆಟ್ಟದಾಗ ಮಾತಾಡೋದು, ಆ ಕ್ಯಾರೆಕ್ಟರ್ ಅಷ್ಟೇ ಇವ್ರು ನೋಡಿ ಆ ಕ್ಯಾರೆಕ್ಟರ್ಗಷ್ಟೇ ಅವ್ರನ್ನ ಸೀಮಿತವಾಗಿ ಇಟ್ಕೋಬೇಕು. ಅದಿಲ್ಲ, ಅವ್ರ ಪರ್ಸ್ನಲ್ ಲೈಫ್ಗೆ ಇವ್ರು ಇಂಟರ್ಫಿಯರ್ ಆಗೋದಕ್ಕೆ ಇವ್ರು ಯಾರು, ಇವ್ರಿಗೆ ಇಷ್ಟ ಆಯ್ತಾ ನೋಡಬೇಕು. ಇವ್ರದ್ದು ಹಾಗಾದ್ರೆ ಎಷ್ಟು ಹುಳುಕಿರುತ್ತೆ. ಸೊ ಅದೆಲ್ಲ ತುಂಬ ಬೇಜಾರಾಗ್ಬಿಡ. ಆಮೇಲೆ ಫ್ಯಾಮಿಲಿಲೂ ಅಷ್ಟೇ, ನಾವೆಲ್ಲೋ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅಂದ ತಕ್ಷಣ ತುಂಬ ಕೆಟ್ಟದಾಗ ಮಾತಾಡೋದು, ಬಟ್ ಇವ್ರ ಹುಳುಕುಗಳು ಇವ್ರ ಸಮಸ್ಯೆಗಳು ನೋಡೋದಿಲ್ಲ. ತುಂಬ ಜನ ತುಂಬ ರೀತಿಲಿ ಮಾತಾಡೋರು, ಬಟ್ ಅದೆಲ್ಲದನ್ನು ಮೀರಿ ನನ್ನ ಸಂಸಾರಕ್ಕೆ 13 ವರ್ಷ ಕಳೆದಿದೆ ಆ್ಯಂಡ್ ನನ್ನ ಸ್ನೇಹಕ್ಕೆ 20 ವರ್ಷದ ಕಳೆದಿದೆ ಅಂತ ಹೇಳೋದಕ್ಕೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ವಿಷಯವನ್ನು ತಿಳಿಸಿದ್ರಿ, ಹಾಗೆ ಒಂದಷ್ಟು ನಿಮ್ಮ ಲೈಫಿನ ಕುರಿತಾಗಿ ಒಂದಷ್ಟು ವಿಷಯವನ್ನು ಕೂಡ ಹೇಳಿದ್ರಿ. ನಿಮ್ಮ ಈ ಜೋಡಿಗೆ ಯಾರದೇ ದೃಷ್ಟಿ ಬೀಳದೇ ಇರಲಿ ಅಂತ ನಾನು ಪರ್ಸನಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಒಂದಷ್ಟು ಸಮಯನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಎಸ್, ಇದಾಗಿತ್ತು ಇವತ್ತಿನ ಒಂದು ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.